ಜೀವಕರವಾದ ಹೊಳೆಗಳು ಹರಿಯುವುದು. ಹಲ್ಲೆಲೂಯಾ, ಪ್ರೈಸ್ ಗಾಡ್. ಎಷ್ಟು ಮಂದಿ ನಂಬುತ್ತೀರಿ ನಿಮ್ಮ ಒಳಗಿಂದ ಜೀವಕರವಾದ ಹೊಳೆಗಳು ಹರಿಯುತ್ತವೆ? ನೀವು ನಂಬಿದರೆ ಮಾತ್ರ ಹರಿಯುತ್ತದೆ, ನಂಬದಿದ್ದರೆ ನಿಮ್ಮ ಹೊಟ್ಟೆ ಒಳಗಿಂದ ಹರಿಯುವುದಿಲ್ಲ. ಹಲ್ಲೆಲೂಯಾ. ಬೈಬಲ್ ಹೇಳ್ತದೆ, ಯೇಸು ಹೇಳಿದ, ಯಾರಾದರೂ ಬಾಯಾರಿದರೆ ಆತ ನನ್ನ ಬಳಿಗೆ ಬರಲಿ ಮತ್ತು ನನ್ನಿಂದ ಕುಡಿಯಲಿ. ಶಾಸ್ತ್ರದಲ್ಲಿ ಹೇಳಿರುವ ಪ್ರಕಾರ ಶಾಸ್ತ್ರದಲ್ಲಿ ಹೇಳಿರುವ ಪ್ರಕಾರ ನನ್ನ ನಂಬುವವರ ಹೊಟ್ಟೆಯ ಒಳಗಿಂದ ಜೀವಕರವಾದ ಹೊಳೆಗಳು ಹರಿಯುತ್ತವೆ. ಯಾರ ಹೊಟ್ಟೆ ಒಳಗಿಂದ? ಓದಿರಿ, ಆ ಸ್ಕ್ರಿಪ್ಚರನ್ನು ಹಾಕಿರಿ. 7 chapter 37. ಆ ಜಾತ್ರೆಯ ಮಹಾದಿವಸದ ಕಡೆ ದಿನದಲ್ಲಿ ಯೇಸು ನಿಂತುಕೊಂಡು, ಯಾವನಿಗಾದರೂ ನೀರಡಿಕೆಯಾಗಿದ್ದರೆ ಅವನು ನನ್ನ ಬಳಿಗೆ ಬಂದು ಕುಡಿಯಲಿ. ನೆಕ್ಸ್ಟ್, ನನ್ನನ್ನು ನಂಬಿದವನ ಹೊಟ್ಟೆಯೊಳಗಿಂದ. ಯಾರನ್ನು? ನನ್ನನ್ನು ನಂಬಿದವನ ಹೊಟ್ಟೆಯ ಒಳಗಿಂದ ಶಾಸ್ತ್ರದಲ್ಲಿ ಹೇಳಿರುವ ಪ್ರಕಾರ ಜೀವಕರವಾದ ನೀರಿನ ಹೊಳೆಗಳು ಹರಿಯುವವು ಎಂದು ಕೂಗಿ ಹೇಳಿದನು. He who believes in me, as the scripture has said, out of his heart will flow a river of living water. ಇಲ್ಲಿ ಹೊಟ್ಟೆ, ಹಾರ್ಟ್ ಅಂತ ಹೇಳಿದ್ರೆ ನಿಮ್ಮ ಅನ್ನದ ಹೊಟ್ಟೆ ಅಲ್ಲ. ಕನ್ನಡದಲ್ಲಿ ಹೊಟ್ಟೆ, ಇಂಗ್ಲೀಷ್ನಲ್ಲಿ ಔಟ್ ಆಫ್ ಹಿಸ್ ಹಾರ್ಟ್. ಹಾರ್ಟ್ ಹೇಳುವಂಥದ್ದು ನಿಮ್ಮ ಮಾಂಸದ ಹೃದಯ ಅಲ್ಲ, ಅಥವಾ ರಕ್ತ ಚಲಾವಣೆಯ ಹೃದಯ ಕೂಡ ಅಲ್ಲ. ಇಲ್ಲಿ ಮಾತಾಡುವಂಥದ್ದು ನಂಬುವವರ ಹೊಟ್ಟೆ ಅಂತ ಹೇಳಿದರೆ ಆತ್ಮದ ಒಳಗಿಂದ, ಯುವರ್ ಸ್ಪಿರಿಟ್, ನಿಮ್ಮ ಆತ್ಮದ ಒಳಗಿಂದ ಜೀವಕರವಾದ ಹೊಳೆಗಳು ಹರಿಯುತ್ತವೆ. ಯು ಮಸ್ಟ್ ಬಿಲೀವ್. ಪಾಸ್ಟರ್ ಜೋಸೆಫ್ ಅವರು ಫೇತ್ ಬಗ್ಗೆ ಮಾತಾಡ್ತಿದ್ದರು, ರೈಟ್? ನಂಬಿಕೆಯ ಬಗ್ಗೆ. ವಿದೌಟ್ ಫೇತ್ ಇಟ್ ಈಸ್ ಇಂಪಾಸಿಬಲ್ ಟು ಪ್ಲೀಸ್ ಗಾಡ್. Hebrews chapter 11 6 ವರ್ಸ್ ಹೇಳ್ತದೆ. Hebrews 11:6. ಆದರೆ ನಂಬಿಕೆ ಇಲ್ಲದೆ ದೇವರನ್ನು ಮೆಚ್ಚಿಸುವುದು ಅಸಾಧ್ಯ. ದೇವರ ಬಳಿಗೆ ಬರುವವನು ದೇವರಿದ್ದಾನೆ ಮತ್ತು ತನ್ನನ್ನು ಹುಡುಕುವವರಿಗೆ ಪ್ರತಿಫಲವನ್ನು ಕೊಡುತ್ತಾನೆ ಎಂದು ನಂಬುವುದು ಅವಶ್ಯ. ಬಟ್ ವಿದೌಟ್ ಫೇತ್ ಇಟ್ ಈಸ್ ಇಂಪಾಸಿಬಲ್ ಟು ಪ್ಲೀಸ್ ಹಿಮ್, ಫಾರ್ ಹಿ ಹೂ ಕಮ್ಸ್ ಟು ಗಾಡ್ ಮಸ್ಟ್ ಬಿಲೀವ್ ದಟ್ ಹಿ ಈಸ್, and that he is a rewarder of those who diligently seek him. Right? ಬೈಬಲ್ ಹೇಳ್ತದೆ, ನಂಬಿಕೆ ಇಲ್ಲದೆ ಯಾರೂ ದೇವರನ್ನು ಮೆಚ್ಚಿಸಲಿಕ್ಕೆ ಆಗೋದಿಲ್ಲ. ಬಟ್ ಬೈಬಲ್ ಅಲ್ಲೇ ಮುಗಿಸ್ತಿಲ್ಲ. ಬಟ್ ಸತ್ಯವೇದ ಇದಕ್ಕೆ ಸೊಲ್ಯೂಷನ್ ಕೂಡ ಕೊಡ್ತದೆ. ನಂಬಿಕೆ ಹೇಗೆ ಬರುವಂಥದ್ದು? ಓಕೆ, ನಂಬಿಕೆ ಇಲ್ಲದೆ ಯಾರು ದೇವರನ್ನು ಮೆಚ್ಚಿಸಲಿಕ್ಕೆ ಆಗುವುದಿಲ್ಲ. ಹಾಗಾದರೆ ನಮಗೆ ನಂಬಿಕೆ ಬೇಕು. ಸತ್ಯವೇದ ಖಾಲಿ ಒಂದು ಭಾಗವನ್ನು ಮಾತಾಡಿ ಅಲ್ಲಿ ಬಿಟ್ಟು ಬಿಡುವುದಿಲ್ಲ, ಅದು ನಿನಗೆ ಸೊಲ್ಯೂಷನ್ ಕೂಡ ಕೊಡ್ತದೆ. ಫೇತ್ ಕಮತ್ ಬೈ ಹಿಯರಿಂಗ್ ಆ್ಯಂಡ್ ಹಿಯರಿಂಗ್ ಬೈ ದ ವರ್ಡ್ ಆಫ್ ಗಾಡ್. ದೇವರ ವಾಕ್ಯವು, ನಂಬಿಕೆಯು ದೇವರ ವಾಕ್ಯವನ್ನು ಕೇಳುವುದರಿಂದ ಬರುತ್ತದೆ. ನಿನಗೆ ನಂಬಿಕೆ ಬೇಕಂತ ಹೇಳಿದರೆ ನೀನು ದೇವರ ವಾಕ್ಯವನ್ನು ಕೇಳಬೇಕು. ರೈಟ್? ದೇವರ ವಾಕ್ಯವನ್ನು ಕೇಳಿದಾಗ ನಿನ್ನಲ್ಲಿ ನಂಬಿಕೆ ಇರ್ತದೆ. ಅದು ಎಲ್ಲ ವಾಕ್ಯಗಳಲ್ಲ, ಸ್ಟೋರಿಗಳಲ್ಲ, ಕಥೆಗಳಲ್ಲ. ನಂಬಿಕೆ ಕೇಳಬೇಕಂತಲೇ ಒಬ್ಬ ನಂಬಿಕೆಯಲ್ಲಿ ಮಾತಾಡಬೇಕು. ನಂಬಿಕೆ ಬರಬೇಕಾದರೆ ನಂಬಿಕೆಯನ್ನು ಒಬ್ಬ ಪ್ರೀಚ್ ಮಾಡುವ ನಂಬಿಕೆಯಲ್ಲೇ ಪ್ರೀಚ್ ಮಾಡಬೇಕು.
ಆ ವರ್ಡ್ ಕೇಳಿದಾಗ ಮಾತ್ರ ನಂಬಿಕೆ ಬರ್ತದೆ. ರೋಮನ್ಸ್ 1 chapter 8 verse. ರೋಮನ್ಸ್ ಚಾಪ್ಟರ್ 1 chapter 8 verse 7 ಇಂದ ಓದಿ. ಯೇಸು ಕ್ರಿಸ್ತನ ರೋಮನ್ಸ್ 10 chapter 7 verse. ಓಕೆ. ಕ್ರಿಸ್ತನನ್ನು ಸತ್ತವರ ಒಳಗಿಂದ ಎಬ್ಬಿಸಿಕೊಂಡು ಬರುವುದಕ್ಕೆ ಯಾರು ಪ್ರೇತಾಲೋಕಕ್ಕೆ ಇಳಿದು ಹೋದವರು ಎಂದಾಗಲಿ ನಿನ್ನ ಮನಸ್ಸಿನಲ್ಲಿ ಅಂದುಕೊಳ್ಳಬೇಡ. ದೇವರ ವಾಕ್ಯವು ನಿನ್ನ ಸಮೀಪದಲ್ಲಿ ಇದೆ, ಅದು ನಿನ್ನ ಬಾಯಲ್ಲಿಯೂ ನಿನ್ನ ಹೃದಯದಲ್ಲಿಯೂ ಇದೆ ಅನ್ನುತ್ತದೆ. ಆ ವಾಕ್ಯವು ಹೇಳ್ರಿ, ಆ ವಾಕ್ಯವು ನಾವು ಸಾರುವ ನಂಬಿಕೆಯ ವಿಷಯವಾದ ವಾಕ್ಯವೇ. ಏನು ಹೇಳ್ತದೆ? ದಟ್ ಈಸ್ ದ ವರ್ಡ್ ಆಫ್ ಫೇತ್ ವಿಚ್ ವಿ ಪ್ರೀಚ್. ದ ವರ್ಡ್ ಆಫ್ ಫೇತ್, ವರ್ಡ್ ಆಫ್ ಫೇತ್. ನಂಬಿಕೆ ಬರಬೇಕಂತ ಹೇಳಿದರೆ ನೀವು ನಂಬಿಕೆಯ ವಾಕ್ಯಗಳನ್ನು ಪುನಃ 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 ಕೇಳಬೇಕು. ಎವ್ರಿ ಡೇ ಕೇಳಬೇಕು. ಈಗ ನಿಮಗೆ ಕೇಳಲಿಕ್ಕೆ ತುಂಬ ಅನುಕೂಲತೆಗಳಿವೆ. ಯೂಟ್ಯೂಬ್ ಇದೆ, ವಾಟ್ಸಪ್ ಇದೆ, ರೆಕಾರ್ಡ್ ಮೆಸೇಜ್ ಇದೆ. ಯಾವಾಗಲೂ ನೀವು ಪುನಃ ಪುನಃ ಕೇಳ್ಬೋದು. ನಿಮ್ಮ ಶರೀರ ಸದೃಢವಾಗಬೇಕಂತ ಹೇಳಿದರೆ ನೀವು ದಿನಾಲೂ ಊಟ ಮಾಡಬೇಕು. ಇಲ್ಲ ನಾನು ಸಂಡೇ ಮಾತ್ರ ಊಟ ಮಾಡ್ತೇನೆ ಮತ್ತು ಉಳಿದ ದಿನ ಉಪವಾಸ ಇರ್ತೇನೆ ಅಂದರೆ ನಿನ್ನ ಶರೀರ ಸ್ಟ್ರಾಂಗ್ ಆಗಿರುವುದಿಲ್ಲ. ಕೆಲವರಿಗೆ ಒಂದು ಊಟ ಬಿಟ್ಟರೆ ಚಕ್ಕರ್ ಬರ್ತದೆ. ಒಂದು ಊಟ, ರೈಟ್? ಬ್ರೇಕ್ಫಾಸ್ಟ್ ಸ್ವಲ್ಪ ಅಂದರೆ ಕೈಗಾಲೆಲ್ಲ ಕುಂಬರ್ಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಕೆಲವರು 1 ಗಂಟೆಗೆ ಊಟ ಮಾಡುವವರು 1:15 ಆಯ್ತಂತ ಹೇಳಿದರೆ ಇಂದ್ರಿಯಗಳ ಇನ್ನೊಂದು ಕ್ಯಾರೆಕ್ಟರ್ ಹೇಳ್ತದೆ, ರೈಟ್? ಸಿಟ್ಟು ಬರ್ತದೆ, ರೈಟ್? ನಿಮಗೆ ಗೊತ್ತಿಲ್ವ ನಾನು ಟೈಮಲ್ಲಿ ಊಟ ಮಾಡುವವನಂತ? ಇದ್ದವರ ಮೇಲೆ ಸಿಟ್ಟು. ಇಲ್ಲಿ ಅದರ ಬಗ್ಗೆ ಮಾತಾಡುವಂಥದ್ದಲ್ಲ. ವಾಟ್ ಅಬೌಟ್ ಯುವರ್ ಸ್ಪಿರಿಟ್? ಅದಕ್ಕೇನು ಕೊಡ್ತಾ ಇದ್ದೀರಿ? ಅದು ಸ್ಟ್ರಾಂಗ್ ಆಗಬೇಕಾದ್ರೆ ಅದಕ್ಕೆ ನೀವು ವಾಕ್ಯವನ್ನು ಕೇಳುವಂಥ ಡಿಸಿಪ್ಲಿನ್ ಮಾಡಬೇಕು. ಫೇತ್ ಇಸ್ ನಥಿಂಗ್ ಲಿವಿಂಗ್ ಫ್ರಮ್ ಯುವರ್ ಸ್ಪಿರಿಟ್, ಸ್ಟ್ರೆಂಥನಿಂಗ್ ಯುವರ್ ಸ್ಪಿರಿಟ್, ಸ್ಪಿರಿಚುವಲ್ ಎಬಿಲಿಟಿ. ನಂಬಿಕೆ ಅಂತ ಹೇಳಿದ್ರೆ ಆತ್ಮಿಕ ಸಾಮರ್ಥ್ಯ. You can resist what sense says. When faith is there, you can resist what your sense says, what the natural circumstance says. ಸ್ವಾಭಾವಿಕವಾದ ಪರಿಸ್ಥಿತಿಗಳು ಏನು ಹೇಳ್ತವೆ ಅದನ್ನು ನೀವು ರೆಸಿಸ್ಟ್ ಮಾಡುತ್ತೀರಿ, ತಿರಸ್ಕಾರ ಮಾಡುತ್ತೀರಿ. ಇಲ್ಲ ಅಂತ ಹೇಳಿದರೆ ನೀವು ಸ್ವಾಭಾವಿಕ ಜನರಾಗ್ತೀರಿ. ನಿಮ್ಮ ನಂಬಿಕೆಯನ್ನು ನೀವು ಮೇಂಟೈನ್ ಮಾಡುವಂಥದ್ದು ವೆರಿ ವೆರಿ ಇಂಪಾರ್ಟೆಂಟ್. ಇಲ್ಲಿ ನಾವು ನೋಡ್ತೇವೆ, ಪೇತ್ರ ಇವನು ಆಕ್ಟ್ ಆಫ್ ಅಪೋಸ್ಟಲ್ 4 chapter 7 verse. ಯಾರು ತೆಗೆದು ಓದಿರಿ? ಆಕ್ಟ್ ಆಫ್ ಅಪೋಸ್ಟಲ್ 4 chapter 7 ಓದಿ. 14 chapter 14 ಎಲ್ಲರೂ ಗಮನವಿಟ್ಟು ಓದಿ. ಅವುಗಳಿಗೆ ಸೇರಿರುವ ಸೀಮೆಗೂ ಹೋಗಿ ಅಲ್ಲಿ ಸುವಾರ್ತೆಯನ್ನು ಸಾರಿದರು. ಓಕೆ, ಏನು ಸಾರಿದರು? ಸುವಾರ್ತೆಯನ್ನು ಸಾರಿದರು. ಓಕೆ, ನೆಕ್ಸ್ಟ್. ಲುಸ್ತ್ರದೊಳಗೆ ಕಾಲುಗಳಲ್ಲಿ ಬಲವಿಲ್ಲದ ಒಬ್ಬ ಮನುಷ್ಯನು ಕೂತಿದ್ದನು. ಲುಸ್ತ್ರದೊಳಗೆ ಕಾಲುಗಳಲ್ಲಿ ಬಲವಿಲ್ಲದ ಒಬ್ಬ ಮನುಷ್ಯನು ಕೂತಿದ್ದನು. ಅವನು ಹುಟ್ಟುಕುಂಟನಾಗಿದ್ದು ಎಂದಿಗೂ ನಡೆಯದೇ ಇದ್ದವನು. ರೈಟ್? ಪೌಲನು ಆಡುವ ಮಾತುಗಳನ್ನು ಅವನು ಕಿವಿಗೊಟ್ಟು ಕೇಳ್ತಿದ್ದನು. ಇಂಪಾರ್ಟೆಂಟ್. ಹೇಗೆ ಕೇಳ್ತಾ ಇದ್ದ? ನಾನು ಕುಂಟ, ನನಗೆ ಒಂದು ಮಿರಕಲ್ ಆದರೆ ಸೈ. ನೋ, ಅವನ ಲೈಫಲ್ಲಿ ನಡೆಯಲೇ ಇಲ್ಲ. ಓಕೆ, ಪೌಲ ಪ್ರೀಚ್ ಮಾಡ್ತಾ ಇದ್ದಾನೆ,
ಪೌಲ ಪ್ರೀಚ್ ಮಾಡುವ ಮಾತುಗಳನ್ನು ಇವನು ಕಿವಿಗೊಟ್ಟು ಕೇಳುತ್ತಿದ್ದನು. ಪೌಲನು ಅವನನ್ನು ಸ್ಥಿರವಾಗಿ ನೋಡಿ ವಾಸಿಯಾಗುವುದಕ್ಕೆ ಬೇಕಾದ ನಂಬಿಕೆ ಅವನಲ್ಲಿ ಉಂಟೆಂದು ತಿಳಿದುಕೊಂಡನು. ನಂಬಿಕೆ ಹೇಗೆ ಬಂತು ಅವನಿಗೆ? ನಂಬಿಕೆ ಹೇಗೆ ಬಂತು? ನಂಬಿಕೆ ಹೇಗೆ ಬಂತಂದ್ರೆ ಸುಮ್ಮನೆ ಬರಲಿಲ್ಲ. ಯಾಕಂದ್ರೆ ಪೌಲನು ಪ್ರೀಚ್ ಮಾಡುವ ಮಾತುಗಳನ್ನು ಅವನು ಕಿವಿಗೊಟ್ಟು ಕೇಳ್ತಾ ಇದ್ದಾನು. ಫೇತ್ ಕಮತ್ ಬೈ ಹಿಯರಿಂಗ್ ಅಂಡ್ ಹಿಯರಿಂಗ್ ಬೈ ದ ವರ್ಡ್ ಆಫ್ ಗಾಡ್. ನೀವು ಸಭೆಗೆ ಬಂದು ವಾಕ್ಯವನ್ನು ಕೇಳೋದಿದ್ರೆ ನಿಮ್ಮ ನಂಬಿಕೆ ಹೇಗೆ ಇರ್ತದೆ? ನೆಕ್ಸ್ಟ್ ಓದಿ. ನಿನ್ನ ಕಾಲೂರಿ ನೆಟ್ಟಗೆ ನಿಂತುಕೋ ಎಂದು ಮಹಾಧ್ವನಿಯಿಂದ ಹೇಳಿದನು. ಕೂಡಲೇ ಆ ಮನುಷ್ಯನು ಹಾರಿ ನಡೆದಾಡಿದ. ಇಲ್ಲಿ ಅವನು ಗುಣವಾದದ್ದು ಪೌಲನ ನಂಬಿಕೆ, ಅವನ ನಂಬಿಕೆ, ಅಥವಾ ಪೌಲನು ಸ್ಪೆಷಲ್ ಪವರ್ ಅನ್ನು ರಿಲೀಸ್ ಮಾಡಿದಾನ ಅಲ್ಲಿ? ಕಮಾನ್ ಮಾತಾಡ್ರಿ. ಪೌಲನ್ ಏನಾದರೂ ಸ್ಪೆಷಲ್ ಪವರ್ ರಿಲೀಸ್ ಮಾಡಿದಾನ? 3 ಸಂಗತಿ ಪೌಲನು ಮಾಡಿದ, 3 ಸಂಗತಿ ಕುಂಟ ಮಾಡಿದ. ಪೌಲನು ಪ್ರೀಚ್ ಮಾಡಿದ ಫೈತಲ್ಲಿ. ಕುಂಟನು ಕೇಳಿದ. ಕುಂಟ ಕೇಳಿದ ಕಾರಣ ಕುಂಟನಲ್ಲಿ ನಂಬಿಕೆ ಇತ್ತು. 2ನೇ ಸಂಗತಿ. ಪೌಲನು ಅವನ ನಂಬಿಕೆಯನ್ನು ನೋಡಿದ. ಪೌಲನ 2ನೇ ಸಂಗತಿ. ಅವನ ನಂಬಿಕೆಯನ್ನು ನೋಡಿ ಪೌಲ ಹೇಳಿದ, ಎದ್ದು ನಿನ್ನ ಕಾಲೂರು ನೆಟ್ಟಗೆ ನಿಲ್ಲು ಅಂತ ಹೇಳಿದ. ಈಗ ನಿನ್ನಲ್ಲಿ ಫೇತ್ ಇದೆ, ಅದನ್ನು ಆಕ್ಟ್ ಮಾಡು. 3ನೇದು, ಅವನ ಫೇತ್ ಅನ್ನು ಆಕ್ಟ್ ಮಾಡಿದ. ಕುಂಟ ನಡೆದಾಡಿದ. ಸಿಂಪಲ್. ಇಲ್ಲಿ ಕೇಳ್ರಿ, ನಿಮ್ಮ ಹತ್ರ ಫೇತ್ ಇದ್ದರೆ ಸಾಲದು, ಫೇತ್ ಅನ್ನು ಆಕ್ಟ್ ಮಾಡೋದು ವೆರಿ ಇಂಪಾರ್ಟೆಂಟ್. ಪೌಲನು ಸುಮ್ಮನೆ ಹೇಳು ಅಂತ ಹೇಳಿಲ್ಲ ಅವನಿಗೆ. ಪೌಲ ಗ್ರಹಿಸಿದ ಈ ವ್ಯಕ್ತಿಯಲ್ಲಿ ಈಗ ನಂಬಿಕೆ ಉಂಟು. ಯಾಕೆ ನಂಬಿಕೆ ಉಂಟು? ಅವನ ವಾಕ್ಯವನ್ನು ಕಿವಿಗೊಟ್ಟು ಕೇಳ್ತಿದ್ದ. ನೀವು ವಾಕ್ಯವನ್ನು ಕೇಳದಿದ್ದರೆ ನಿಮ್ಮಲ್ಲಿ ನಂಬಿಕೆ ಇರಲಿಕ್ಕೆ ಸಾಧ್ಯ ಇಲ್ಲ. ಯು ನೀಡ್ ಟು ಹಿಯರ್ ದ ವರ್ಡ್ ಆಫ್ ಗಾಡ್. ನೀವು ವಾಕ್ಯವನ್ನು ಕೇಳಬೇಕು. ವಾಕ್ಯವನ್ನು ಕೇಳಿದಾಗ ನಿಮ್ಮಲ್ಲಿ ಯಾವ ಸಂಗತಿಗೆ ಬೇಕು ಅದಕ್ಕೆ ನಂಬಿಕೆ ಬರುತ್ತದೆ. ಒಮ್ಮೆ ಬೆನ್ಸನ್ ಎಡೋಸಾ ನಮ್ಮ ದೇವಸೇವಕರು, ಅವರ ಮಿನಿಸ್ಟ್ರಿ ಸ್ಟಾರ್ಟ್ ಆದದ್ದು ಹೀಗೆ ಅಂತ ಹೇಳಿದರೆ, ಆಗ ನಾನು ಮತ್ತು ಫಾಸ್ಟರ್ ಜೋಸೆಫ್ ಡಿಸ್ಕಸ್ ಮಾಡ್ತಿದ್ದೇವೆ. ಬೆನ್ಸನ್ ಎಡೋಸಾ ಅವರ ಮಿನಿಸ್ಟ್ರಿ ಸ್ಟಾರ್ಟ್ ಆದದ್ದು. ಅವನೊಂದು ಪ್ರೀಚಿಂಗ್ ಕೇಳಿದ, ರೋಗಿಗಳನ್ನು ಸ್ವಸ್ಥಪಡಿಸಿರಿ, ರೋಗಿಗಳನ್ನು ಸ್ವಸ್ಥಪಡಿಸಿರಿ, ದೆವ್ವಗಳನ್ನು ಹೊರಗೆ ಹಾಕಿರಿ, ಸತ್ತವರನ್ನು ಎಬ್ಬಿಸಿರಿ ಅಂತ. ಇವನು ಆ ಪ್ರಸಂಗ ಕೇಳಿದು ಓಡಿದ. ಯಾರಾದರೂ ಇಲ್ಲಿ ಸತ್ತಿದಾರ, ಯಾರಾದರೂ ಸತ್ತಿದಾರಂತ ಹುಡುಕಿಕೊಂಡು ಹೋದ, ಎಲ್ಲಿ ಸತ್ತಿದಾರಂತ. ಫಸ್ಟ್ ಮಿನಿಸ್ಟ್ರಿ ಸ್ಟಾರ್ಟ್ ಆದದ್ದೇ ಡೆಡ್ ರೈಸ್ ಮಾಡಿ. ಸತ್ತವರು ಎಲ್ಲಿದ್ದಾರಂತ ಆ ನಂಬಿಕೆಯನ್ನು ಕೇಳಿ ಇಮ್ಮಿಡಿಯೇಟ್ಲಿ ಅವನು ಸುಮ್ಮನೆ ಕೂತ್ಕೊಳ್ಳಿಲ್ಲ. ಅವನು ಓಡಾಡಿದ, ಎಲ್ಲಿ ಸತ್ತವರಿದ್ದಾರಂತ, ಎಲ್ಲಿ ಸಿಗ್ತಾರಂತ. ಇದೊಂದು ಚಾನ್ಸ್. ಈಗ ಜೆನ್ಯೂನ್ ಫೇತ್ ಎಬ್ಬಿಸ್ದ. ಅಲ್ಲಿಂದ 1-2 ಡೆಡ್ ಬಾಡಿಗಳನ್ನು ಎಬ್ಬಿಸಲಿಲ್ಲ. ನಾನು ಆತನ ಬಗ್ಗೆ ಕೇಳಿದೆ. ಒಂದು ವ್ಯಕ್ತಿ ಸತ್ತು ಹೋಗಿ ಕೊಳೆತು ಹುಳ ಆಗಿ ಆನಂತರ ನೊಣ ಆಗಿ, ನೊಣ ಸತ್ತು ಅದು ಅಂಟಿಕೊಂಡಿದೆ ನೆಲಕ್ಕೆ. ಈ ವ್ಯಕ್ತಿ ಪ್ರಾರ್ಥನೆ ಮಾಡಿದ. ಎಷ್ಟು ಸಮಯ ಆಗಿದೆ. ಫಸ್ಟ್ ನೊಣಜುವ ಆಯಿತು, ನೆಕ್ಸ್ಟ್ ಹುಳ ಆಯಿತು, ನೆಕ್ಸ್ಟ್ ರಿವರ್ಸ್ ಎಲ್ಲ ಬಂತು. ಪ್ರೇಯರ್ ಮಾಡಿದ, ಬಾಡಿ ಕರೆಕ್ಟ್ ಆಯ್ತು, ಡೆಡ್ ರೈಸ್ ಆಗಿಬಿಟ್ಟು. ಬೆನ್ಸ್ ಎಡೋಸಾ. ಎಷ್ಟು ಮಂದಿ ಕೇಳಿದ್ದೀರಿ ಬೆನ್ಸ್ ಎಡೋಸಾ? ಕೇಳಿದ್ದೀರಿ. ಪ್ರೇಸ್ ಗಾಡ್.
ಅವನು ಸ್ಟಾರ್ಟ್ ಮಾಡಿದ್ದು ನಂಬಿಕೆಯನ್ನು ಕೇಳಿ ಅಲ್ಲಿಂದ ಸ್ಟಾರ್ಟ್ ಮಾಡಿದ್ದು. ಒಂದಿನ ಅವನು ಕ್ರೂಸೇಡ್ ಮಾಡ್ತಾ ಇದ್ದ. ಕ್ರೂಸೇಡ್ ಮಾಡುತ್ತಿರುವಾಗ ಜೋರು ಮಳೆ ಬಂತು. ಇದು ಮೋಡ ಸ್ಟಾರ್ಟ್ ಆಯಿತು. ಅವನೊಟ್ಟಿಗೆ ಇನ್ನೊಂದು ಪ್ರೀಚರ್ ಇದ್ದ. ಅವನು ಹೇಳಿದ ಈಗ ಮಳೆ ಬರ್ತಾ ಅಂತ. ಜನ ಎಲ್ಲ ಬಂದಿದ್ದಾರೆ. ಇವನಿಗೆ ದೇವರ ಆತ್ಮ ಹೇಳಿದ ಮಳೆ ಬರುವುದಿಲ್ಲ ಅಂತ, ನೀವು ಡಿಕ್ಲೇರ್ ಮಾಡು ಅಂತ. ಮಳೆ ಬರುವುದಿಲ್ಲ ಅಂತ ಹೇಳಿದೆ. ಇವನು ಹೇಳ್ತಾನೆ ಮಳೆ ಬರ್ತದಂತ. ಇಲ್ಲ, ಮಳೆ ಬರುವುದಿಲ್ಲ ಅಂತ. ಇವನು ಹೇಳ್ತಾನೆ ಮಳೆ ಬರ್ತಂತ. ಇಲ್ಲ, ಮಳೆ ಬರುವುದಿಲ್ಲ. ಮಳೆ ಸ್ಟಾಪ್ ಆಯಿತು. ಓಕೆ, ಮಳೆ ಬರಲಿಲ್ಲ. ಅವನ 23 ವರ್ಷ ಕ್ರೂಸೇಡಲ್ಲಿ ಇವನೇ ಬೆನ್ಸನ್ ಎಡೋಸಾ, ರೈಟ್? 23 ವರ್ಷದಲ್ಲಿ ಒಂದು ಕ್ರೂಸೇಡಲ್ಲಿ ಕೂಡ ಮಳೆ ಬರಲಿಲ್ಲ. ಯಾವ ಮೋಡ ಆದರೂ ಅದು ಸ್ಟಾಪ್ ಆಗ್ತಿತ್ತು. ಒಂದು ದಿನ ಅವನ ಕ್ರೂಸೇಡಲ್ಲಿ ಒಂದು 56 ವೀಲ್ ಚೇರ್ಗಳಿದ್ದವು. ಎಷ್ಟು? 56. ಇವನು ಫೇತ್ ಪ್ರೀಚ್ ಮಾಡಿದ ನಂತರ ಹೀಲಿಂಗ್ ಅನ್ನು ರಿಲೀಸ್ ಮಾಡಿದ. ಎಲ್ಲ ವೀಲ್ ಚೇರ್ ಇದ್ದವನಿಗೆ ಹೇಳಿದೆ, ಎದ್ದು ನಡೆದಾಡ್ರಿ ಅಂತ ಹೇಳಿದ. 6 ಮಂದಿ ಎದ್ದರು. ಎಷ್ಟು? 6 ಮಂದಿ ಎದ್ದರು. ಉಳಿದವರಿಗೆ ಹೇಳಿದೆ ಹೇಳಿ ಅಂತ. ಪುನಃ ಮೋಡ ಆಯಿತು ಜೋರು. ಬೆನ್ಸನ್ ಎಡೋಸಾ ಹೇಳ್ತಾನೆ ಮಳೆ ಬರುವುದಿಲ್ಲ ಅಂತ. ಇವನು ಎಷ್ಟು ಹೇಳಿದ್ರು ಮಳೆ ಬಂತು. ಸ್ಟೇಜಿನ ಮೇಲೆ ಬಿತ್ತು. ಕೆಲವರು ಓಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ರು. ಈ 50 ಜನ ವೀಲ್ ಚೇರ್ ಇದ್ದು ಅವರು ಕೂಡ ಎದ್ದು ಓಡಿದ್ರು. ಕೆಲವೊಮ್ಮೆ 23 ವರ್ಷ ಮಳೆ ಬರಲಿಲ್ಲ. ಮಳೆ ಯಾಕೆ ಬಂತು? ಈಗಲಾದರೂ ಎದ್ದು ಓಡ್ಲಿ ಅಂತ. ಯು ಮಸ್ಟ್ ಆಕ್ಟ್ ಯುವರ್ ಫೇತ್. ನಂಬಿಕೆ ಬಂದರೆ ಸಾಲದು, ನಂಬಿಕೆಯನ್ನು ಆಕ್ಟ್ ಮಾಡೋದು ವೆರಿ ವೆರಿ ಇಂಪಾರ್ಟೆಂಟ್. ಅಲ್ಲಿ ಪೌಲ ಅಲ್ಲಿ ಪ್ರೀಚ್ ಮಾಡ್ತಾ ಇದ್ದ. ಇನ್ನೊಬ್ಬ ವ್ಯಕ್ತಿ ಕಿವಿಗೊಟ್ಟು ಕೇಳ್ತಾ ಇದ್ದ. ನೆಕ್ಸ್ಟ್ ಪೌಲನು ನೋಡಿದ, ಅವನಲ್ಲಿ ನಂಬಿಕೆ ಇರುವುದನ್ನು. ಪೌಲ ಸುಮ್ಮನೆ ಹೇಳು ಅಂತ ಹೇಳಲಿಲ್ಲ. ಮುಂದಿನ ವ್ಯಕ್ತಿಗೆ ನಂಬಿಕೆ ಇಲ್ಲದವನು ಹೇಳು ಅಂತ ಹೇಳಿದ್ರೆ ಅವನು ಹೇಳ್ತಾನೆ. ವಾಕ್ಯವನ್ನು ಕೇಳಿದ ಕೂಡಲೇ ನಂಬಿಕೆ ಬರುತ್ತದೆ. ಅವನ ನಂಬಿಕೆಯನ್ನು ನೋಡಿದ, ಹೇಳು ಅಂತ ಹೇಳಿದ, ಅವನು ಎದ್ದ. ಅದೇ ರೀತಿ ವಿತೌಟ್ ಫೇತ್ ನೋ ಒನ್ ಕ್ಯಾನ್ ಪ್ಲೀಸ್ ಗಾಡ್. ನಂಬಿಕೆ ಬೇಕಂತ ಹೇಳಿದ್ರೆ ನೀವು ವಾಕ್ಯವನ್ನು ಕೇಳಿ. ಕೇಳಿದ ವಾಕ್ಯವೇ ನಂಬಿಕೆಗೆ ಆಧಾರ. ಆ ವಾಕ್ಯಕ್ಕೆ ಕ್ರಿಸ್ತನ ವಾಕ್ಯವೇ ಆಧಾರ. ಎಲ್ಲ ವಾಕ್ಯ ಅಲ್ಲ, ಎಲ್ಲ ವಾಕ್ಯಗಳು ಕ್ರಿಸ್ತನ ವಾಕ್ಯಗಳಲ್ಲ. ಬೈಬಲಲ್ಲಿ ಬರೆಯಲ್ಪಟ್ಟಿದೆ ಎಲ್ಲ ವಾಕ್ಯಗಳು ಕ್ರಿಸ್ತನ ವಾಕ್ಯ ಅಲ್ಲ. ರೈಟ್? ಓದಿಯಲ್ಲಿ ಆದ ಕಾರಣ ಸಾರಿದ ವಾರ್ತೆಯು ನಂಬಿಕೆಗೆ ಆಧಾರ. ಆ ವಾರ್ತೆಗೆ ಕ್ರಿಸ್ತನ ವಾಕ್ಯವೇ ಆಧಾರ. ದ ವರ್ಡ್ ಆಫ್ ಕ್ರೈಸ್ಟ್. ನೀವೆಲ್ಲ ವಾಕ್ಯ ಕೇಳಿದಾಗ ನಂಬಿಕೆ ಬರುವುದಿಲ್ಲ. ಕೆಲವರು ಕೇಳಿದಾಗ ಇದ್ದ ನಂಬಿಕೆ ಹೋಗ್ತದೆ. ಯಾಕಂದ್ರೆ ಕ್ರಿಸ್ತನ ವಾಕ್ಯವನ್ನು ಪ್ರೀಚ್ ಮಾಡುವುದಿಲ್ಲ. ಯಾವುದು ಕ್ರಿಸ್ತನ ವಾಕ್ಯ? ಕ್ರಿಸ್ತನ ವಾಕ್ಯ ಅಲ್ಲ. ಓದಿರಿ, ಯೋಹಾನ ಸುವಾರ್ತೆಯಲ್ಲಿ ಗಾಸ್ಪೆಲ್ ಆಫ್ ಜಾನ್ 1:17 1:17 ಓದಿರಿ ಎಲ್ಲರೂ. ಧರ್ಮಶಾಸ್ತ್ರವು ಮೋಶೆಯ ಮುಖಾಂತರ ಕೊಡಲ್ಪಟ್ಟಿತ್ತು. ಹೇಳಿ, ಧರ್ಮಶಾಸ್ತ್ರವು ಮೋಶೆಯ ಮುಖಾಂತರ ಕೊಡಲ್ಪಟ್ಟಿತು. ಕೃಪೆಯು ಸತ್ಯವು ಯೇಸು ಕ್ರಿಸ್ತನ ಮುಖಾಂತರ ಕೊಡಲ್ಪಟ್ಟಿದ್ದ ಬಂತ. ಧರ್ಮಶಾಸ್ತ್ರ ಕೊಡಲ್ಪಟ್ಟಿದ್ದ ಬಂತ. ಕೃಪೆಯು ಸತ್ಯವು ಯೇಸು ಕ್ರಿಸ್ತನ ಮುಖಾಂತರ. ಇದೇ ವ್ಯತ್ಯಾಸ. ಧರ್ಮಶಾಸ್ತ್ರ ಮೋಶೆಯ ಮೂಲಕ ಕೊಡಲ್ಪಟ್ಟಿದ್ದು, ಕೃಪೆಯು ಸತ್ಯವು ಯೇಸು ಕ್ರಿಸ್ತನ ಮೂಲಕ ಬಂತು. That means Jesus himself is the grace. Grace is a person.
ಕೃಪೆ ಎಂಬುವಂಥದ್ದು ಒಬ್ಬ ವ್ಯಕ್ತಿ. ಹಿಸ್ ನೇಮ್ ಇಸ್ ಜೀಸಸ್. ಅದು ಕ್ರಿಸ್ತನ ವಾಕ್ಯ. ಪ್ರೇಸ್ ಗಾಡ್. ಅದಕ್ಕೋಸ್ಕರ ನೀವು ಬಿಲ್ಡ್ ಆಗುವುದು, ನೀವು ಫೇತಲ್ಲಿ ಬಿಲ್ಡ್ ಆಗುವಂಥದ್ದು ಕೃಪೆಯ ವಾಕ್ಯವನ್ನು ಕೇಳಿದಾಗ, ಧರ್ಮಶಾಸ್ತ್ರವನ್ನು ಕೇಳಿದಾಗಲ್ಲ. ಧರ್ಮಶಾಸ್ತ್ರ ಇರುವಂಥದ್ದು, ಧರ್ಮಶಾಸ್ತ್ರ ಮತ್ತು ಮೋಶೆಯ ಧರ್ಮಶಾಸ್ತ್ರ ಮತ್ತು ಪ್ರವಾದಿಗಳು ಅದು ಯೋಹಾನನ ತನಕ ಮಾತ್ರ. ಅಲ್ಲಿಂದ ಮುಂದೆ ಬರಬಾರದು. ಮೋಶೆಯ ಧರ್ಮಶಾಸ್ತ್ರವು ಮತ್ತು ಪ್ರವಾದಿಗಳು ಎಲ್ಲಿವರೆಗೆ? ಯೋಹಾನನ ತನಕ. ಇದರ ನಂತರ ದೇವರ ರಾಜ್ಯವು ಪ್ರಸಾರವಾಗ್ತಾ ಇದೆ. ದ ಕಿಂಗ್ಡಮ್ ಆಫ್ ಗಾಡ್, ದೇವರ ರಾಜ್ಯ. ಅದರಿಂದ ನಂಬಿಕೆ ಬರುತ್ತದೆ ಕ್ರಿಸ್ತನ ವಾಕ್ಯವನ್ನು ಕೇಳಿದರಿಂದ. ದ ವರ್ಡ್ ಆಫ್ ಗ್ರೇಸ್, ವರ್ಡ್ ಆಫ್ ಕ್ರೈಸ್ಟ್, ವರ್ಡ್ ಆಫ್ ಲೈಫ್. ವರ್ಡ್ ಆಫ್ ಕ್ರೈಸ್ಟ್ ಹೇಳ್ರಿ, ವರ್ಡ್ ಆಫ್ ಕ್ರೈಸ್ಟ್. ವರ್ಡ್ ಆಫ್ ಲೈಫ್. ಕಮ್ ಆನ್ ಹೇಳ್ರಿ, ವರ್ಡ್ ಆಫ್ ಕ್ರೈಸ್ಟ್, ವರ್ಡ್ ಆಫ್ ಗ್ರೇಸ್, ವರ್ಡ್ ಆಫ್ ಲೈಫ್. ಆಗ ಮಾತ್ರ ನಿನ್ನ ನಂಬಿಕೆ ವರ್ಗಾವಣೆ ಆಗ್ತದೆ. ಯು ಮಸ್ಟ್ ಆಕ್ಟ್ ಯುವರ್ ಫೇತ್. ನಂಬಿಕೆ ಇಲ್ಲಿ ಕೇಳ್ರಿ, ನಂಬಿಕೆ, ನಿರೀಕ್ಷೆ, ಪ್ರೀತಿ, ಮೂರು ಸಂಗತಿ ಇದೆ, ರೈಟ್? ಫೇತ್, ಹೋಪ್ ಅಂಡ್ ಲವ್. ಇವುಗಳಿಗಿಂತ ಶ್ರೇಷ್ಠವಾದದ್ದು ಪ್ರೀತಿ. 13ನೇ ವಚನ, 2 ಕೊರಿಂಥಿಯನ್ 13:13. ಮುಂದೆ ಓದಿ 14. 1 ಕೊರಿಂಥಿಯನ್ 13:13. ಹೀಗಿರುವುದರಿಂದ ನಂಬಿಕೆ, ನಿರೀಕ್ಷೆ, ಪ್ರೀತಿ ಈ ಮೂರೇ ನಿಲ್ಲುತ್ತವೆ. ಇವುಗಳಲ್ಲಿ ದೊಡ್ಡದು ಪ್ರೀತಿಯೇ. ಈ ಮೂರು ಒಂದಕ್ಕೊಂದು ಲಿಂಕ್ ಇದೆ. ನಿನ್ನ ಹತ್ರ ನಂಬಿಕೆ ಇದೆ, ಪ್ರೀತಿ ಇಲ್ಲ ಅಂದರೆ ಆ ನಂಬಿಕೆ ವರ್ಕ್ ಆಗುವುದಿಲ್ಲ. ಕೇಳ್ತಾ ಇದ್ದೀರಾ? ನಿನ್ನ ಹತ್ರ ನಂಬಿಕೆ ಇದೆ, ಪ್ರೀತಿ ಇಲ್ಲ ಅಂತ ಹೇಳಿದ್ರೆ ವರ್ಕ್ ಆಗುವುದಿಲ್ಲ. Galatians 5:6 verse. Galatians 5:6 verse. ಕ್ರಿಸ್ತ ಯೇಸುವಿನಲ್ಲಿರುವವರಿಗೆ ಸುನ್ನತಿ ಯಾವುದೂ ಪ್ರಯೋಜನವಿಲ್ಲ, ಆಗದಿದ್ದರೂ ಪ್ರಯೋಜನವಿಲ್ಲ. ಪ್ರೀತಿಯಿಂದ ಕೆಲಸ ನಡೆಸುವ, ಹೇಳ್ರಿ, ಪ್ರೀತಿಯಿಂದ ಕೆಲಸ ನಡೆಸುವ ನಂಬಿಕೆಯಿಂದಲೇ ಪ್ರಯೋಜನವಾಗಿದೆ. ಓಕೆ, ಏನು ಹೇಳ್ತದೆ? ಬಟ್ ಫೇತ್ ವರ್ಕಿಂಗ್ ಥ್ರೂ ಲವ್. ಹೇಳಿ, ಫೇತ್ ವರ್ಕಿಂಗ್ ಥ್ರೂ ಲವ್. ನಂಬಿಕೆ ಮತ್ತು ನಿರೀಕ್ಷೆ ಟೋಟಲಿ ಡಿಫ್ರೆಂಟ್. ಇಲ್ಲಿ ಕೇಳ್ರಿ, ನಂಬಿಕೆ ಮತ್ತು ನಿರೀಕ್ಷೆ ಒಂದೇ ರೀತಿಯಲ್ಲ. ವಿದೌಟ್ ಹೋಪ್ ನೋ ಒನ್ ಕ್ಯಾನ್ ಪ್ಲೀಸ್ ಗಾಡ್ ಅಂತ ಹೇಳುವುದಿಲ್ಲ. ವಿದೌಟ್ ಫೇತ್ ನೋ ಒನ್ ಕ್ಯಾನ್ ಪ್ಲೀಸ್ ಗಾಡ್. ವಿದೌಟ್ ಲವ್ ನೋ ಒನ್ ಕ್ಯಾನ್ ಪ್ಲೀಸ್ ಗಾಡ್ ಅಂತ ಹೇಳುವುದಿಲ್ಲ. ರೈಟ್? ವಾಟ್ ಈಸ್ ಹೋಪ್? ನಂಬಿಕೆ ನಿನ್ನಲ್ಲಿ ಇರಬೇಕಾದ್ರೆ ನಿನ್ನಲ್ಲಿ ನಿರೀಕ್ಷೆ ಇರಬೇಕು. ವಿದೌಟ್ ಹೋಪ್ ನೋ ಫೇತ್. ಕೇಳ್ತಾ ಇದ್ದೀರಾ? ಹಲೋ, ಹೋಪ್ ಅಂದ್ರೆ ಏನು? ಹೋಪ್ ಅಂತ ಹೇಳಿದ್ರೆ ಬ್ಲೂ ಪ್ರಿಂಟ್, ಪಿಕ್ಚರ್. ಒಂದು ಮನೆ ಕಟ್ಟಬೇಕಾದರೆ ನಿಮ್ಮ ಹತ್ರ ಏನಿರಬೇಕು? ಒಂದು ಬ್ಲೂ ಪ್ರಿಂಟ್ ಇರಬೇಕು. ಕೇಳ್ತಾ ಇದ್ದೀರಾ? ನಾನು ಅನಿಲ್ ಬ್ರದರ್ಗೆ ಹೇಳ್ತೇನೆ, ಅನಿಲ್ ಬ್ರದರ್, ನಾನು ಅಮೆರಿಕಕ್ಕೆ ಹೋಗ್ತಾ ಇದ್ದೇನೆ, ನೆಕ್ಸ್ಟ್ ಇಯರ್ ಬರ್ತೇನೆ. ಉದಾಹರಣೆ, ಆಯ್ತಾ? ಅನಿಲ್ ಹೆದರ್ಬೇಡ. ಅನಿಲ್ನ ಮುಖ ಹೀಗೆ ಆಯಿತು. ಇರಲಿ, ಅಂತನ್ ಬ್ರದರ್, ಪ್ರೈಸ್ ದಿ ಲಾರ್ಡ್. ನನ್ನ ಮಗಳಿಗೆ ರೀಸನಿಗೆ ಅಂತನ್ ಬದರ್ನಿಗೆ ಹೇಳು ಅಂತ ಹೇಳುವಾಗ ರೀಸ ಹುಡುಕ್ತಾ ಇದ್ದಾಳೆ, ಅಂತನ್ ಬದರ್ ಎಲ್ಲಿದ್ದಾಳೆ. ನಾನು ಸೊಮ್ಮೆ ಹೀಗೆ ನೋಡಿದೆ, ಯಾರು ಅಂತ.
ನೀವು ಮೆಂಬರ್. ಮತ್ತೆ ನೋಡುವಾಗ ನಮ್ಮ ಅಂತನಿ ಬ್ರದರ್, ಗುಡ್. ನಮಗೆ ಒಮ್ಮೆಲೆ ಶಾಕ್ ಕೊಟ್ಟು ಬಿಟ್ರಿ ನೀವು. ಕೃಪಣ್ಣನಿಗೆ ಮೊದಲು ನೀವು ತೋರಿಸಿದರೆ ಸೆಟ್ ಆಗ್ತಿತ್ತು. ಅವರಿಗೆ ಜಾಯ್ ಎಷ್ಟು ರಿಲೀಸ್ ಆಯ್ತು ಅಂತ ಹೇಳಿದರೆ ಅದು ಔಟ್ವರ್ಡ್ ಜಾಯ್ ಇನ್ಸೈಡ್ ಜಾಯ್ ಅಂತ ಗೊತ್ತಾಗಲಿಲ್ಲ. ಫುಲ್ ಜಾಯ್. ಪ್ಲಾನ್ ಬದರ್ ಕೂಡ ಜಾಯ್ ಅಲ್ಲಿ ಮುಂದೆ ಮುಂದೆ ಹೋಗ್ತಾ ಇದ್ದಾರೆ. ಓಕೆ, ನಾನು ಹೇಳ್ತೇನೆ ನನಗೆ ಒಂದು ಮನೆ ಕಟ್ಟು, ಒಂದು 20 ಲಕ್ಷ ಕೊಡ್ತೇನೆ, ಅಷ್ಟು ಉಳಿದದ್ದು ಮತ್ತೆ ಕೊಡುವ ಅಂತ. ಅವನು ರಿಟರ್ನ್ ಬರುವಾಗ ಮನೆ ಕಟ್ಟುವುದಿಲ್ಲ. ಯಾಕೆ ಕಟ್ಟುವುದಿಲ್ಲ? ಅವನಿಗೆ ಬ್ಲೂ ಪ್ರಿಂಟ್ ಕೊಡಲಿಲ್ಲ. ರೈಟ್? ಏನು ಕೊಡಲಿಲ್ಲ? ಬ್ಲೂ ಪ್ರಿಂಟ್. ಹೇಳ್ರಿ, ಬ್ಲೂ ಪ್ರಿಂಟ್ ಅಂದರೆ ಒಂದು ನಕ್ಷೆ ಕೊಡಲಿಲ್ಲ, ಒಂದು ಚಿತ್ರಣ ಕೊಡಲಿಲ್ಲ. ಇವತ್ತು ದೇವರ ವಾಕ್ಯವನ್ನು ಕೇಳಿದಾಗ ನಮ್ಮ ಒಳಗೆ ಏನು ಬರ್ತದೆ? ನಂಬರ್ 1 ಪಿಕ್ಚರ್ ಬರ್ತದೆ, ನಿರೀಕ್ಷೆ ಬರ್ತದೆ. ದೇವರು ಅಬ್ರಹಾಮನ ನಂಬಿಕೆಯನ್ನು ಒಂದೇ ದಿನ ಇದು ಮಾಡಲಿಲ್ಲ. ಹೊರಗೆ ಕರ್ಕೊಂಡು ಬಂದ, ನಕ್ಷತ್ರ ನೋಡು ಅಂತ ಹೇಳಿದ, ಸಮುದ್ರದ ಹೊಯ್ಗೆ ನೋಡು ಅಂತ ಹೇಳಿದ, ನಿನ್ನ ಸಂತಾನವನ್ನು ಅಷ್ಟು ಮಾಡ್ತೇನೆ ಅಂತ ಹೇಳಿದ, ನೀನು ಕಣ್ಣೆತ್ತಿ ಇದ್ದ ಸ್ಥಳದಿಂದ ನೋಡು ಅಂತ ಹೇಳಿದ. ನೋಡು, ನೀನು ನೋಡುವ ಎಲ್ಲ ಪ್ರದೇಶವನ್ನು ನಾನು ನಿನಗೆ ಕೊಡ್ತೇನೆ ಅಂತ ಹೇಳಿದ. ದಟ್ ಮೀನ್ಸ್ ಅವನ ಒಳಗೆ ಒಂದು ಪಿಕ್ಚರ್ ಹಾಕಿದ, ಅವನ ಒಳಗೆ ಒಂದು ಚಿತ್ರಣ ಹಾಕಿದ. ಹಲೋ, ಅವನ ಒಳಗೆ ಒಂದು ಚಿತ್ರಣ. ನಾನು ಹೇಳ್ತೇನೆ, ನಿಮ್ಮ ಒಳಗೆ ಯಾವ ಚಿತ್ರಣ ಇದೆ? ಸಾಲದ ಚಿತ್ರಣ ಇದೆಯಾ? ರೋಗದ ಚಿತ್ರಣ ಇದೆಯಾ? ಕೊರತೆಯ ಚಿತ್ರಣ ಇದೆಯಾ? ಅಥವಾ ಫೇಲಿಯರ್ನ ಚಿತ್ರಣ ಇದೆಯಾ? ಕಳಗೊಳ್ಳುವಂಥ ಚಿತ್ರಣ ಇದೆಯಾ? ಆ ಎಲ್ಲ ಚಿತ್ರಣಗಳನ್ನು ತೆಗೆದು ದೇವರ ವಾಕ್ಯ ಕೊಡುವಂಥ ಚಿತ್ರಣವನ್ನು ನಿಮ್ಮ ಒಳಗೆ ಹಾಕಿರಿ. ಬೈಬಲಲ್ಲಿ ಇದೆಯಾ ದೇವರ ವಾಕ್ಯದ ಚಿತ್ರಣ? ಓದಿ ಕೊಲೇಷನ್ 1 ಚಾಪ್ಟರ್ 19 ವರ್ಸ್. ಕೊಲೇಷನ್ 1:19. ತಂದೆಯಾದ ದೇವರು ಆತನಲ್ಲಿ ತನ್ನ ಸರ್ವ ಸಂಪೂರ್ಣತೆಯು ವಾಸವಾಗಿರಬೇಕೆಂತಲೂ, ಓಕೆ, ಆತನು ಶಿಲುಬೆಯ ಮೇಲೆ ಸುರಿಸಿದ ರಕ್ತದಿಂದ ತಾನು ಸಮಾಧಾನ ಉಂಟು ಮಾಡಿ ಭೂಪರಲೋಕಗಳಲ್ಲಿರುವ ಸಮಸ್ತವನ್ನು ಆತನ ಮೂಲಕ ತನಗೆ ಸಂಧಾನಪಡಿಸಿಕೊಳ್ಳಬೇಕೆಂತಲೂ ನಿಷ್ಕರ್ಷೆ ಮಾಡಿದನು. ನೆಕ್ಸ್ಟ್ 21. ಇದಲ್ಲದೆ ನೀವು ಹಿಂದಿನ ಕಾಲದಲ್ಲಿ ಅನ್ಯರು ದುಷ್ಕೃತ್ಯಗಳನ್ನು ಮಾಡುವವರಾಗಿ ದ್ವೇಷ ಮನಸ್ಸುಳ್ಳವರಾಗಿದ್ದರು. ನೆಕ್ಸ್ಟ್, ಆತನು ನಿಮ್ಮನ್ನು ಸಹ ತನ್ನ ಕುಮಾರನ ಸ್ಥೂಲ ದೇಹದಲ್ಲಿ ಉಂಟಾದ ಮರಣದ ಮೂಲಕ ಈಗ ಸಂಧಾನಪಡಿಸಿಕೊಂಡಿದ್ದಾನೆ ಮತ್ತು ನಿಮ್ಮನ್ನು ಪರಿಶುದ್ಧನಾಗಿಯೂ ನಿರ್ದೋಷಿಯನ್ನಾಗಿಯೂ ನಿರಪರಾಧಿಯನ್ನಾಗಿಯೂ ತನ್ನ ಸನ್ನಿಧಿಯಲ್ಲಿ ನಿಲ್ಲಿಸಬೇಕೆಂದಿದ್ದಾನೆ. ನೆಕ್ಸ್ಟ್, ನೀವು ಕೇಳಿದಂಥ, ಹೇಳ್ರಿ, ನೀವು ಕೇಳಿದಂಥ, ಎಲ್ಲರೂ ಹೇಳಿ, ನೀವು ಕೇಳಿದಂಥ ಆಕಾಶದ ಕೆಳಗಿರುವ ಸರ್ವ ಸೃಷ್ಟಿಗೆ ಸಾರಲ್ಪಟ್ಟಂತ ಸುವಾರ್ತೆಯಿಂದ ಉಂಟಾದ ನಿರೀಕ್ಷೆಯನ್ನು, ಸುವಾರ್ತೆಯಿಂದ ಉಂಟಾದ ನಿರೀಕ್ಷೆಯನ್ನು, ಹೇಳಿ, ಸುವಾರ್ತೆಯಿಂದ ಉಂಟಾದ ನಿರೀಕ್ಷೆಯನ್ನು. ಇಲ್ಲಿ ಏನು ಹೇಳ್ತದೆ? ಓಕೆ, ಇಂಗ್ಲಿಷ್ನಲ್ಲಿ, ಇಫ್ ಇಂಡೀಡ್ ಯು ಕಂಟಿನ್ಯೂ ಇನ್ ದ ಫೇತ್ ಗ್ರೌಂಡೆಡ್ ಅಂಡ್ ಸ್ಟೆಡ್ಫಾಸ್ಟ್ ಅಂಡ್ are not moved away from the hope of the gospel which you heard. See, ಪಿಕ್ಚರ್ ಹೇಗೆ ಬರುತ್ತದೆ? ನಿಮ್ಮ ಒಳಗೆ ಚಿತ್ರಣ ಬೇಕಂತ ಹೇಳಿದರೆ ನೀವು ಏನೇನು ಕೇಳುವುದಲ್ಲ, ಸುವಾರ್ಥ ವಾಕ್ಯಗಳನ್ನು ಕೇಳಬೇಕು. ಒಬ್ಬ ಮನುಷ್ಯ ರೋಗಿಯಾಗಿದ್ದರೆ ಅವನು ಕಂಟಿನ್ಯೂ ಆಗಿ ಹೀಲಿಂಗ್ ಸ್ಕ್ರಿಪ್ಚರ್ಗಳನ್ನು ಕೇಳುವಾಗ ಅವನ ಒಳಗಿನ ಮನುಷ್ಯ ನೋಡಲಿಕ್ಕೆ ಪ್ರಾರಂಭ ಮಾಡ್ತಾನೆ. ಅವನ ಇನ್ನರ್ ಮ್ಯಾನ್ ನೋಡ್ತಾನೆ. ನಿನ್ನ ದೇಹ ಪ್ಯಾರಲೈಸ್ ಆಗಿದ್ರು ನಿನ್ನ ಒಳಗಿನ ಮನುಷ್ಯನು ನೀನು ಹೊರಗೆ ನಡೆಯುವುದನ್ನು ನೋಡ್ತಾನೆ. ಕೇಳ್ತಾ ಇದ್ದೀರಾ? ಹಲೋ, ನಿನ್ನ ಒಳಗಿನ ಮನುಷ್ಯನು ನಡೆಯುವುದನ್ನು ನೋಡ್ತಾನೆ. ನಿನ್ನ ಒಳಗಿನ ಮನುಷ್ಯನು ಆರೋಗ್ಯದಲ್ಲಿರುವ ನೋಡ್ತಾನೆ. ನಿನ್ನ ಒಳಗಿನ ಮನುಷ್ಯನು ನೋಡಿದ ಅಂತ ಹೇಳಿದ್ರೆ ಹೊರಗಿನ ಮನುಷ್ಯನು ಹೇಳ್ತಾನೆ. ಕೇಳ್ತಾ ಇದ್ದೀರಾ?
ನಿಮ್ಮ ಒಳಗಿನ ಮನುಷ್ಯನು ನೋಡಬೇಕಾದ್ರೆ ನೀನು ವಾಕ್ಯವನ್ನು ಕೇಳಬೇಕು. ವಾಕ್ಯ ನಿನಗೆ ನಿರೀಕ್ಷೆಯನ್ನು ಕೊಡುತ್ತದೆ. ನಿರೀಕ್ಷೆ ಒಳ್ಳೆಯ ಪಿಕ್ಚರ್ ಕೊಡುತ್ತದೆ. ಹೋಪ್ ಇಸ್ ಎ ಗುಡ್ ವೈಟರ್, ಪುವರ್ ರಿಸೀವರ್ ಅಂತ ಹೇಳ್ತದೆ. ನಿರೀಕ್ಷಿಸಿ ನಂಬಿದನು. ನಂಬಿಕೆ ಹೇಳ್ತದೆ ಇಟ್ ಇಸ್ ಮೈನ್, ಇದು ನನ್ನದು. ನಂಬಿಕೆ ಹೇಳ್ತದೆ ನಾನು ಗುಣ ಆಗ್ತೇನಲ್ಲ, ಗುಣ ಆಗಿದ್ದೇನೆ ಮಾತ್ರ ಅಲ್ಲ, ನೀನು ಪಿಕ್ಚರ್ ಮಾಡಿ ನೋಡ್ತಿ, ಯು ಆರ್ ಹೆಲ್ತಿ ಅಂಡ್ ಸ್ಟ್ರಾಂಗ್. ಮೇ ಬಿ ಡಾಕ್ಟರ್ ಏನೇ ರಿಪೋರ್ಟ್ ಕೊಡ್ಬೋದು, ಮೇ ಬಿ ರಾಂಗ್ ರಿಪೋರ್ಟ್ಗಳನ್ನು ನಿನಗೆ ಕೊಡ್ಬೋದು, ಬಟ್ ರಾಂಗ್ ರಿಪೋರ್ಟ್ಗಳನ್ನು ನೀನು ನಂಬುವುದಿಲ್ಲ. ದೇವರ ರಿಪೋರ್ಟ್ ಅನ್ನೇ ನೀನು ನಂಬುತ್ತಿ. ಡಾಕ್ಟರ್ ರಿಪೋರ್ಟ್ ಅನ್ನು ಚೇಂಜ್ ಮಾಡುತ್ತಿ. ಇದಿರ ಇಲ್ಲಿ ಮೇ ಬಿ ಏನೇ ರಿಪೋರ್ಟ್ ಕೊಡಬಹುದು. ರಿಪೋರ್ಟ್ ಕೊಟ್ಟ ಕೂಡಲೇ ನಿಮ್ಮ ಒಳಗೆ ಪಿಕ್ಚರ್ ಸ್ಟಾರ್ಟ್ ಆಯಿತು. 3 ತಿಂಗಳಲ್ಲಿ ಸಾಯ್ತೇನೆ ಅಂತ ಹೇಳಿದ್ರೆ ಅವನೇ ಗೋರಿಯಲ್ಲಿ ಮಲಗಿದನ್ನು ನೋಡ್ತಾನೆ. ಒಮ್ಮೆ ಪೌಲ್ ಎಂಗಿಚು, ಎಷ್ಟು ಮಂದಿ ಕೇಳಿದೆ? ಪೌಲ್ ಎಂಗಿಚು ದೇವಸೇವಕ. ಅವನೊಂದು ಹಾಸ್ಪಿಟಲಿಗೆ ಹೋದಾಗ ಆ ವ್ಯಕ್ತಿಗೆ ವೈದ್ಯರು 3 ತಿಂಗಳು ಕೊಟ್ಟಿದ್ದು. 3 ತಿಂಗಳಲ್ಲಿ ನೀನು ಸಾಯ್ತಿ ಅಂತ. ಇವನ ಒಳಗೆ ಏನು ಈಗ ಚಿತ್ರಣ ಏನು? ಸಾಯುವಂಥದ್ದು. ಪೌಲಂಗಿಚ ಹೇಳಿದ, ಆ ಚಿತ್ರಣವನ್ನು ತೆಗೆ, ದೇವರ ವಾಕ್ಯದಲ್ಲಿ ಚಿತ್ರಣವನ್ನು ಮಾಡು. ಆತನ ಬಾಸುಂಡೆಗಳಿಂದ ಗುಣವಾಗಿದ್ದಿ. ಬರೇ ನೀನು ಇಲ್ಲಿಂದ ಎದ್ದು ಹೋಗುವುದು, ನೀನು ಪುನಃ ಕೆಲಸಕ್ಕೆ ಹೋಗುವುದು, ಕೆಲಸಕ್ಕೆ ಹೋಗಿ ಪುನಃ ರಿಟರ್ನ್ ಬರುವಾಗ ಹೆಂಡತಿಗೆ ಒಂದು ಒಳ್ಳೆಯ ಹೂ ತರುವುದನ್ನು, ಆಕೆ ಹೂ ಕೊಟ್ಟು ಸಂಜೆ ಸ್ವಲ್ಪ ಗಾರ್ಡನಿಗೆ ಕರ್ಕೊಂಡು ಹೋಗುವುದನ್ನು, ಇದನ್ನು ನೋಡಲಿಕ್ಕೆ ಪ್ರಾರಂಭ ಮಾಡು ಅಂತ ಹೇಳಿದರು. ಈ ಚಿತ್ರಣವನ್ನು ಬಿಟ್ಟು ಬೇರೆ ಎಲ್ಲ ಚಿತ್ರಣಗಳನ್ನು ರಿಜೆಕ್ಟ್ ಮಾಡು. ಇದನ್ನು ಬರೇ ದಿನಕ್ಕೆ 3 ಸರ್ತಿ ಓದು. ಬೇಕಾದರೆ ಬೆಳಿಗ್ಗೆ, ಮಧ್ಯಾಹ್ನ, ಸಂಜೆ ಓದು, ಅಂಟಿಲ್ ನಿನ್ನ ಒಳಗೆ ಪಿಕ್ಚರ್ ಕ್ರಿಯೇಟ್ ಆಗೋದನ್ನ. ಎಕ್ಸಾಕ್ಟ್ಲಿ ಈ ವ್ಯಕ್ತಿ 3 ತಿಂಗಳ ನಂತರ ಅವನು ಕೆಲಸಕ್ಕೆ ಹೋದ. ಕೆಲಸದಿಂದ ಬರುವಾಗ ಹೆಂಡತಿಗೆ ಹೂ ತಂದು ಹೆಂಡತಿಯನ್ನು ಹೊರಗೆ ಕರ್ಕೊಂಡು ಹೋದ. ಹಲ್ಲೆಲೂಯಾ. ನೀವು ಇವತ್ತು ಏನು ಪಿಕ್ಚರ್ ಮಾಡುತ್ತೀರಿ ಅದು ನಾಳೆ ನಿಮ್ಮ ಜೀವಿತ. ಆಸ್ ಎ ಮ್ಯಾನ್ ಥಿಂಕ್ ಇನ್ ಹಿಸ್ ಹಾರ್ಟ್ ಸೋ ಈಸಿ. ಮನುಷ್ಯನ ಒಳಗೆ ಏನು ಆಲೋಚನೆ ಮಾಡ್ತಾನೋ ಅದೇ ಅವನು ಆಗಿದ್ದಾನೆ. ನೀವು ಆಲೋಚನೆ ಮಾಡುವ ರೀತಿಯನ್ನು ಬದಲಾಯಿಸಿರಿ. ವಾಟ್ ಯು ಬಿಲೀವ್, ವಾಟ್ ಯು ಇಮ್ಯಾಜಿನ್, ಇಟ್ ವಿಲ್ ಮ್ಯಾನಿಫೆಸ್ಟ್. ದೇವರ ವಾಕ್ಯಾನುಸಾರವಾದ ಪಿಕ್ಚರ್ ನೀವು ಮಾಡಿದರೆ, ದೇವರ ವಾಕ್ಯಾನುಸಾರವಾದ ಚಿತ್ರಣಗಳನ್ನು ಮಾಡಿದರೆ, ಪವಿತ್ರಾತ್ಮನು ನಿನ್ನ ಮನೆಯಲ್ಲಿ ಮ್ಯಾನಿಫೆಸ್ಟ್ ಆಗ್ತಾನೆ, ಮಕ್ಕಳಲ್ಲಿ ಮ್ಯಾನಿಫೆಸ್ಟ್ ಆಗ್ತಾನೆ, ನಿನ್ನ ಕುಟುಂಬದಲ್ಲಿ ಮ್ಯಾನಿಫೆಸ್ಟ್ ಆಗ್ತಾನೆ, ನಿನ್ನ ಸಭೆಯಲ್ಲಿ ಮ್ಯಾನಿಫೆಸ್ಟ್ ಆಗ್ತಾನೆ, ನಿನ್ನ ಬಿಸ್ನೆಸ್ಸಲ್ಲಿ ಮ್ಯಾನಿಫೆಸ್ಟ್ ಆಗುತ್ತಾನೆ, ನಿನ್ನ ಆಫೀಸಲ್ಲಿ ಮ್ಯಾನಿಫೆಸ್ಟ್ ಆಗುತ್ತಾನೆ, ನೀನು ಹೋಗುವ ಬಸ್ಸಲ್ಲಿ ಮ್ಯಾನಿಫೆಸ್ಟ್ ಆಗುತ್ತಾನೆ, ಕಾರಲ್ಲಿ ಮ್ಯಾನಿಫೆಸ್ಟ್ ಆಗುತ್ತಾನೆ. ನಿನ್ನ ಒಳಗೆ ಒಂದು ಪಿಕ್ಚರ್ ಇದೆ. ಸ್ಪಿರಿಟ್ ಆಫ್ ಗಾಡ್ ಲಿವ್ಸ್ ಇನ್ ಮೀ. ಅದಕ್ಕೋಸ್ಕರ ಈ ಪಿಕ್ಚರ್ ಅನ್ನು ಮೇಂಟೈನ್ ಮಾಡುವುದಕ್ಕೋಸ್ಕರ ನಾವು ಎವ್ರಿ ಡೇ ವಾಕ್ಯವನ್ನು ಕೇಳುವುದು ಇಂಪಾರ್ಟೆಂಟ್. ಯೇಸು ಹೇಳಿದ, ನಾನು ಮಾತಾಡಿದ ಮಾತುಗಳಿಂದ ನೀವು ಶುದ್ಧರಾಗಿದ್ದೀರಿ. ಪ್ರತಿದಿನ ವಾಕ್ಯವನ್ನು ಕೇಳುವುದರಿಂದ ನಾವು ಕ್ಲೀನ್ ಆಗುತ್ತೇವೆ. ಹಲೋ. ಇನ್ನರ್ ಇಮೇಜ್ ಒಂದೇ ದಿನದಲ್ಲಿ ಕೂತ್ಕೊಳ್ಳೋದಿಲ್ಲ. ಕಂಟಿನ್ಯೂ ನೀವು ವಾಕ್ಯವನ್ನು ಕೇಳಬೇಕು. ಆಗ ನಿಮ್ಮಲ್ಲಿ ಆ ಕಾನ್ಷಿಯಸ್ ಇರುತ್ತದೆ, ಹೋಲಿ ಸ್ಪಿರಿಟ್ ಈಸ್ ಮೂವಿಂಗ್ ಥ್ರೂ ಮೀ. ನ್ಯಾಚುರಲ್ ಸಿಚುವೇಶನ್ ಮಾತಾಡಬೇಡಿ. ದೇವರು ಏನು ಮಾಡಿದ? ದೇವರು ನೋಡುವಾಗ ಭೂಮಿ ಬರಿದಾಗಿತ್ತು, ಆದಿಸಾಗರದ ಮೇಲೆ ಕತ್ತಲಿತ್ತು, ರೈಟ್? ಕ್ರಮವಿಲ್ಲದಿತ್ತು,
ಜಲ ಸಮೂಹಗಳ ಮೇಲೆ ಪವಿತ್ರಾತ್ಮನು ಚಲಿಸ್ತಾ ಇದ್ದ. ಆಗ ನೀನು ಇಂಪಾರ್ಟೆಂಟ್. ನಿನ್ನ ಪರಿಸ್ಥಿತಿ ಸರಿ ಇಲ್ಲ, ಬಿಸ್ನೆಸ್ ಸರಿ ಇಲ್ಲ, ಮನೆಯಲ್ಲಿ ಕ್ರಮ ಇಲ್ಲ, ಕುಟುಂಬದಲ್ಲಿ ಸರಿ ಇಲ್ಲ, ಆಗ ಏನು ರಿಯಾಕ್ಟ್ ಮಾಡುತ್ತೆ ಅದು ಇಂಪಾರ್ಟೆಂಟ್. ದೇವರದ್ದು ಆಗ ದೇವರು ಕಮನ್ ಆಗ ದೇವರು ಕಮನ್ ಆಗ ದೇವರು ಇಮಿಡಿಯೇಟ್ಲಿ ಹೇಳಿದ ಬೆಳಕಾಗಲಿ. ಯಾಕೆ? ಗಾಡ್ ಇಸ್ ಎ ಲೈಟ್, ಗಾಡ್ ಸ್ಪೀಕ್ ಲೈಟ್. ನಾವು ಯಾರು? ಬೆಳಕಿನ ದೇವರಿಗೆ ಬೆಳಕಿನ ಮಕ್ಕಳಾಗಿ ನಾವು ಕ್ರಿಸ್ತನಲ್ಲಿ ಹುಟ್ಟಿದ್ದೇವೆ. ವಿ ಆರ್ ಲೈಟ್ ಆಫ್ ದ ವರ್ಲ್ಡ್. ನಾವು ಬೆಳಕನ್ನು ಮಾತಾಡುವವರು. ಏಳು, ಪ್ರಕಾಶಿಸು, ನಿನಗೆ ಬೆಳಕು ಬಂತು. ಅರೈಸ್ ಅಂಡ್ ಶೈನ್. ಹಲ್ಲೆಲೂಯಾ. ದೇವರು ಎದ್ದು ಪ್ರಕಾಶಿಸಿದ. ಹೇಗೆ ಪ್ರಕಾಶಿಸಿದ? ಲೆಟ್ ದೇರ್ ಬಿ ಲೈಟ್. ಮನೆಯಲ್ಲಿ ಅಕ್ಕಿ ಖಾಲಿ ಇದ್ರೆ ಅಕ್ಕಿ ಖಾಲಿ ಬಗ್ಗೆ ಮಾತಾಡಬೇಡ್ರಿ. ಥ್ಯಾಂಕ್ ಯು ಲಾರ್ಡ್, ನಮ್ಮ ಮನೆಯಲ್ಲಿ ಅನ್ನಪಾನಗಳಿಗೆ ಯಾವತ್ತೂ ಕಡಿಮೆ ಇರುವುದಿಲ್ಲ ಹೇಳ್ರಿ. ನೀತಿವಂತರ ಮನೆಯಲ್ಲಿ ಧನ ಐಶ್ವರ್ಯಗಳು ಇದ್ದೇ ಇರುವವು. ನಿನ್ನ ಮನೆಯಲ್ಲಿ ಧನ ಐಶ್ವರ್ಯಗಳು ಇದ್ದಿರುವಂಥದ್ದು ಬೆಸ್ಟ್ ಜಾಬಲ್ಲಿ ಇರುವುದರಿಂದ ಅಲ್ಲ. ನಿನ್ನ ಮನೆಯಲ್ಲಿ ಧನ ಐಶ್ವರ್ಯಗಳು ಇರುವಂಥದ್ದು ಬೆಸ್ಟ್ ಬಿಸ್ನೆಸ್ ಇರುವುದರಿಂದ ಅಲ್ಲ. ನಿನ್ನ ಮನೆಯಲ್ಲಿ ಧನ ಐಶ್ವರ್ಯಗಳು ಇದ್ದಿರುವಂಥದ್ದು ಒಳ್ಳೆ ಯೂನಿವರ್ಸಿಟಿಯಿಂದ ನೀನು ಎಜುಕೇಷನ್ ಮಾಡಿದ್ದರಿಂದ ಅಲ್ಲ. ನಿನ್ನ ಮನೆಯಲ್ಲಿ ಧನ ಐಶ್ವರ್ಯಗಳು ಇರುವಂಥದ್ದು ನಿನ್ನ ಯಾವುದೇ ನ್ಯಾಚುರಲ್ ಇನ್ಫ್ಲುಯೆನ್ಸ್ ಅಲ್ಲ. ದೇವರ ವಾಕ್ಯದ ಮೂಲಕ ನೀತಿವಂತರ ಮನೆಯಲ್ಲಿ ಧನ ಐಶ್ವರ್ಯಗಳು ಇದ್ದೇ ಇರುವವು. ಮಾತಾಡ್ರಿ ಒಳಗಿಂದ. ಸ್ಪೀಕ್ ಗಾಡ್ಸ್ ವರ್ಡ್. ಸ್ಪೀಕ್ ಲೈಕ್ ಗಾಡ್, ಟಾಕ್ ಲೈಕ್ ಗಾಡ್, ಬಿಲೀವ್ ಲೈಕ್ ಗಾಡ್. ಕೆರೂಬಿಯರು ಸೆರಾಪಿಯರು ದಿನನಿತ್ಯ ಸ್ತುತಿಸುವ ಸೇನಾಧೀಶ್ವರನೇ, ಮಹಿಮೆಗೂ ನಿಯೋಗ್ಯನೇ, ಮಾನ ಪ್ರಭಾವವು ಉಳ್ಳವನು, ಆರಾಧನೆಗೆ ನಿಯೋಗ್ಯನೇ, ನನ್ನ ಸ್ತುತಿಗೆ ಪಾತ್ರನೇ. ಹಲ್ಲೆಲೂಯಾ. ಕ್ರಿಶ್ಚಿಯನ್ ಲೈಫ್ ಇಸ್ ನಾಟ್ ಎ ರಿಲಿಜಿಯಸ್ ಲೈಫ್. ದೇವರು ಎಲ್ಲವನ್ನು ಸೃಷ್ಟಿ ಮಾಡಿದ, ಕಡೆಗೆ ಹೇಳಿದ ನಮ್ಮ ಸ್ವರೂಪದಲ್ಲಿ ನಮ್ಮ ಹೋಲಿಕೆಗೆ ಸರಿಯಾಗಿ ನಾವು ಮನುಷ್ಯರನ್ನು ಉಂಟು ಮಾಡೋಣ. ದಟ್ ಮೀನ್ಸ್ ನನ್ನ ಹಾಗೆ ನಂಬುವಂಥ, ನನ್ನ ಹಾಗೆ ಮಾತಾಡುವಂಥ, ನನ್ನ ಹಾಗೆ ಪರಿಸ್ಥಿತಿಗಳನ್ನು ಬದಲಾಯಿಸುವಂಥ ಮನುಷ್ಯರನ್ನು ನಾನು ಉಂಟು ಮಾಡುತ್ತೇನೆ. ಈಗ ದೇವರು ಭೂಮಿಯನ್ನು ಮನುಷ್ಯನಿಗೆ ಕೊಟ್ಟಿದ್ದಾನೆ. ಇಲ್ಲಿ ಏನಾದರೂ ಸರಿಪಡಿಸಬೇಕಾದ್ರೆ ನೀನು ಮತ್ತು ನಾನೇ ಮಾಡಬೇಕು. ನೀನು ಮತ್ತು ನಾನು ಮಾಡಬೇಕು. ಕಮನ್, ನೀನು ಮತ್ತು ನಾನೇ ಮಾಡಬೇಕು. ನಿಮ್ಮ ಜೀವಿತದಲ್ಲಿ ಏನಾದರೂ ಅಹಿತಕರ ಘಟನೆ ನಡೆಯುವುದಾದರೆ ಅದಕ್ಕೆ ದೇವರು ಕಾರಣ ಅಲ್ಲ. ಗಾಡ್ ಇಸ್ ನಾಟ್ ರೀಸನ್. ದೇವರು ಕಾರಣ ಅಲ್ಲ. ದೇವರಿಗೂ ನಿಮ್ಮ ವಿಷಯದಲ್ಲಿ ಕಾಳಜಿ ಇದೆ. ದೇವರಿಗೆ ನಿಮ್ಮ ವಿಷಯದಲ್ಲಿ ಕರುಣೆ ಇದೆ. ನಿಮ್ಮ ಕಷ್ಟವನ್ನು ಆತನು ಬಲ್ಲವನು. ನಿಮ್ಮ ದುಃಖವನ್ನು ಆತನು ನೋಡುವ ಆತನು. ಆತನ ಕಣ್ಣು ಕುರುಡಲ್ಲ, ಕಿವಿ ಕಿವುಡಲ್ಲ, ಆತನ ಕೈ ಮೋಟುಗೈ ಅಲ್ಲ. ಬಟ್ ವಿಥೌಟ್ ಫೇತ್ ಇಟ್ ಈಸ್ ಇಂಪಾಸಿಬಲ್ ಟು ಪ್ಲೀಸ್ ಗಾಡ್. ನಿನ್ನ ಲೋಕಕ್ಕೆ ವಿದೌಟ್ ಯುವರ್ ಪರ್ಮಿಷನ್ ದೇವರು ಬರುವುದಿಲ್ಲ. ವಾಟ್ ಈಸ್ ಪ್ರೇಯರ್? ಪ್ರಾರ್ಥನೆ ಎಂದರೆ ಏನು? ವಾಟ್ ಈಸ್ ಪ್ರೇಯರ್? ಯೇಸು ಸ್ವಾಮಿ ಹೇಳಿದ, ನೀವು ಪ್ರಾರ್ಥನೆ ಮಾಡುವಾಗ ಸುಮ್ಮನೆ ಹೇಳಿದ್ದನ್ನೇ ಹೇಳಬೇಡ್ರಿ. ಅವರು ಬಹಳ ಮಾತುಗಳನ್ನು ಹೇಳಿದರೆ ದೇವರವರ ಪ್ರಾರ್ಥನೆಯನ್ನು ಕೇಳ್ತಾನೆ ಅಂತ ಅವ್ರು ನೆನೆಸ್ತಾರೆ, ಮಾಡುವವರು ನೆನೆಸ್ತಾರೆ. ನೀವು ಪ್ರಾರ್ಥನೆ ಮಾಡುವ ಮುಂಚೆನೆ ಪರಲೋಕದ ತಂದೆಗೆ ಗೊತ್ತಿದೆ ನಿಮಗೇನೇನು ಬೇಕಂತ. ವಾಟ್ ಈಸ್ ಯುವರ್ ಪ್ರಾಬ್ಲಮ್, ವಾಟ್ ಈಸ್ ಯುವರ್ ಕಂಡೀಷನ್, ಎಲ್ಲವನಿಗೆ ಗೊತ್ತಿದೆ. ಅದಕ್ಕೋಸ್ಕರ ಆತನು ನಿಮಗೆ ವಾಕ್ಯವನ್ನು ಕಳಿಸ್ತಾನೆ, ರಿಯಾಲಿಟಿಯನ್ನು ರಿವೀಲ್ ಮಾಡುತ್ತಾನೆ. ಇಲ್ಲಿ ಕೇಳ್ರಿ, ಬೈಬಲ್ ಹೇಳ್ತದೆ ಪರಲೋಕವು ಯೆಹೋವನದ್ದು, ಭೂಲೋಕವನ್ನು ಯಾರಿಗೆ ಕೊಟ್ಟಿದ್ದಾನೆ? ನರಸಂತಾನ. ಏನು ಹೇಳಿದವನು? ನಮ್ಮ ಸ್ವರೂಪದಲ್ಲಿ ನಮ್ಮ ಹೋಲಿಕೆಗೆ ಸರಿಯಾಗಿ ನಾವು ಮನುಷ್ಯರನ್ನು ಉಂಟು ಮಾಡೋಣ, ಅವರು ಭೂಲೋಕದ ಮೇಲೆ ದೊರೆತನ ಮಾಡಲಿ. ನಾವಲ್ಲ, ಅವರು ಕಂಟ್ರೋಲ್ ಮಾಡಲಿ.
ಅವರು ಸರಿ ಇಲ್ಲದನ್ನು ಸರಿ ಮಾಡಲಿ. ಒಮ್ಮೆ ದೇವರು ನಿನಗೆ ಅಥಾರಿಟಿ ಕೊಟ್ಟ ಮೇಲೆ ಆತನು ಮಧ್ಯಕ್ಕೆ ಬರುವುದಿಲ್ಲ. He can help you. Holy Spirit is a helper, not ಆತನು ಫೋರ್ಸ್ ಮಾಡುವುದಿಲ್ಲ. He will lead you, He will guide you, strengthen you, help you. He is a helper. ಆತನು ಸಹಾಯಕನು. ರೈಟ್. ಈಗ ನನಗೆ 2 ಮನೆ ಇದೆ, ಕೇಳ್ತಾ ಇದ್ದೀರಾ? 2 ಮನೆ ಇದೆ. ಒಂದು ಮನೆಯಲ್ಲಿ ನಾನಿದ್ದೇನೆ, ಇನ್ನೊಂದು ಮನೆಯನ್ನು ಏನು ಮಾಡಿದ್ದೇನೆ, ನಾನು ಬಾಡಿ ಕೊಟ್ಟಿದ್ದೇನೆ. 11 ತಿಂಗಳು ಅಗ್ರಿಮೆಂಟ್ ಆಗಿದೆ. 2 ಮನೆ ನನ್ನದೇ. ನಾನು ಏನು ಮಾಡಿದ್ದೇನೆ, ಬಾಡಿ ಕೊಟ್ಟಿದ್ದೇನೆ. ಅನಿಲಿಗೆ ಬಾಡಿ ಕೊಟ್ಟಿದ್ದೇನೆ ಅಂತ ಅನಿಸ್ತು. ಈಗ ಮನೆ ನನ್ನದಂತ ಹೇಳಿಕೊಂಡು ನನಗೆ ಖುಷಿ ಬಂದಾಗೆ ಮನೆ ಒಳಗೆ ಹೋಗ್ಬೋದಾ ನಾನು? ಕಮನ್ ಖುಷಿ ಬಂದಾಗೆ ಇನ್ನು ಮನೆ ಒಳಗೆ ಹೋಗ್ಬೋದಾ? ಅವರ ಕಿಚನ್ಗೆ ಹೋಗ್ಬೋದಾ? ಅವರ ಬೆಡ್ರೂಮಿಗೆ ಹೋಗ್ಬೋದಾ? ನನ್ನ ಮನೆ ಅಂತ ಹೇಳಿಕೊಂಡು ಅವರ ಟ್ಯಾಪ್ ಸರಿ ಮಾಡ್ಬೋದಾ? ಮನೆ ನನ್ನದಂತ ಹೇಳಿಕೊಂಡು ಅವರಿಲ್ಲ ಸಮಯದಲ್ಲಿ ಓಪನ್ ಮಾಡಿ ಪೇಂಟ್ ಕೊಡ್ಬೋದಾ? ಅರೆ, ನಾನೇ ಮಾಡಲಿಕ್ಕೆ ಆಗುದಿಲ್ಲ ಅಂತ ದೇವರು ಮಾಡ್ತಾನ? ಹಲೋ, ನನಗೆಂಬುದು ಪ್ರಿನ್ಸಿಪಲ್ ಇದೆ. ಇವನು ಕಣ್ಣೀರಿಡ್ತಾನೆ, ಬೊಬ್ಬೆ ಆಗ್ತಾನೆ, ಟ್ಯಾಪ್ ಸರಿ ಇಲ್ಲ, ಟ್ಯಾಪ್ ಸರಿ ಆಗುದಿಲ್ಲ. ನಾನು ಹೇಳ್ತೀನಿ, ಅನಿಲ್ ಬದರ್ ಅಲ್ಲಿ ಏನೆಲ್ಲ ಪ್ರಾಬ್ಲಮ್ ಎಂತದ್ದು, ನನ್ನದು ಮನೆ, ನನಗೆ ಗೊತ್ತುಂಟು. ನಾನು ಏನಾದರೂ ಮಾಡಬೇಕಾದ್ರೆ ಈ ವ್ಯಕ್ತಿ ನನಗೆ ಅನುಮತಿ ಕೊಡಬೇಕು. ಹಿ ಮಸ್ಟ್ ಓಪನ್ ದ ಡೋರ್ ಫಾರ್ ಮೀ, ದೆನ್ ಐ ವಿಲ್ ಕಮ್. ರೈಟ್? ಅಲ್ಲಿ ಏನು ಸರಿ ಇಲ್ಲ, ನಾನು ಸರಿ ಮಾಡ್ತೇನೆ. ವಿದೌಟ್ ಯುವರ್ ಪರ್ಮಿಷನ್ ಐ ಕೆನಾಟ್ ಎಂಟರ್ ಯುವರ್ ಹೌಸ್. ವಿದೌಟ್ ಮೈ ಪರ್ಮಿಷನ್. ವಾಟ್ ಈಸ್ ಪ್ರೇಯರ್? ಪ್ರೇಯರ್ ಇಸ್ ಎ ಅರ್ಥ್ಲಿ ಪರ್ಮಿಷನ್, ಹೆವನ್ಲಿ ಇನ್ವಾಲ್ವ್ಮೆಂಟ್. ಪ್ರೇಯರ್ ಅಂದರೆ ಏನು? ಅರ್ಥ್ಲಿ ಪರ್ಮಿಷನ್. ನೀವು ದೇವರಿಗೆ ಅನುಮತಿ ಕೊಡುವುದು, ಪರಲೋಕ ನಿನ್ನೊಟ್ಟಿಗೆ ಇನ್ವಾಲ್ವ್ ಆಗುವುದು. ಬಟ್ ನೀವು ಯಾರಿಗೆ ಪರ್ಮಿಷನ್ ಕೊಡ್ತೀರಿ? ದೇವರಿಗೆ ಕೊಡ್ತೀರಾ, ಸೈತಾನಿಗೆ ಕೊಡ್ತೀರಾ? ಎವ್ರಿ ಯುವರ್ ನೆಗೆಟಿವ್ ಇಮ್ಯಾಜಿನೇಷನ್, ಈವಿಲ್ ಇಮ್ಯಾಜಿನೇಷನ್, ಯು ಆರ್ ಗಿವಿಂಗ್ ಪರ್ಮಿಷನ್ ಟು ದ ಡಿಮನ್ಸ್. ಅವರು ಕೂಡ ನೇರವಾಗಿ ಯಾವ ಕೆಲಸ ಮಾಡೋದಿಲ್ಲ, ಡಿಮನ್ಸ್ಗಳು. ಅವರಿಗೂ ಕೂಡ ನಿಮ್ಮ ಪರ್ಮಿಷನ್ ಬೇಕು. ನಿಮ್ಮ ಪರ್ಮಿಷನ್ ಇಲ್ಲದೆ ಸೈತಾನ ಏನು ಮಾಡುವುದಿಲ್ಲ. ನೀವು ಯಾವಾಗಲೂ ಸೈತಾನ ಅಂತ ಹೇಳಬೇಕಾಗಿಲ್ಲ. ಅವನಿಗೆ ನಿಮ್ಮ ಅನುಮತಿ ಬೇಕು. ನಿಮ್ಮ ಮನೆಯೊಳಗೆ ಅವನು ಅಷ್ಟು ಈಸಿಯಾಗಿ ಬರಲಿಕ್ಕೆ ಆಗುವುದಿಲ್ಲ. ನಿಮ್ಮ ಬಿಸ್ನೆಸ್ಸನ್ನು ಅಷ್ಟು ಈಸಿಯಾಗಿ ಎಂಟ್ರಿ ಆಗಲಿಕ್ಕೆ ಆಗುವುದಿಲ್ಲ. ನಿಮ್ಮ ಕುಟುಂಬವನ್ನು, ನಿಮ್ಮ ಮನೆಯನ್ನು ಅಷ್ಟು ಈಸಿಯಾಗಿ ಅವನು ಎಂಟ್ರಿ ಮಾಡಲಿಕ್ಕೆ ಆಗುವುದಿಲ್ಲ. ನಿಮ್ಮ ಮಕ್ಕಳನ್ನು ಕ್ಯಾಚ್ ಮಾಡಲಿಕ್ಕೆ ಆಗುವುದಿಲ್ಲ ವಿದೌಟ್ ಎ ಪರ್ಮಿಷನ್. ಮೈ ಪೀಪಲ್ ಆರ್ ಡಿಸ್ಟ್ರಾಯ್ ಬಿಕಾಸ್ ಲ್ಯಾಕ್ ಆಫ್ ನಾಲೆಡ್ಜ್. ನನ್ನ ಜನರು ಹಾಳಾಗಿ ಹೋಗಿದ್ದಾರೆ ನನ್ನ ಜ್ಞಾನವಿಲ್ಲದೆ. ಏನು ಹೇಳ್ತದೆ? ಭೂಲೋಕದಲ್ಲಿ ಕೆಟ್ಟದನ್ನು ತುಂಬಿತು. ಯಾಕೆ ತುಂಬಿತು? ಇಮ್ಯಾಜಿನೇಷನ್ ಆಫ್ ದೇರ್ ಹಾರ್ಟ್ ಈವಿಲ್ ಕಂಟಿನ್ಯೂಲಿ. ಇಮ್ಯಾಜಿನ್ ದ ಪಿಕ್ಚರ್, ಈವಿಲ್ ಇಮ್ಯಾಜಿನೇಷನ್, ಈವಿಲ್ ಪಿಕ್ಚರ್, ಈವಿಲ್ ಪಿಕ್ಚರ್, ಇಮ್ಯಾಜಿನೇಷನ್ ಆಫ್ ದರ್ ಹಾರ್ಟ್ ಈವಿಲ್ ಕಂಟಿನ್ಯೂಲಿ. ಅದಕ್ಕೋಸ್ಕರ ಈವಿಲ್ ಮ್ಯಾನಿಫೆಸ್ಟ್ ಆಗ್ತಿತ್ತು ಅಲ್ಲಿ. ಅರ್ಥ ಆಗ್ತಾ ಇದೆ? ಹಲ್ಲೆಲೂಯಾ. ರಾಂಗ್ ಇಮ್ಯಾಜಿನೇಷನ್, ರಾಂಗ್ ಮ್ಯಾನಿಫೆಸ್ಟೇಷನ್. ಅದಕ್ಕೋಸ್ಕರ ನಿಮ್ಮ ಇಮ್ಯಾಜಿನೇಷನ್ ಅನ್ನು ಬಹಳ ಜಾಗ್ರತೆಯಿಂದ ಕಾಪಾಡ್ರಿ. ನಿಮ್ಮ ಮೈಂಡಲ್ಲಿ ಭಯಂಕರ ಪವರ್ ಇದೆ. ನಿಮ್ಮ ಮೈಂಡ್ ಸಾಧಾರಣವಾದ ಸಂಗತಿ ಅಲ್ಲ. ದೇವರು ಹೇಳಿದರೆ ಇವರು ಏನು ಇಮ್ಯಾಜಿನ್ ಮಾಡಿದರೂ ಇವರಿಗೆ ಆಗುವುದಿಲ್ಲ ಎಂಬುದು ಯಾವುದೂ ಇಲ್ಲ. 11 chapter 6 verse. Adikanda. See? And the Lord said, indeed, the people are one and they all have one language. And this is what they began to do. Now nothing that they purpose to do
withheld from them. ಇನ್ನೊಂದು ಟ್ರಾನ್ಸ್ಲೇಷನ್ ಹಾಕಿರಿ, ಇಮ್ಯಾಜಿನೇಷನ್. ಐದರಲ್ಲಿ ಓದಿರಿ. ಇಲ್ಲಿ ಕನ್ನಡದಲ್ಲಿದ್ದೇನೆ ಹೇಳ್ತದೆ, ನೋಡಿದ ಮೇಲೆ ಆತನು, ಇವರು ಒಂದೇ ಜನಾಂಗ, ಇವರೆಲ್ಲರಿಗೂ ಒಂದೇ ಭಾಷೆ, ಪ್ರಾರಂಭದಲ್ಲಿ ಇಷ್ಟು ದೊಡ್ಡ ಕೆಲಸ ಮಾಡುವರಾಗಿರಲು ಮುಂದೆ ಏನು ಆಲೋಚಿಸಿದರು? ಹೇಳ್ರಿ, ಏನು ಆಲೋಚಿಸಿದರು? ದೇವರಿಗೆ ಅಸಾಧ್ಯ ಎಂಬುದು ಯಾವುದೇ ಇಲ್ಲ. ಹಾಗೆಯಾ? ಹೇಗೆ? ಸರಿ ಓದಿ. ನೋಡಿದ ಮೇಲೆ ಆತನು, ಇವರು ಒಂದೇ ಜನಾಂಗ, ಇವರೆಲ್ಲರಿಗೂ ಒಂದೇ ಭಾಷೆ, ಪ್ರಾರಂಭದಲ್ಲಿ ಇಷ್ಟು ದೊಡ್ಡ ಕೆಲಸ ಮಾಡುವರಾಗಿರಲು ಮುಂದೆ ಏನು ಆಲೋಚಿಸಿದರು? ನಾವೆಲ್ಲ ಹೇಳ್ತೇವೆ ದೇವರಿಗೆ ಅಸಾಧ್ಯ ಇಲ್ಲ. ದೇವರು ಹೇಳ್ತಾನೆ ಇವರಿಗೆ ಅಸಾಧ್ಯ ಯಾವುದಿಲ್ಲ. Right? See? And the Lord said, behold, they are one people and they have all one language. And this is only the beginning of what they will do. And now nothing they have imagined they can do will be impossible for them. ಏನು ಇಮ್ಯಾಜಿನೇಷನ್ ಮಾಡಿದ್ರು ಅವರಿಗೆ ಅಸಾಧ್ಯ ಎಂಬುದು ಯಾವುದೇ ಇಲ್ಲ. ಓದಿರಿ, 6ನೇ ಅಧ್ಯಾಯ 5ನೇ ವಚನ ಓದಿ. ಆದಿಕಾಂಡ ಮನುಷ್ಯರ ಕೆಟ್ಟತನವು ಭೂಮಿಯ ಮೇಲೆ ಹೆಚ್ಚಾಗಿರುವುದನ್ನು, ಅವ್ರ ಹೃದಯದಲ್ಲಿ ಯೋಚಿಸಿದೆಲ್ಲ ಯಾವಾಗಲೂ ಬರೀ ಕೆಟ್ಟದಾಗಿರುವುದನ್ನು. Then the Lord saw that the wickedness of man was great in the earth, and that every intent of the thoughts, ಅಂದರೆ every imagination, ಅದೇ ಟ್ರಾನ್ಸ್ಲೇಷನ್ ಹಾಕಿ, ಆಂಪ್ಲಿಫೈಡ್ ಅಲ್ಲಿ ಹಾಕಿ. ಆಂಪ್ಲಿಫೈಡ್ ಕ್ಲಾಸಿಕ್. ಓದ್ತಾ ಇದ್ದೀರಾ? ಎಷ್ಟು ಮಂದಿ ಸಿಗ್ತಾ ಇದೆ? And that every imagination and intention of all human thinking was only evil continually. Evil imagination, evil manifestation. Right imagination, right manifestation. ಒಬ್ಬ ಪ್ರಧಾನ ಬಂದ, ಯೇಸುವಿನ ಹತ್ರ ಒಂದು ಪ್ರಧಾನ ಬಂದ. ಏನು ಹೇಳಿದ? ಗುರುವೇ, ನನ್ನ ಮಗನು ಸಾಯಲಿಕ್ಕಿದ್ದಾನೆ, ಬೇಗನೆ ಬಂದು ವಾಸಿ ಮಾಡು ಅಂತ. ಯೇಸುವಿನ ಒಂದು ಮಾತು ಹೇಳಿದ, ಒಂದೇ ಮಾತು ಹೇಳಿದ, ನಿನ್ನ ಮಗನು ಬದುಕುತ್ತಾನೆ, ಹೋಗು ಅಂತ ಹೇಳಿದ. ಒನ್ ವರ್ಡ್, ನಿನ್ನ ಮಗನು ಬದುಕುತ್ತಾನೆ, ಹೋಗು. ಎಲ್ಲಿದೆ ವಚನ? ಯೋಹಾನ ಸುವಾರ್ತೆಯಲ್ಲಿ ಓದಿರಿ. ಯೇಸು ಅವನಿಗೆ ನಿನ್ನ ಮಗನು ಬದುಕುತ್ತಾನೆ, ಹೋಗು. 49ರಿಂದ ಹಾಕಿ, 49. ಆ ಪ್ರಧಾನ, ಸ್ವಾಮಿ, ನನ್ನ ಮಗನು ಸಾಯುವುದಕ್ಕೆ ಮುಂಚೆ ನೀನು ಬರಬೇಕು ಅನ್ನಲು. ಅಂದರೆ ಅವನ ಫುಲ್ ಇಮ್ಯಾಜಿನೇಷನ್ ಏನು? ಇಮ್ಯಾಜಿನೇಷನ್ ಏನು? ಮಗ ಸಾಯುವಂಥದ್ದು. ಆಲ್ರೆಡಿ ಅವನು ಪಿಕ್ಚರ್ ಮಾಡಿದ್ದಾನೆ ಮಗ ಸಾಯುವಂಥದ್ದು. ಆ ಪ್ರಧಾನ, ಸ್ವಾಮಿ, ನನ್ನ ಮಗನು ಸಾಯುವುದಕ್ಕೆ ಮುಂಚೆ ನೀನು ಬರಬೇಕು ಅನ್ನಲು. ನೆಕ್ಸ್ಟ್, ಯೇಸು ಅವನಿಗೆ ನಿನ್ನ ಮಗನು ಬದುಕುತ್ತಾನೆ, ಹೋಗು ಎಂದು ಉತ್ತರ ಕೊಟ್ಟನು. ಯೇಸು ಅವನಿಗೆ, ಹೇಳ್ರಿ, ನಿನ್ನ ಮಗನು ಬದುಕುತ್ತಾನೆ, ಹೋಗು ಎಂದು ಉತ್ತರ ಕೊಟ್ಟನು. ಆ ಗೃಹಸ್ಥನು ಯೇಸು ತನಗೆ ಹೇಳಿದ ಮಾತನ್ನು ನಂಬಿ ಹೊರಟು ಹೋದನು. ಇಲ್ಲಿ ಪಿಕ್ಚರ್ ಚೇಂಜ್ ಆಯಿತು. ಏನಾಯಿತು? ಪಿಕ್ಚರ್ ಚೇಂಜ್ ಆಯಿತು. ಮಗ ಬದುಕುತ್ತಾನೆ, ಥ್ಯಾಂಕ್ ಗಾಡ್, ಮಗ ಬದುಕುತ್ತಾನೆ, ಥ್ಯಾಂಕ್ ಗಾಡ್, ಮಗ ಬದುಕುತ್ತಾನೆ. ಓ, ನನ್ನ ಮಗ ಬದುಕುತ್ತಾನೆ, ಓ, ನನ್ನ ಮಗ ಆಡುತ್ತಾನೆ, ನನ್ನ ಮಗನ್, ಮಗ ಆಡುತ್ತಾನೆ, ಬದುಕುತ್ತಾನೆ. ಒಳಗೆ ಒಂದು ಫಿಕ್ಸ್ ಮಾಡಿಬಿಟ್ಟ. ನೆಕ್ಸ್ಟ್ ಓದಿ. ಅವನು ಇನ್ನೂ ಗಟ್ಟ ಇಳಿದು ಹೋಗುತ್ತಿರುವಲ್ಲಿ ಅವನ ಆಳುಗಳು ಅವನೆದುರಿಗೆ ಬಂದು, ನಿನ್ನ ಮಗನು ಬದುಕೊಂಡನು ಅಂದರು. ನೆಕ್ಸ್ಟ್, ಎಷ್ಟು ಗಂಟೆಗೆ ಅವನಿಗೆ ರೋಗವು ಇಳಿತರವಾಯಿತೆಂದು ಅವನು
ಅವರನ್ನು ಕೇಳಿದಾಗ ಅವರು ನಿನ್ನೆ ಮಧ್ಯಾಹ್ನ 1 ಗಂಟೆಗೆ ಜ್ವರ ಅವನನ್ನು ಬಿಟ್ಟು ಹೋಯಿತು ಅಂದರು. ನಿನ್ನೆ ಮಧ್ಯಾಹ್ನ ಅಂದರೆ ಅಷ್ಟು ನಡೆದಿದ್ದಾನೆ ಅವನು. ಓಕೆ, ಆಗ ನಿನ್ನ ಮಗನು ಬದುಕುತ್ತಾನೆಂದು ಯೇಸು ತನಗೆ ಹೇಳಿದ ತಾಸಿನಲ್ಲಿ ಅದಾಯಿತೆಂದು ತಂದೆ ತಿಳುಕೊಂಡರಿದ್ದರಿಂದ ಅವನು ಅವನ ಮನೆಯವರೆಲ್ಲರೂ ಆತನನ್ನು ನಂಬಿದರು. ನಿನ್ನ ನಂಬಿಕೆ ಅನೇಕರನ್ನು ನಂಬುವಂತೆ ಕಾರಣ ಆಗುತ್ತದೆ. ನಿನ್ನ ನಂಬಿಕೆ ಅನೇಕರನ್ನು ರಕ್ಷಣೆಗೆ ತರುತ್ತದೆ. ನಿನ್ನ ನಂಬಿಕೆ ಅನೇಕರಿಗೆ ಇನ್ಸ್ಪಿರೇಷನ್ ಆಗುತ್ತದೆ. ನೀನು ನಂಬುವುದು ಏನು? ಆತನು ಏನು ಹೇಳಿದ್ದಾನೆ ಅದನ್ನು ನಂಬುವುದು. ಇಲ್ಲಿ ನಂಬಿದ ಸ್ಪಿರಿಚುವಲ್ ವರ್ಲ್ಡ್ ಅಲ್ಲಿ ಸ್ಪಿರಿಟ್ ಆಫ್ ಗಾಡ್ ಮ್ಯಾನಿಫೆಸ್ಟ್, ಸ್ಪಿರಿಟ್ ಆಫ್ ಡೆತ್ ಬಿಟ್ಟು ಹೋಯಿತು, ಸ್ಪಿರಿಟ್ ಆಫ್ ಲೈಫ್ ರಿಲೀಸ್ ಆಯಿತು. ಯಾರ ನಂಬಿಕೆ ಈಗ ಹೇಳಿ? ಯಾರ ನಂಬಿಕೆ? ಆ ಪ್ರಧಾನನ ನಂಬಿಕೆ. ಹೇಳ್ರಿ, ಪ್ರಧಾನನ ನಂಬಿಕೆ. ಕೇಳ್ತಾ ಇದ್ದೀರಾ? ಯಾರ ನಂಬಿಕೆ? ಪ್ರಧಾನನ ನಂಬಿಕೆ. ಮುಂದಿನ ಒಂದು ಸಹೋದರಿ ನನಗೆ ಫೋನ್ ಮಾಡಿದರು, ಸುಮಾರು ಜನ ಫೋನ್ ಮಾಡಿದ್ದಾರೆ. ಒಂದು ಮಗುವಿಗೆ ಜ್ವರ ಬರ್ತಾ ಉಂಟು ಕಂಟಿನ್ಯೂ ಆಗಿ. ಹಾಸ್ಪಿಟ್ಲಿಗೆ ಕೊಂಡೋಗ್ತಾರೆ, ರಿಟರ್ನ್ ಬರ್ತಾರೆ, ಹಾಸ್ಪಿಟ್ಲಿಗೆ ಕೊಂಡೋಗ್ತಾರೆ, ತರ್ತಾರೆ, ಇಳಿದಾಗೆ ಆಗ್ತಾ ಇದೆ. 10:00 ನನಗೆ ಫೋನ್ ಬಂತು. ಸಹೋದರಿ ಕೂಗಿಕೊಂಡು ಫೋನ್ ಮಾಡಿದೆ, ಪಾಸ್ಟ್ರೆ 3 ದಿನದಿಂದ ಜ್ವರ ಬಿಡ್ತಾ ಇದ್ದಲ್ಲ, ಇಂಜೆಕ್ಷನ್ ಕೊಟ್ಟೆವು, ಏನು ಕೊಟ್ಟೆವು? ನಾಳಿದೆ, ಸಿಸ್ಟರ್ ನಾನು ನಿಮಗೋಸ್ಕರ ಪ್ರೇಯರ್ ಮಾಡ್ತೇನೆ ಅಂತೇಳಿ. ನನಗೆಲ್ಲ, ನನ್ನ ಮಗನಿಗೆ ಅಂತ. ಹೌದು, ತೊಂದರೆ ಇಲ್ಲ, ನಿಮಗೆ ನಾನು ಪ್ರೇಯರ್ ಮಾಡ್ತೇನೆ, ನಿನ್ನ ಒಂದು ಸಮಾಧಾನಗೋಸ್ಕರ ಅಂತೇಳಿ. ಮತ್ತು ಏನು ಹೇಳಿಲ್ಲ ಆ ಸಂದರ್ಭದಲ್ಲಿ, ಆಕೆ ಕೇಳುವ ಸ್ಥಿತಿಯಲ್ಲಿಲ್ಲ. ನಾನು ಪ್ರೇಯರ್ ಮಾಡಿದೆ, ಕರ್ತನೆ ಈ ಸಹೋದರಿಗೆ ದೈವಿಕವಾದ ಸಮಾಧಾನ ಉಂಟಾಗಲಿ. ಒಂದು ಸಮಾಧಾನ ಆಕೆಯ ಮೇಲೆ ಇಳಿದು ಬಂದು ಆಕೆ ಫ್ರೆಶ್ ಆದಳು. 15 ನಿಮಿಷ ಅಂತ ಮೆಸೇಜ್ ಹಾಕಿದಳು, ಮಗನದು ಜ್ವರ ಬಿಟ್ಟು ಹೋಯ್ತಂತ. ನಾನು ಮಗನಿಗೆ ಪ್ರೇಯರ್ ಮಾಡಲಿಲ್ಲ, ಮಗನಿಗೆ ಪ್ರೇಯರ್ ಮಾಡಲಿಲ್ಲ. ಪ್ರೇಯರ್ ಮಾಡಿದ್ದು ಯಾರಿಗೆ? ಆ ಸಹೋದರಿಗೆ. ಈಕೆಯ ಟೆನ್ಷನ್, ಈಕೆಯ ಫಿಯರ್, ಈಕೆಯ ನೆಗೆಟಿವ್ ಇಮ್ಯಾಜಿನೇಷನ್ ಅಲ್ಲಿ ಮ್ಯಾನಿಫೆಸ್ಟ್ ಆಗ್ತಾ ಉಂಟು. ನಾವು ಅನೇಕ ಸಂದರ್ಭದಲ್ಲಿ ಅವನು ಬದಲಾಗಬೇಕದನ್ನು, ನಾನು ಬದಲಾಗಿದ್ರೆ ಅವನು ಬದಲಾಗ್ತಾನೆ. ಗಂಡ ಯಾವಾಗಲೂ ಆಲೋಚನೆ ಮಾಡೋದು ಹೆಂಡತಿ ಬದಲಾಗಬೇಕಂತ, ಹೆಂಡತಿ ಯಾವಾಗಲೂ ಆಲೋಚನೆ ಮಾಡೋದು ಗಂಡ ಬದಲಾಗಬೇಕಂತ. ಹೆಂಡತಿಗೆ ಫುಲ್ಲು ಭಯ, ಕುಟ್ಟುವೆ, ಅವನು ಹೊಡಿತಾನೆ. ಆ ನೆಗೆಟಿವ್ ಇಮ್ಯಾಜಿನೇಷನ್ ಏನು ಮಾಡ್ತದೆ, ಅವನಿಗೆ ಹಿಂದಿನಿಂದ ಕೊಕ್ಕೆ ಹಾಕಿಬಿಡ್ತದೆ ಹೊಡೆಯುವಾಗಿ. ಹೆಂಡತಿಯನ್ನು ನೋಡಿದರೆ ಅವನಿಗೆ ಸಿಟ್ಟು ಬರ್ತದೆ. ಯಾಕೆ? ನೆಗೆಟಿವ್ ಇಮ್ಯಾಜಿನೇಷನ್ ಅಬೌಟ್ ಯುವರ್ ಹಸ್ಬೆಂಡ್. ನಾನು ನಿಮಗೆ ಫ್ಯಾಮಿಲಿಗೆ ಎನ್ಕರೇಜ್ ಮಾಡ್ತೇನೆ, ನಿಮ್ಮ ಗಂಡನ ಬಗ್ಗೆ ಇರುವಂಥ ಇಮ್ಯಾಜಿನೇಷನನ್ನು ಬದಲಾಯಿಸಿ. ಕೂತ್ಕೊಳ್ರಿ, ವಾಕ್ಯವನ್ನು ಕೇಳ್ರಿ, ಹೇಳ್ರಿ, ನನ್ನ ಗಂಡ ತುಂಬ ಒಳ್ಳೆಯವ, ನನ್ನ ಗಂಡ ಯಾವಾಗಲೂ ಕುಡಿಯುವುದಿಲ್ಲ, ಇನ್ನು ಕುಡಿಯುವುದೇ ಇಲ್ಲ, ನನ್ನ ಗಂಡನಿಗೆ ಕುಡಿಕತನ ಅಂದರೆ ಅಸಹ್ಯ, ನನ್ನ ಗಂಡ ನನ್ನನ್ನು ತುಂಬ ರೊಮ್ಯಾಂಟಿಕ್ ಆಗಿ ಪ್ರೀತಿ ಮಾಡುತ್ತಾನೆ. ಕಷ್ಟ ಆಗ್ಬೋದೇ? ಮತ್ತೆ 10 ವರ್ಷ ಒಂಜಿ ಪ್ರೀತಿ ಬರ್ತಾನೆ. ಚೇಂಜ್ ಮಾಡಿರಿ. ನಿಮ್ಮನ್ನು ನೋಡುವಾಗ ಅವನಿಗೇನೋ ಒಂದು ಖುಷಿ ಆಗ್ತದೆ ಸಡನ್ಲಿ. ಯಾಕೆ? ಆ ಹೋಲಿ ಸ್ಪಿರಿಟ್ ನಿಮ್ಮ ಒಳಗಿನಿಂದ ರೈಟ್ ಇಮ್ಯಾಜಿನೇಷನ್ ಬ್ರಿಂಗ್ ರೈಟ್ ಕನ್ವಿಕ್ಷನ್. ಹಲ್ಲೆಲೂಯಾ. ಇವತ್ತು ಏನಾಗಿದೆ? ಇಮ್ಯಾಜಿನೇಷನ್ ಆಫ್ ದರ್ ಹಾರ್ಟ್ ಈಚ್ ಅದರ್ ಈ ವಿಲ್ ಕಂಟಿನ್ಯೂಲಿ. ಸಂಜೆ ಕೆಲವರು ಸೀರಿಯಲ್ ನೋಡ್ತಾರೆ. ಸೀರಿಯಲ್ ಏನಿರುವುದು? ಮಾಮಿ, ಸೊಸೆ, ಮದುವೆ ಆಗಿ ಹೋದ ಮನೆಯಲ್ಲಿ ಇರುವಂಥ ಮಗಳು. 7 ಗಂಟೆಗೆ 3 ಸ್ಟೋರಿಗಳಿರುವುದು. ನೋಡುವಾಗ ಅಲ್ಲಿದ್ದದ್ದೇ ಇಲ್ಲಿ ಕಾಣುವುದು ಅವರಿಗೆ. ಎನ್ನ ಮರ್ಮಲ್ ಲೆಕ್ಕನತೆ ಮರ್ಮೂಲ
ಆ ಸೊಸೆ ಈ ಸೊಸೆಯನ್ನು ಅಲ್ಲಿಡ್ತಾರೆ. ಒಂದು ಅಂಕಲ್ನೇ ಸ್ಟೋರಿ ರೈಟ್ ಬರೋದು. ಆ್ಯಕ್ಚುಲಿ ಆ ಸ್ಟೋರಿ ಆಗಿದೆ ಆಗ ಗೊತ್ತುಂಟಾ, ನೀವು ನೋಡಿ 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 ನಿಮ್ಮ ಇಮ್ಯಾಜಿನೇಷನ್ ಮ್ಯಾನಿಫೆಸ್ಟ್ ಆಗ್ತದೆ. ಮನೆಯಲ್ಲಿ ಒಂದು ಸೀರಿಯಲ್ ಪ್ರಾರಂಭ ಆಗ್ತದೆ. ನನಗೆ ಗೊತ್ತಿಲ್ಲ ನೀವು ಎಷ್ಟು ಮಂದಿ ಸೀರಿಯಲ್ ನೋಡ್ತಾ ಇದ್ದೀರಿ, ನೋಡೋದಿಲ್ಲ ಅಂತ. ನಿಮಗೆ ಗೊತ್ತಿಲ್ಲದ ರೀತಿಯಲ್ಲಿ ನಿಮ್ಮ ಮನೆಯಲ್ಲಿ ಸೀರಿಯಲ್ ಮ್ಯಾನಿಫೆಸ್ಟ್ ಆಗ್ತದೆ. ಪ್ರೊಟೆಕ್ಟ್ ಯುವರ್ ಇಮ್ಯಾಜಿನೇಷನ್. ನಿಮ್ಮ ಇಮ್ಯಾಜಿನೇಷನನ್ನು ಏನು ಮಾಡಿರಿ, ಪ್ರೊಟೆಕ್ಟ್ ಮಾಡಿರಿ. ಅದರ ಬದಲು ಒಳ್ಳೆಯ ಅತ್ತೆ ಸೊಸೆ ಪ್ರೀತಿಯಲ್ಲಿರುವಂಥ ಮಾತುಗಳನ್ನು ಕೇಳಿರಿ. ಎಲ್ಲಿ ಓದಿರಿ? ರೂತನ ಗ್ರಂಥವನ್ನು ಓದಿರಿ. ಅತ್ತೆ ಸೊಸೆ ಬೇಕಾದರೆ ರೂತನ ಗ್ರಂಥವನ್ನು ಏನು ಮಾಡಿರಿ, ಓದಿರಿ. ಹೇಗೆ ರೂತಳು ತನ್ನ ನವಮಿಗೆ ಹೇಳಿದರು, ನಿನ್ನ ಜನರೇ ನನ್ನ ಜನರು, ನಿನ್ನ ದೇವರೇ ನನ್ನ ದೇವರು. ಅದನ್ನು ಓದಿರಿ. ಓದುವಾಗ ನಿಮ್ಮ ಸೊಸೆ ಅದೇ ಆಗ್ತಾಳೆ. ಹಲೋ, ಬೈಬಲಲ್ಲಿ ಎಷ್ಟೆಷ್ಟೋ ಒಳ್ಳೆಯ ವಾಕ್ಯಗಳಿವೆ. ಅದನ್ನು ಓದಿ ಮೆಡಿಟೇಟ್ ಮಾಡಿ. ನಿಮ್ಮ ಮೆಡಿಟೇಷನ್ ಬ್ರಿಂಗ್ ಮ್ಯಾನಿಫೆಸ್ಟೇಷನ್. ಟ್ರುತ್ ಮ್ಯಾನಿಫೆಸ್ಟ್ ಆಗುತ್ತದೆ. ಟ್ರುತ್ ನಿಮ್ಮ ಮನೆಯಲ್ಲಿ ರಿಯಲ್ ಆಗಿ ಕಾಣ್ತದೆ. ಟ್ರುತ್ ನಿಮ್ಮ ಮನೆಯಲ್ಲಿ ಪ್ರತ್ಯಕ್ಷವಾಗುತ್ತದೆ. ಸತ್ಯ ನಿಮ್ಮ ಮನೆಯಲ್ಲಿ ಮ್ಯಾನಿಫೆಸ್ಟ್ ಆಗ್ತದೆ. ಸತ್ಯ ನಿಮ್ಮ ಮನೆಯಲ್ಲಿ ಕಾಣ್ತದೆ. ಕೆಲವೊಮ್ಮೆ ಸತ್ಯ ಕಾಣುವುದಿಲ್ಲ ಅಂದರೆ ಅದಕ್ಕೆ ಫಾಸ್ಟಿಂಗ್ ಪ್ರೇಯರ್ ಮಾಡು. ಸತ್ಯ ಒಳಗೆ ಹೇಗಾದರೂ ಕೂತ್ಕೊಳ್ಬೇಕು. ಸತ್ಯ ಅಂದರೆ ನಿಮ್ಮ ನೇಬರ್ ಅಲ್ಲ, ಸತ್ಯಣ್ಣ. ದ ಟ್ರುತ್, ದ ವರ್ಡ್ ಆಫ್ ಟ್ರುತ್ ನಿಮ್ಮ ಒಳಗೆ ಕೂತ್ಕೊಳ್ಬೇಕು. ಆಸ್ ಎ ಮ್ಯಾನ್ ಥಿಂಕ್ ಇನ್ ಇಸ್ ಹಾರ್ಟ್ ಸೋ ಈಸ್. ಮನುಷ್ಯನು ಒಳಗೆ ಏನು ಆಲೋಚನೆ ಮಾಡ್ತಾನೋ ಅದೇ ಅವನಾಗಿದ್ದಾನೆ. ಹೇಳ್ರಿ, ಮನುಷ್ಯನ ಒಳಗೆ ಏನು ಆಲೋಚನೆ ಮಾಡ್ತಾನೋ ಅದೇ ಅವನು ಆಗಿದ್ದಾನೆ. ನೀನು ಒಳಗಿಂದ ಸಾಲಗಾರನಾದರೆ ನಿನ್ನ ಸಾಲ ಬಿಟ್ಟು ಹೋಗುವುದಿಲ್ಲ. ನಿನಗೆ 1 ಕೋಟಿ ರೂಪಾಯಿ ಕೊಟ್ಟರು ನೀನು ಪುನಃ ಸಾಲಗಾರನಾಗ್ತೀನಿ. ನಾನಿದನ್ನು 25 ವರ್ಷಗಳಿಂದ ಪ್ರೀಚ್ ಮಾಡ್ತಾ ಇದ್ದೇನೆ. ನೀನು ಯಾವಾಗಲೂ ನೋಡು, ನಾನು ಕೊಡುವನಾಗಿದ್ದೇನೆ. ಇಟ್ ಈಸ್ ಮೋರ್ ಬ್ಲೆಸ್ಸಿಂಗ್ ಟು ಗಿವ್ ದೆನ್ ರಿಸೀವ್. ಚೇಂಜ್ ಯು ಇಮ್ಯಾಜಿನೇಷನ್. ಕೆಲವರು ಕೊಡುವಂಥ ಮನಸ್ಸು ಮಾಡುವುದೇ ಇಲ್ಲ. ಯಾಕೆ ಗೊತ್ತುಂಟ? ದೇವರೇ ನನಗೆ ಜಾಸ್ತಿ ಕೊಡಬೇಡ. ಜಾಸ್ತಿ ಕೊಡಲಿ ದೇವರು. ಅನೇಕರು ಕಷ್ಟದಲ್ಲಿದ್ದಾರೆ, ಸಮಸ್ಯೆಯಲ್ಲಿದ್ದಾರೆ, ನಿನಗೆ ಕೊಡಲಿಕ್ಕೆ ಆಗ್ತದೆ. ಕಳವು ಮಾಡುವವನು ಇನ್ನು ಮುಂದೆ ಕಳವು ಮಾಡದೆ ಕೈಯಲ್ಲಿ ಯಾವುದಾದ್ರೂ ಒಂದು ಒಳ್ಳೆಯ ಉದ್ಯೋಗವನ್ನು ಮಾಡಲಿ. ಯಾಕೆ ಉದ್ಯೋಗ ಮಾಡೋದು? ಆಗ ಕಷ್ಟದಲ್ಲಿದ್ದವರಿಗೆ ಕೊಡಲಿಕ್ಕೆ ಆಗ್ತದೆ. ಕೊಡಲಿಕ್ಕೆ ಆಗ್ತದೆ. ಜನರು ಕೇವಲ ಸೆಲ್ಫಿಶ್ನೆಸ್ ಅಲ್ಲಿ ಜೀವಿಸ್ತಾರೆ. ಅನೇಕರು ಹೇಳ್ತಾರೆ, ದೇವರು ನನಗೆ ಜಾಸ್ತಿ ಬೇಡ, ಜಾಸ್ತಿ ಐಶ್ವರ್ಯ ಬೇಡ. ಇರಲಿಪ್ಪ, ಬರಲಿ, ದೇವರ ರಾಜ್ಯಕ್ಕೆ ಬೇಕು. ಅನೇಕರಿಗೆ ಅನ್ರೀಚಿಗೆ ರೀಚ್ ಆಗಬೇಕು. ಅನೇಕ ಜನರು ಕಷ್ಟದಲ್ಲಿದ್ದಾರೆ. ನಿನ್ನನ್ನು ಸೊಲ್ಯೂಷನ್ ಮೇಕರ್ ಆಗಿಟ್ಟಿದ್ದಾರೆ, ಪ್ರಾಬ್ಲಮ್ ಸಾಲ್ವ್ ಮಾಡುವನಾಗಿಟ್ಟಿದ್ದಾರೆ. ದೇವರ ಸ್ಥಾನದಲ್ಲಿ ನಿನ್ನನ್ನು ದೇವರಿಟ್ಟಿದ್ದಾರೆ. ಯಾವಾಗಲೂ ನೀನು ಒದಗಿಸುವ ಪಾತ್ರೆ ಆಗುವಂಥದ್ದು ನೋಡು, ಭಿಕ್ಷಾ ಪಾತ್ರೆ ನೋಡಬೇಡ. ಚೇಂಜ್ ಯು ಇಮ್ಯಾಜಿನೇಷನ್. ಐ ಆಲ್ವೇಸ್ ಗಿವ್. ನಾನು ಯಾವ ದಿವಸ ಬಾರ್ನೆಗೆನಾದೆ, ನಾನು ಯಾವತ್ತೂ ಕೇಳುವಂಥ ಮೈಂಡ್ ಸೆಟ್ಟನ್ನು ಚೇಂಜ್ ಮಾಡಿದೆ. ಕೊಡುವಂಥ ಮೈಂಡ್ ಸೆಟ್ಟನ್ನು ಎವ್ರಿ ಡೇ ಮೆಡಿಟೇಟ್ ಮಾಡ್ತೇನೆ. ಯಾವಾಗಲೂ ಒದಗಿಸುವ ಪಾತ್ರೆ, ಯಾವಾಗಲೂ ಕೊಡುವಂಥ ಪಾತ್ರೆ. ಐ ಸಿ ಮೈ ಸೆಲ್ಫ್ ಎವ್ರಿ ಟೈಮ್. ಅದು ಕೇವಲ ಇರ್ತದೆ ಪ್ರೀತಿಯಲ್ಲಿ ಮಾತ್ರ. ವಿತ್ ಲವ್, ನಾಟ್ ಬೋಸ್ಟಿಂಗ್, ನಾಟ್ ಇನ್ನೊಬ್ಬರನ್ನು ಕೆಳಗೆ ಹಾಕುವಂಥದ್ದಲ್ಲ, ನಾನು ಕೊಡುವ ವ್ಯಕ್ತಿ ಅಂತ. ಅದು ತೋರ್ಪಟ್ಟಿಗೆಗೋಸ್ಕರ ಅಲ್ಲ. ನಾವು ಯಾವಾಗಲೂ ಒದಗಿಸುವ ಪಾತ್ರೆಯಾಗಿದ್ದೇವೆ. ವಿತ್ ಲವ್. ಹಲೋ, ಇದ್ದೀರಾ ಇಲ್ಲಿ? ವಿತ್ ಲವ್. ಕಮನ್ ಹೇಳ್ರಿ, ವಿತ್ ಲವ್. ನಂಬಿಕೆ ಹೇಗೆ ಕೆಲಸ ಮಾಡುತ್ತದೆ? ಪ್ರೀತಿಯ ಮೂಲಕ ಕೆಲಸ ಮಾಡುತ್ತದೆ. ಪ್ರೀತಿಗೆ ಒಪೋಸಿಟ್ ಆದದ್ದು ಸೆಲ್ಫಿಶ್ನೆಸ್, ಸ್ವಾರ್ಥ. ಸೆಲ್ಫಿಶ್ನೆಸ್ ಬರುತ್ತಿರುವಾಗ ಅದರ ಹಿಂದೆ ಇರ್ತದೆ ಭಯ. ಆ ಭಯದ ಹಿಂದೆ ಇರುತ್ತದೆ ಸಿಟ್ಟು. ಸಿಟ್ಟಿನ ಹಿಂದೆ ಇರ್ತದೆ ಆತ್ಮಿಕ ನಿದ್ರೆ. ಇವು ಒಂದಕ್ಕೊಂದು ಲಿಂಕ್, ರೈಟ್?
ಸ್ವಾರ್ಥದ ಹಿಂದೆ ಏನಿರ್ತದೆ? ಭಯ. ಪರ್ಫೆಕ್ಟ್ ಲವ್ ಕಾಸ್ಟ್ ಔಟ್ ಆಲ್ ಫಿಯರ್. ಸ್ವಾರ್ಥ, ನನಗೆ ಸಿಗುವುದಿಲ್ಲ ಏನೋ, ನನಗೆ ಪೊಸಿಷನ್ ಸಿಗುವುದಿಲ್ಲ ಏನೋ, ನನಗೆ ಸ್ಥಾನ ಸಿಗುವುದಿಲ್ಲ ಏನೋ. ಫಿಯರ್, ಸ್ವಾರ್ಥ, ನಾನು ಕಳಕೊಳ್ತೇನೆ ಏನೋ. ನೋ, ದೇವರಿಂದ ಹೊರತು ಮನುಷ್ಯರಿಗೆ ಏನು ಸಿಗುವುದಿಲ್ಲ. ದೇವರು ನಿನ್ನನ್ನು ಮೇಲಕ್ಕೆತ್ತಿದರೆ ಯಾರು ನಿನ್ನನ್ನು ಕೆಳಗೆ ಹಾಕಲಿಕ್ಕೆ ಆಗುವುದಿಲ್ಲ. ದೇವರಿಂದ ಹೊರತು ಮನುಷ್ಯನು ಏನನ್ನು ಹೊಂದುವುದಿಲ್ಲ. ಟ್ರಸ್ಟ್ ಇನ್ ಗಾಡ್. ತಕ್ಕ ಕಾಲದಲ್ಲಿ ಆತನು ನಿನ್ನನ್ನು ಮೇಲಕ್ಕೆತ್ತುತ್ತಾನೆ. ದೇವರ ತ್ರಾಣವುಳ್ಳ ಹಸ್ತದ ಕೆಳಗೆ ನಿಮ್ಮನ್ನು ತಗ್ಗಿಸಿಕೊಳ್ಳಿರಿ, ಆತನು ತಕ್ಕ ಕಾಲದಲ್ಲಿ ನಿಮ್ಮನ್ನು ಮೇಲಕ್ಕೆತ್ತುತ್ತಾನೆ. ನೀವೇನು ದೇವರಿಗೋಸ್ಕರ ಮಾಡಿದ್ದೀರಿ, ಏನು ಸೀಡ್ ಸೋ ಮಾಡಿದ್ದೀರಿ, ಏನು ಇತರರಿಗೆ ಉಪಕಾರ ಮಾಡಿದ್ದೀರಿ, ದಟ್ ಈಸ್ ಯುವರ್ ಫ್ಯೂಚರ್. ಇನ್ನೊಬ್ಬನ ಕೂಗಿಗೆ ಕಿವಿ ಮುಚ್ಚಿಕೊಳ್ಳುವವನು ತಾನೇ ಮೊರೆ ಇಟ್ಟಾಗ ಯಾರು ಕಿವಿ ಕೊಡುವುದಿಲ್ಲ ಅಂತ ಜಾನೋಕ್ತಿಯಲ್ಲಿ ಹೇಳ್ತದೆ. ಒಬ್ಬ ದೇವಸೇವಕ ಇದ್ದ USA. ಅವನಿಗೆ 1983ರಲ್ಲಿ $3,000 ಅನ್ನೋ ಒಂದು ಸೀಡನ್ನು ಬಿತ್ತಲಿಕ್ಕೆ ಹೇಳಿದರು. ಒಂದು ಬೀಜ ಅವನು ಬಿತ್ತಿದ. 1997 ಅಂದರೆ ಸಾಧಾರಣ 14 ವರ್ಷಗಳ ನಂತರ ಅವನೊಂದು ಮನೆ ಖರೀದಿ ಮಾಡಿದ. 30 ಲಕ್ಷದ್ದು, $3 million. ಆಗ ದೇವರು ಅವನಿಗೆ ಹೇಳಿದ, ಮಗನೇ, ಈ ಮನೆ 83ರಲ್ಲಿ ನಿನಗೆ ಒಂದು ನಾನು ಸೀಡ್ ಸೋ ಮಾಡಲಿಕ್ಕೆ ಹೇಳಿದ್ದೇನೆ ನೋಡಿ, ಅದರ ರಿಸಲ್ಟ್ ಈ ಮನೆ. ಎವ್ರಿ ಸೀಡ್ ವಿಲ್ ಬ್ರಿಂಗ್ ಮ್ಯಾನಿಫೆಸ್ಟೇಷನ್ ಯುವರ್ ಫ್ಯೂಚರ್. ಹಲ್ಲೆಲೂಯಾ, ಪ್ರೈಸ್ ಗಾಡ್. ಒಬ್ಬ ದೇವಸೇವಕ ಸ್ಕೂಲಿಗೆ ಹೋಗುವಾಗ, ಕಾಲೇಜಿಗೆ ಹೋಗುವ ಸುವಾರ್ತೆ ಸಾರ್ತಾ ಇದ್ದ. ಸುವಾರ್ತೆ ಅವನು ಸ್ವಲ್ಪ ಹಣವನ್ನು ಒಟ್ಟು ಮಾಡಿದ, ಸುವಾರ್ಥ ಸೇವೆಗೆ ಬಿತ್ತಿಬಿಟ್ಟ. ಆಗ ಅವನಿಗೆ ವಾಯ್ಸ್ ಕೊಟ್ಟಿದ್ದು, ಮಗನೇ, ನಿನ್ನ ಫ್ಯೂಚರಲ್ಲಿ ನಿನ್ನ ಫಸ್ಟ್ ಕಾರಿನ ಸೀಡಿದು. ಯಾವ ಸೀಡ್? ಫಸ್ಟ್ ಕಾರ್. ನಿನಗೆ ಫಸ್ಟ್ ಕಾರ್ ಬರ್ತದಲ್ಲ, ಅದರ ಬೀಜ ಇದು. ಪ್ರಿಯ, ದೇವರ ರಾಜ್ಯಕ್ಕೋಸ್ಕರ ನೀವೇನು ಬಿತ್ತಿದ್ದೀರಿ, ಮನಗುಂದದಿದ್ದರೆ ತಕ್ಕ ಕಾಲದಲ್ಲಿ ಫಲವನ್ನು ಕೊಯ್ಯುತ್ತೀರಿ. ಹಲ್ಲೆಲೂಯಾ. ನೀವು ಮರೆತು ಹೋಗ್ಬೋದು, ಜನರು ಮರೆತು ಹೋಗ್ಬೋದು, ತೆಕೊಂಡರು ಮರೆತು ಹೋಗ್ಬೋದು, ಆದರೆ ದೇವರು ಮರೆಯಲಿಕ್ಕೆ ಅನ್ಯಾಯಸ್ಥನಲ್ಲ. ಕಮಾನ್ ಹೇಳ್ರಿ, ದೇವರು ಮರೆಯುವುದಿಲ್ಲ. ನಿನ್ನ ನಿರೀಕ್ಷೆ ವ್ಯರ್ಥವಾಗುವುದಿಲ್ಲ. ಅದಕ್ಕೆ ಒಂದು ಟೈಮ್ ಇದೆ. ಇನ್ ದ ಡ್ಯೂ ಸೀಸನ್, ರೈಟ್ ಟೈಮ್, ಯು ವಿಲ್ ರೀಪ್ ಹಾರ್ವೆಸ್ಟ್. ಅದಕ್ಕೋಸ್ಕರ ಬೇಸರಗೊಳ್ಳದೆ ಒಳ್ಳೆಯದನ್ನು ಮಾಡ್ರಿ, ಬೇಸರಗೊಳ್ಳದೆ ಕೊಡಿರಿ, ಬೇಸರಗೊಳ್ಳದೆ ಬಿತ್ತಿರಿ. ಬೇಸರಗೊಳ್ಬೇಡ್ರಿ. ಏನು ನೀವು ಕೊಟ್ಟಿದ್ದೀರಿ, ಏನು ದೇವರಿಗೋಸ್ಕರ ನೀವು ಮಾಡಿದ್ದೀರಿ, ಏನು ಟೈಮ್ ಕೊಟ್ಟಿದ್ದೀರಿ, ರೆಲ್ಮ್ ಆಫ್ ದ ಸ್ಪಿರಿಟ್ ಅಲ್ಲಿ ಅದು ಇರ್ತದೆ. ಅದು ಸಡನ್ಲಿ ಮ್ಯಾನಿಫೆಸ್ಟ್ ಆಗ್ತದೆ. ಮೇ ಬಿ ನೀನು ಯಾರಿಗೆ ಹೆಲ್ಪ್ ಮಾಡಿದೆ, ಯಾರಿಗೆ ಕೊಟ್ಟಿದ್ದೆ, ಅವರು ತಿರುಗಿ ಬೀಳು ಬರ್ಬೋದು. ಗುಣಗುಟ್ಟಬೇಡ, ಬೇಸರಗೊಳ್ಬೇಡ. ನೀನು ಕೊಟ್ಟದ್ದು ದೇವರಿಗೆ. ಹಲ್ಲೆಲೂಯಾ. ಕೆಲವು ಯಾವ ವ್ಯಕ್ತಿ ತಿರುಗಿ ಬಿದ್ದರೆ ನೀನು ಯಾಕೆ ಬೇಸರಗೊಳ್ಳುವುದು? ನೀನು ಅವರಿಗೆ ಕೊಟ್ಟಿದ್ಯಾ? ನೀನು ದೇವರಿಗೆ ಕೊಟ್ಟದ್ದು. ದೇವರು ಅದನ್ನು ಮರೆಯಲಿಕ್ಕೆ ಅನ್ಯಾಯಸ್ಥನಲ್ಲ. ಕೆಲವರು ಹೇಳ್ತಾರೆ, ನಾನು ಇಷ್ಟು ಜನರಿಗೆ ಕೊಟ್ಟೆ, ಹೆಲ್ಪ್ ಮಾಡಿದೆ, ಒಬ್ಬರು ನನಗೆ ರೆಸ್ಪೆಕ್ಟ್ ಕೊಡುವುದಿಲ್ಲ. ರಿಲ್ಯಾಕ್ಸ್, ರಿಲ್ಯಾಕ್ಸ್. ಅದಕ್ಕೆ ಮನಗುಂದದಿದ್ದರೆ ಹೇಳ್ರಿ, ಮನಗುಂದದಿದ್ದರೆ ಇವತ್ತು ಅನೇಕರ ಸೀಡ್ಗಳು ಡಿಸ್ಟ್ರಾಯ್ ಆಗ್ತವೆ. ಯಾಕೆಂದರೆ ಅವರು ಮನಗುಂದುತ್ತಾರೆ. ಯಾವ ದೇವರ ಸೇವೆಗೆ ನೀವು ಕೊಟ್ಟಿದ್ದೀರಿ, ಸಮಯವನ್ನು ಕೊಟ್ಟಿದ್ದೀರಿ, ನಿಮ್ಮ ಫೈನಾನ್ಸ್ ಅನ್ನು ಕೊಟ್ಟಿದ್ದೀರಿ, ಗಾಸ್ಪೆಲ್ಗೆ ಕೊಟ್ಟಿದ್ದೀರಿ, ಸುವಾರ್ತೆಗೋಸ್ಕರ ಕೊಟ್ಟಿದ್ದೀರಿ, ಮನಗುಂದಬೇಡ್ರಿ. ತಕ್ಕ ಕಾಲದಲ್ಲಿ ನೀವು ಫಲವನ್ನು ಕೊಯ್ಯುತ್ತೀರಿ. ಮನಗುಂದದಿದ್ದರೆ ತಕ್ಕ ಕಾಲದಲ್ಲಿ. ಈ ಫೇತ್ ನಮಗೆ ಯಾವಾಗಲೂ ಇರಬೇಕು. ಯಾಕೆ ನಾನು ಉದಾಹರಣೆ ಕೊಡ್ತಾ ಇದ್ದೇನೆ ಅಂತ ಹೇಳಿದರೆ,
ಈ ಪ್ರಿನ್ಸಿಪಲನ್ನು ಕೆಲವು ವರ್ಷಗಳ ಹಿಂದೆ ನಾನು ಕಲಿತೆ. ಪ್ರೇಸ್ ಗಾಡ್. ಕಲಿತೆ ಮಾತ್ರ ಅಲ್ಲ, ಅದನ್ನು ಅಪ್ಲೈ ಮಾಡಿದೆ, ಕೆಲವು ಕಮಿಟ್ಮೆಂಟ್ಗಳನ್ನು ಮಾಡಿದೆ. ಅದರ ರಿಸಲ್ಟ್ ನಾನು ಈಗ ನೋಡ್ತಾ ಇದ್ದೇನೆ. ಎವ್ರಿ ಡೇ ಅದರ ರಿಸಲ್ಟ್ ನೋಡ್ತೇನೆ. ಇವತ್ತು ನಾನು ಏನು ಮಾಡ್ತಾ ಇದ್ದೇನೆ ಅದು ನಾಳೆ ರಿಸಲ್ಟ್ ನೋಡ್ತೇನೆ. ಐ ಆಲ್ವೇಸ್ ಸೀಕಿಂಗ್ ಅಪರ್ಚುನಿಟಿ. ಅವಕಾಶಗಳನ್ನು ನಾನು ಹುಡುಕ್ತಾ ಇರ್ತೇನೆ. ನಿಮಗೆ ಯಾವಾಗ ಅವಕಾಶ ಸಿಗ್ತದೆ ಅದನ್ನು ಮಿಸ್ ಮಾಡಬೇಡ್ರಿ. ಯಾವಾಗಲೂ ಅವಕಾಶಗಳನ್ನು ಹುಡುಕಿರಿ. ನನಗೆ ನಿಮ್ಮ ಫ್ಯೂಚರ್. ಕೆರೂಬಿಯರು ಸೆರಾಫಿಯರು ದಿನನಿತ್ಯ ಸ್ತುತಿಸುವ ಸೇನಾಧೀಶ್ವರನೇ, ಮಹಿಮೆಗೂ ನಿಯೋಗ್ಯನೇ, ಮಾನ ಪ್ರಭಾವವು ಉಳ್ಳವನೇ, ಆರಾಧನೆಗೆ ನಿಯೋಗ್ಯನೇ, ನನ್ನ ಸ್ತುತಿಗೆ ಪಾತ್ರನೇ, ಆರಾಧನೆಗೆ ನಿಯೋಗ್ಯನೇ, ನನ್ನ ಸ್ತುತಿಗೆ ಪಾತ್ರನೇ. ಕಮಾನ್. ಪರಿಶುದ್ಧನೇ ಪರಿಶುದ್ಧನೇ ನಿನ್ನನ್ನು ಆರಾಧಿಸುವೆ, ಸರ್ವಶಕ್ತನೇ ಸರ್ವವ್ಯಾಪಿಯೇ ನಿನ್ನನ್ನು ಆರಾಧಿಸುವೆ. ಹಲ್ಲೆಲೂಯಾ. ಹೇಳ್ರಿ, ನನ್ನ ಭವಿಷ್ಯ ನನ್ನ ಬೀಜದಲ್ಲಿದೆ. ಪ್ರೈಸ್ ಗಾಡ್. ನೀವು ಏನನ್ನು ನೋಡ್ತಾ ಇದ್ದೀರಿ? ವಿದೌಟ್ ಸೀಡ್ ನೋ ರಿಪ್ರೊಡಕ್ಷನ್, ರೈಟ್? ಈ ಮರ ನೋಡ್ತೀರಿ, ಗಿಡ ನೋಡ್ತೀರಿ, ಹಂದಿ ನೋಡ್ತೀರಿ, ಕೋಳಿ ನೋಡ್ತೀರಿ, ಏನು ನೋಡ್ತೀರಿ? ಪ್ರತಿಯೊಂದು ರಿಪ್ರೊಡಕ್ಷನ್ ಏನು? ಅದೇ ರೀತಿ ನಿಮ್ಮ ಫ್ಯೂಚರ್ ಇರುವಂಥದ್ದು ನಿಮ್ಮ ಬೀಜದಲ್ಲಿ. ಆತನು ಬಿತ್ತುವವನಿಗೆ ಬೀಜ, ಉಣ್ಣುವವನಿಗೆ ರೊಟ್ಟಿ ಕೊಡ್ತಾನೆ. ನೀವು ಬೀಜವನ್ನು ಬಿತ್ತಿದಾಗ ನಿಮ್ಮ ಫ್ಯೂಚರನ್ನು ನೀವು ನೋಡ್ತೀರಿ. ಐ ಹ್ಯಾವ್ ಎ ಫ್ಯೂಚರ್. ಐ ನೋ ದ ಪ್ಲ್ಯಾನ್ ದಟ್ ಐ ಹ್ಯಾವ್ ಫಾರ್ ಯು. ದೇವರು ನಿಮಗೋಸ್ಕರ ಉನ್ನತವಾದ ಯೋಜನೆಯನ್ನು ಮಾಡಿಟ್ಟಿದ್ದಾನೆ, ಉನ್ನತವಾದ ಪ್ಲ್ಯಾನ್ ಮಾಡಿಟ್ಟಿದ್ದಾನೆ. ಆತ ನಿಮಗೆ ಇನ್ಸ್ಟ್ರಕ್ಷನ್ಗಳನ್ನು ಕೊಟ್ಟಿದ್ದಾನೆ, ಆತ ನಿಮಗೆ ವಾಕ್ಯಗಳನ್ನು ಕೊಟ್ಟಿದ್ದಾನೆ ಹೇಗೆ ಜೀವಿಸಬೇಕಂತ. ಯೇಸು ಒಂದು ಮಾತು ಹೇಳಿದ, ರೈಟ್? ತಂದೆ, ನಾನು ಲೋಕದವನಲ್ಲದೆ ಇರುವ ಪ್ರಕಾರ ಇವರು ಕೂಡ ಲೋಕದವರಲ್ಲ, ಆದ್ದರಿಂದ ಲೋಕವು ಇವರ ಮೇಲೆ ದ್ವೇಷ ಮಾಡ್ತಾ ಇದೆ. ಬಟ್ ನಿನ್ನ ವಾಕ್ಯಗಳನ್ನು ನಾನು ಇವರಿಗೆ ಕೊಟ್ಟಿದ್ದೇನೆ. ವಾಕ್ಯಗಳನ್ನು ದೇವರು ಕೊಟ್ಟದ್ದು ಜೀವಿಸಲಿಕ್ಕೆ. ಕೊಡಿರಿ, ಜಡಿದು ಅಲ್ಲಾಡಿ ಹೊರ ಸೂಸುವಷ್ಟು ಪೂರ ಅಳೆದು ಜನರು ನಿಮ್ಮ ಸೆರಗಿಗೆ ಹಾಕುವರು. ಅವರು ಪ್ರೇರೇಪಿಸಲ್ಪಡಬೇಕಾದ್ರೆ, ಅವರು ಹಾಕಬೇಕಾದ್ರೆ ಯು ಮಸ್ಟ್ ಆಕ್ಟ್ ಗಾಡ್ಸ್ ವರ್ಡ್. ಅರ್ಥ ಆಗ್ತಾ ಇದೆಯಾ? ಹಲ್ಲೆಲೂಯಾ. ನಾನು ಮೊದಲು ಕೂಡ ಪ್ರೀಚ್ ಮಾಡಿ, ತಪ್ಪಿ ಹೋದ ಮಗ, ರೈಟ್? ತಪ್ಪಿ ಹೋದ ಮಗ ಅಪ್ಪನ ಹತ್ರ ಕೇಳಿದ, ಅಪ್ಪ ನನಗೆ ಬರಬೇಕಾದ ಆಸ್ತಿಯ ಭಾಗವನ್ನು ನನಗೆ ಕೊಡು. ತಂದೆ ಹೇಳ್ತಾನೆ, ಇಲ್ಲ ಕೊಡುವುದಿಲ್ಲ, ಸ್ವಲ್ಪ ತಾಳು. ಮಗ ಹೇಳ್ತಾನೆ, ಮಗ ನನ್ನದಲ್ಲಿ ನಿನ್ನದು ತಗೋ, ಕೊಂಡು. ಫುಲ್ ಗ್ರೇಸ್. ಅರೆಗೆ ದಾಲ ಕೊರಡೊಂದಿಚ್ಚಿ ಆ ಪೂರ ಎಂಕಲಿ ಕೊಡ್ತೇನೆ. ಕರೆಕ್ಟ್ ಕೃಪೆ ಅರ್ಥ ಮಾಡಿದವು. ನಿನ್ನದೆಲ್ಲವೂ ನನ್ನದೇ. ತೆಗೆದುಕೊಂಡ, ದೂರ ದೇಶಕ್ಕೆ ಹೋದ, ಪಟ್ಟಿಂಗನಾಗಿ ಬದುಕಿದ್ದ, ಎಲ್ಲವನ್ನು ಕಳಕೊಂಡ. ಕಡೆಗೆ ಆ ದೇಶದಲ್ಲಿ ಒಂದು ಬರಗಾಲ ಬಂತು, ಎಲ್ಲ ಕಳಕೊಂಡ. ಬರಗಾಲ ಬಂತು, ನೋ ಜಾಬ್. ಬರಗಾಲ ಅಂದರೆ ಡಿಫ್ರೆಂಟ್ ಬರಗಾಲ ಇರ್ತವೆ. ಕೇವಲ ಅನ್ನದ ಬರಗಾಲ ಅಲ್ಲ, ಕೆಲಸದ ಬರಗಾಲ, ಬಿಸ್ನೆಸ್ ಬರಗಾಲ, ಮಾರ್ಕೆಟ್ ಬರಗಾಲ, ಡಿಫ್ರೆಂಟ್. ಯಾರಿಗೂ ಎಂಥ ಬರಗಾಲ ಬಂದರೂ ನಿನಗೆ ಆವಾಗ ಜಾಸ್ತಿ ಸಮೃದ್ಧಿ ಇರುತ್ತದೆ. ಹಲ್ಲೆಲೂಯಾ. ನಿನ್ನ ಫ್ಯೂಚರ್ ಡಿಪೆಂಡ್ ಆಗಿರುವಂಥದ್ದು ನ್ಯಾಚುರಲ್ ಸಂಗತಿಗಳ ಮೇಲೆ ಅಲ್ಲ. ಬಟ್ ಈ ವ್ಯಕ್ತಿ ಹಂದಿ ಕಾಯುವ ಕಾಯಿಗಳನ್ನಾದರೂ ತಿಂದು ಬದುಕಿದ್ದೇನೆಂತ ಆಸೆ ಪಟ್ಟಂತೆ. ಬೈಬಲ್ ಹೇಳಿತು, ಒಂದು ವರ್ಡ್ ಇದೆ, ಯಾರೂ ಅವನಿಗೆ ಕೊಡಲಿಲ್ಲ. ಹೀಗಿರಲಾಗಿ ಅವನು ಹಂದಿ ತಿನ್ನುತ್ತಿದ್ದ ಕಾಯಿಗಳನ್ನಾದರೂ ತಿಂದು ಹಸಿವನ್ನು ತೀರಿಸಿಕೊಳ್ಳಬೇಕೆಂದು ಆಸೆ ಪಟ್ಟನು, ಆದರೂ ಯಾರು ಅವನಿಗೆ ಕೊಡಲಿಲ್ಲ. ಮಾರ್ಕ್ ದಿಸ್ ವರ್ಡ್, ಯಾರು ಅವನಿಗೆ ಕೊಡಲಿಲ್ಲ. ಹೇಳ್ರಿ, ಯಾರು ಅವನಿಗೆ ಕೊಡಲಿಲ್ಲ.
ಹೇಳ್ರಿ, ಯಾರು? ಯಾಕೆ ಯಾರಾದ್ರೂ ಕೊಡ್ಬೇಕಾದ್ರೆ ಅವರವರಷ್ಟೇ ಕೊಡುವುದಿಲ್ಲ? ಕೊಡಿರಿ. ಜಡಿದು ಅಲ್ಲಾಡಿ ಹೊರ ಸೂಸುವಷ್ಟು ಜನರು ಅಳೆದು ನಿಮ್ಮ ಸೆರಗಿಗೆ ಹಾಕುವರು. ಅವರು ಹಾಕಬೇಕಾದ್ರೆ ನೀನು ಕೊಡಬೇಕು. ಈ ವ್ಯಕ್ತಿ ಕೊಡ್ಲಿಲ್ಲ. ಈ ವ್ಯಕ್ತಿ ಪಾರ್ಟಿ ಮಾಡಿದ, ಎಂಜಾಯ್ ಮಾಡಿದ, ತನಗೋಸ್ಕರ ಜೀವಿಸ್ತ, ಪಟ್ಟಿಂಗನ ಆದ. ಒಂದು ಚಾಕ್ಲೇಟ್ ಕೂಡ ಇನ್ನೊಬ್ಬರು ಕೊಡ್ಲಿಲ್ಲ. ಬೈಬಲ್ ಇರ್ತದೆ, ತನಗೋಸ್ಕರ ಖರ್ಚು ಮಾಡಿದ್ದ. ಇದು ಎಷ್ಟು ಮಂದಿ ಇದ್ದಾರೆ, ಬೆಸ್ಟ್ ಜಾಬ್ ಇರ್ತದೆ, ಬೆಸ್ಟ್ ಕೆಲಸ ಇರ್ತದೆ, ದೇರ್ ಇಸ್ ಎ ಸೀಸನ್. ಅವ್ರು ಎಕ್ನಾಲಜ್ ಮಾಡೋದಿಲ್ಲ. ಅದಕ್ಕೆ ಬೈಬಲ್ ಇದೆ, ಕಳವು ಮಾಡುವವನು ಇನ್ನು ಮುಂದೆ ಕಳವು ಮಾಡದೆ ಕೈಯಲ್ಲಿ ಯಾವುದಾದ್ರೂ ಒಂದು ಒಳ್ಳೆಯ ಉದ್ಯೋಗವನ್ನು ಮಾಡಲಿ, ಆಗ ಕಷ್ಟದಲ್ಲಿದ್ದವರಿಗೆ ಅವನಿಗೆ ಕೊಡ್ಲಿಕ್ಕೆ ಆಗ್ತದೆ. ಯು ವಿಲ್ ರಿಸೀವ್ ಸೀಡ್. ರೈಟ್? ಕಳವು ಮಾಡುವವನು ಇನ್ನು ಮುಂದೆ ಕಳವು ಮಾಡದೆ ಕೈಯಲ್ಲಿ ಯಾವುದಾದ್ರೂ ಉದ್ಯೋಗವನ್ನು ಮಾಡಲಿ, ಆಗ ಅವನ ಹೆಂಡತಿ ಮಕ್ಕಳಿಗೆ ಒಳ್ಳೆ ರೀತಿಯಲ್ಲಿ ಸಾಕಲಿಕ್ಕೆ ಆಗ್ತಂತ ಹೇಳುವುದಿಲ್ಲ. ಕಷ್ಟದಲ್ಲಿದ್ದವರಿಗೆ ಕೊಡಲಿಕ್ಕೆ ಆಗ್ತದೆ. ದಟ್ ಮೀನ್ಸ್ ವೈ ಯು ಆರ್ ಅರ್ನಿಂಗ್, ವಾಟ್ ಯು ರಿಸೀವ್, ಏನು ನೀನು ಹೊಂದುತ್ತಿ, ಯು ವಿಲ್ ರಿಸೀವ್ ಸೀಡ್. ನಿನ್ನ ಸೀಡಿನ ಮೇಲೆ ಕೊಟ್ಟಾಗ ನಿನ್ನ ಫ್ಯೂಚರ್ ಜಡಿದು ಅಲ್ಲಾಡಿ ಹೊರ ಸೂಸುವಷ್ಟು ಜನರು ಪೂರ ಅಳೆದು ನಿಮ್ಮ ಸೆರಗ್ಗೆ ಹಾಕು. ಪ್ರಿಯರೇ, ಈ ಪ್ರಿನ್ಸಿಪಲ್ ನಾನು 20 ವರ್ಷಗಳ ಹಿಂದೆ ಕಲಿತೆ. ರೈಟ್? ಚೇಂಜ್ ದ ವೇ ಯು ಥಿಂಕ್. ನೀವು ಆಲೋಚನೆ ಮಾಡುವ ರೀತಿ, ಮನುಷ್ಯನ ಒಳಗೆ ಏನು ಆಲೋಚನೆ ಮಾಡ್ತಾನೋ ಅದೇ ಆತನಾಗಿದ್ದಾನೆ. ಈ ಪ್ರಿನ್ಸಿಪಲ್ ಚಿನ್ನ ಮಕ್ಕಳಲ್ಲಿ ಕೆಲಸ ಮಾಡ್ತದೆ, ದೊಡ್ಡವರಲ್ಲಿ ಕೆಲಸ ಮಾಡುತ್ತದೆ, ಹಿರಿಯರಲ್ಲಿ ಕೆಲಸ ಮಾಡುತ್ತದೆ. ಅದಕ್ಕೆ ಪ್ರೀಚರ್ ಬೇಕಾಗಿಲ್ಲ. ಪ್ರತಿಯೊಬ್ಬ ವಿಶ್ವಾಸಿಯಲ್ಲಿ, ಹೆಂಗಸರಲ್ಲಿ, ಹೌಸ್ ವೈಫ್ ಆಗಿರ್ಬೋದು, ಇಂಜಿನಿಯರ್ ಆಗಿರ್ಬೋದು, ಡಾಕ್ಟರ್ ಆಗಿರ್ಬೋದು, ಎಲ್ಲದರ ಕೆಲಸ ಮಾಡುತ್ತದೆ. ಒಬ್ಬ ನನ್ನ ಹತ್ರ ಕೇಳಿದ, ಫಾಸ್ಟರ್, ಡಾಕ್ಟರ್ ಹೇಗೆ ಅಭಿವೃದ್ಧಿ ಆಗುವುದು, ಎಲ್ಲರೂ ಸಿಕ್ಬೀಳ್ಬೇಕಾ ಅಂತ. ನಾಳಿದೆ, ಡಾಕ್ಟರ್ ಎಂಬುವಂಥದ್ದು ಸೇವೆ. ಹಲ್ಲೆಲೂಯಾ. ಡಾಕ್ಟರ್ ಎಂಬುವಂಥದ್ದು ಸೇವೆ. ಫೈನಾನ್ಷಿಯಲ್ ಪ್ರಾಸ್ಪರಿಟಿ ಇಸ್ ಎ ಪ್ರಿನ್ಸಿಪಲ್. ನಿನ್ನ ಪ್ರೊಫೆಷನ್ ಅಲ್ಲ. ನಿನ್ನ ಪ್ರೊಫೆಷನ್ ಏನಿದೆ, ದೇವರು ಅದಕ್ಕೆ ಅನುಕೂಲ ಮಾಡಿ ಕೊಡುತ್ತಾನೆ. ಬೈಬಲ್ ಪ್ರಿನ್ಸಿಪಲ್ ಡಿಫ್ರೆಂಟ್. ಅದಕ್ಕೆ ಯಾರಲ್ಲಿ ಬೇಕಾದರೆ ಕೆಲಸ ಮಾಡ್ತದೆ. ಅಪ್ಲೈ ಮಾಡಿದರೆ ಸಣ್ಣ ಮಕ್ಕಳಿಗೆ ಕೊಡಲಿಕ್ಕೆ ಕಲಿಸಿರಿ, ಸಣ್ಣ ಮಕ್ಕಳಿಗೆ ಟೀಚ್ ಮಾಡಿರಿ. ಅವರು ಏನು ಹೋಗಿ 1000 ಬರ್ಗರ್ ತಿಂತಾರಲ್ಲ, ಅದು ಟಾಯ್ಲೆಟಿಗೆ ಹೋಗ್ತದೆ. ಅವರು ಅದರಲ್ಲಿ ಒಂದು ಬರ್ಗರದ್ದು 500 ರೂಪಾಯಿ ಬಿತ್ತಲಿಕ್ಕೆ ಕಲಿಸಿದರೆ ಅದು ಅವರ ಫ್ಯೂಚರ್. ಮಕ್ಕಳಿಗೆ ಕ್ಯಾಬ್ಸಿಗೆ ಹೋಗುವಾಗ 1000 ರೂಪಾಯಿ ಕೊಡ್ತಾರೆ. ಚರ್ಚಿಗೆ ಬರುವಾಗ ಕಾಣಿಕೆ ಹಾಕಲಿಕ್ಕೆ ಹರಿದ ಒಂದು 5 ರೂಪಾಯಿ ಹುಡುಕಿ ಕೊಡ್ತಾರೆ. ಎಲ್ಲಿ ಸಿಗ್ತದೆ ಗೊತ್ತಿಲ್ಲ. ಅವರಿಗೆ ಅನಿಸ್ತದೆ ಬರ್ಗರ್ನವನು ದೇವರಿಗಿಂತ ದೊಡ್ಡವನಂತ. ದೇವರು ಭಿಕ್ಷುಕ. ನಿಮ್ಮ ಮಕ್ಕಳಿಗೆ ಟ್ರೈನ್ ಮಾಡಿ, ಚೇಂಜ್ ದ ವ್ಯೂ ಥಿಂಕ್. ಆ ಮೆಂಟಾಲಿಟಿಯನ್ನು ಚೇಂಜ್ ಮಾಡಿರಿ. ರಿಲಿಜಿಯಸ್ ಮೆಂಟಾಲಿಟಿಯನ್ನು ಚೇಂಜ್ ಮಾಡಿರಿ. ವಾಟ್ ಎವರ್ ಯು ಗಿವ್, ಇಟ್ಸ್ ವರ್ಷಿಪ್ ಗಾಡ್. ನಾವು ಕೊಡುವಂಥದ್ದು ಸಭೆಯಲ್ಲಿ ಕೊರತೆ ಇದೆ ಅಂತಲ್ಲ. ನಾವು ಕೊಡುವಂಥದ್ದು ದೇವರಿಗೆ ಆರಾಧನೆ. ನಾವು ಕೊಡುವಂಥದ್ದು ಅದು ನಮ್ಮ ಬೆನಿಫಿಟ್ಗೆ. ನಾವು ಕೊಡುವಂಥದ್ದು ದಟ್ ಇಸ್ ಅವರ್ ಪ್ರಾಸ್ಪರಿಟಿ. ದಟ್ ಇಸ್ ಅ ಪ್ರಿನ್ಸಿಪಲ್. ಈ ತಪ್ಪಿ ಹೋದ ಮಗನ ಹತ್ರ ಎಲ್ಲ ಇತ್ತು, ತಂದೆ ಅದು ಎಲ್ಲ ಇತ್ತು, ಎಲ್ಲವನ್ನು ಕಳಕೊಂಡ. ಯಾಕೆ? ಓನ್ಲಿ ಸೆಲ್ಫಿಶ್ ಲೈಫ್. ಒಂದು ಟೈಮ್ ಮತ್ತು ಯಾರವನು ಕೊಡಲಿಲ್ಲ. ಇನ್ನೊಬ್ಬ ಮಗ ಹೇಳ್ತಾನೆ, ಅವನಿಗೆ ಸಿಟ್ಟು ಬಂತು. ಮಗ ರಿಪೆಂಟ್ ಆಗಿ ಬರ್ತಾನೆ. ನಮ್ಮ ದೇವರು ಕನಿಕರ ಉಳ್ಳ ದೇವರು, ನಮ್ಮ ದೇವರು ಕನಿಕರ ಉಳ್ಳ ದೇವರು, ಕರುಣೆ ಉಳ್ಳ ದೇವರು. ನೀನು ರಿಪೆಂಟ್ ಆದರೆ ಪುನಃ ತನ್ನನ್ನು ಸ್ವೀಕರಿಸ್ತಾನೆ, ಅದೇ ಪೊಸಿಷನ್ ಕೊಡ್ತಾನೆ. ಇನ್ನೊಬ್ಬ ಮಗನಿಗೆ ತುಂಬ ಸಿಟ್ಟು ಬಂತು. ಇವರ ಬೋಧನೆ ಸರಿ ಇಲ್ಲ, ಕೇವಲ ಕೃಪೆ ಕೃಪೆ. ಎಷ್ಟು ಪಟ್ಟಿಂಗನಾಗಿ ಬಂದಾನೆ ನೋಡಿ, ಹೇಗೆ ಜೀವಿಸ್ತಾ ಇದ್ದಾನೆ.
ನನ್ನ ಸ್ನೇಹಿತರ ಸಂಗಡ ಸಂತೋಷ ಪಡಲಿಕ್ಕೆ ಆ ಒಂದು ಕುರಿಯನ್ನಾದರೂ, ನನಗೆ ಆಡನ್ನಾದರೂ ನೀನು ಕೊಡಲಿಲ್ಲ. ಮಗನೇ, ನಿನ್ನ ಒಂದು ಅಪ್ಪಣೆ ನಾನು ಮುರಿಯಲಿಲ್ಲ. ಮಗ ಹೇಳ್ತಾನೆ, ರೈಟ್? ಇನ್ನೊಬ್ಬ ಮಗ ಅದಕ್ಕೆ ಹೇಳ್ತಾನೆ, ಮಗನೇ, ಸಂತೋಷ ಪಡೋದು, ಉಲ್ಲಾಸ ಪಡೋದು ಅನ್ಯಾಯ ಅಲ್ಲ, ಅದು ನ್ಯಾಯವಾದದ್ದು. ಯಾರು ಸಂತೋಷ ಪಡುತ್ತಾರೆ, ಉಲ್ಲಾಸ ಪಡ್ತಾರೆ, ಆದರೆ ಉಲ್ಲಾಸ ಪಡುವುದು, ಸಂತೋಷ ಪಡುವುದು ನ್ಯಾಯವಾದದ್ದು. ಯಾಕಂದರೆ ಈ ನಿನ್ನ ತಮ್ಮ ಸತ್ತವನಾಗಿದ್ದನು, ತಿರುಗಿ ಬದುಕಿ ಬಂದನು, ಪೋಲಿ ಹೋಗಿದ್ದನು, ಸಿಕ್ಕಿದನು ಎಂದು ಹೇಳಿದನು. ಓಕೆ, ಮುಂದೆ ಓಕೆ, ಮೇಲೆ ಓದಿ. ಮೇಲೆ 30ನೇ ವಚನ, 15ನೇ ಅಧ್ಯಾಯ 30ನೇ ವಚನ. ಓಕೆ, ಆದರೆ ಸೂಳೆಯರನ್ನು ಕಟ್ಟಿಕೊಂಡು ನಿನ್ನ ಬದುಕನ್ನು ನುಂಗಿಬಿಟ್ಟು, ಏನೆಲ್ಲ ತಮ್ಮ ಮಾಡಿದನಂತ ಅಣ್ಣನಿಗೆಲ್ಲ ನ್ಯೂಸ್ ಇದೆ. ಇನ್ನೊಂದು ವಿಷಯ ಹೇಳ್ತೇನೆ ನಿಮಗೆ, ಇಬ್ಬರು ಅಣ್ಣ ತಮ್ಮಂದಿರು, ರೈಟ್? ಸ್ವಲ್ಪ ಹಿಂದೆ ಓದಿ, 28ನೇ ವಚನ ಓದಿರಿ. ಇದನ್ನು ಕೇಳಿ 26ರಿಂದ ಓದಿ. ಆಳುಗಳಲ್ಲಿ ಒಬ್ಬನನ್ನು ತನ್ನ ಬಳಿಗೆ ಕರೆದು, ಓದಿರಿ, ಇದೇನು ಎಂದು ವಿಚಾರಿಸಿದನು. ಮನೆಯಲ್ಲಿ ಎಂತ ಸೆಲೆಬ್ರೇಷನ್ ನಡೀತಾ ಇದೆ, ಗದ್ದಲಾಗ್ತಾ ಇದೆ, ಎಂತ ಇದು ವಿಷಯ ಅಂತ ಕೇಳ್ತಾನೆ ಇವನು. ಆಳುವನಿಗೆ, ನಿನ್ನ ತಮ್ಮನು ಬಂದಿದ್ದಾನೆ, ಇವನು ಸುರಕ್ಷಿತನಾಗಿ ಬಂದಿದ್ದರಿಂದ ನಿನ್ನ ತಂದೆಯು ಆ ಕೊಬ್ಬಿಸಿದ ಕರುವನ್ನು ಕೊಯ್ಸಿದ್ದಾನೆ ಎಂದು ಹೇಳಿದನು. ಇದನ್ನು ಕೇಳಿ ಅವನಿಗೆ ಸಿಟ್ಟು ಬಂದು ಒಳಕ್ಕೆ ಹೋಗಲಲ್ಲದಿದ್ದನು. ಆಗ ಅವನ ತಂದೆ ಹೊರಗೆ ಬಂದು ಅವನನ್ನು ಬೇಡಿಕೊಂಡನು. ಇಲ್ಲಿ ನೋಡ್ರಿ, ಇಲ್ಲಿ ಮಗನಿಗೆ ತನ್ನ ಮನೆಯಲ್ಲಿ ಏನಾಗ್ತದೆ ಗೊತ್ತಿಲ್ಲ, ತನ್ನ ಮನೆಯಲ್ಲಿ ಯಾವ ಸೆಲೆಬ್ರೇಷನ್ ಆಗ್ತಾ ಇದೆ ಗೊತ್ತಿಲ್ಲ. ಬಟ್ ತಮ್ಮನು ದೂರ ಹೋದವನು, ಸೂಳೆಯರನ್ನು ಕಟ್ಟಿಕೊಂಡು ಏನೇನೋ ಮಾಡಿದನು, ಎಲ್ಲ ನ್ಯೂಸ್ ಅವನಿಗಿದೆ. ಇವತ್ತು ಕೆಲವರಿಗೆ ಹೊರಗೆ ವಿಶ್ವಾಸಿಗಳು ಏನು ಮಾಡ್ತಾ ಇದ್ದಾರೆ ಏನು ಎಲ್ಲ ನ್ಯೂಸ್ ಇದೆ. ಸಭೆಯಲ್ಲಿ ಏನಾಗ್ತಾ ಇದೆ ಅವ್ರಿಗೆ ಗೊತ್ತೇ ಇಲ್ಲ. ನೀವಲ್ಲ, ನೀವು ಒಳ್ಳೆಯವರು, ಇರಲಿ ಬೇಡಿಕೊಂಡನು. ಆದರೆ ಅವನು ತನ್ನ ತಂದೆಗೆ, ನೋಡು, ಇಷ್ಟು ವರ್ಷ ನಿನಗೆ ಸೇವೆ ಮಾಡಿದ್ದೇನು ಮತ್ತು ನಾನು ನಿನ್ನ ಒಂದು ಅಪ್ಪಣೆಯನ್ನಾದರೂ ಎಂದು ಮೀರಲಿಲ್ಲ. ಆದರೂ ನಾನು ನನ್ನ ಸ್ನೇಹಿತರ ಸಂಗಡ ಉಲ್ಲಾಸ ಪಡುವುದಕ್ಕಾಗಿ ನೀನು ಎಂದಿಗೂ ನನಗೆ ಒಂದು ಆಡನ್ನಾದರೂ ಕೊಡಲಿಲ್ಲ. ನೆಕ್ಸ್ಟ್, ಆದರೆ ಸೂಳೆಯರನ್ನು ಕಟ್ಟಿಕೊಂಡು ನಿನ್ನ ಬದುಕನ್ನು ನುಂಗಿಬಿಟ್ಟು ಈ ನಿನ್ನ ಮಗನು ಬಂದಾಗ ಕೊಬ್ಬಿಸಿದ ಕರುವನ್ನು ಅವನಿಗೆ ಕೊಯ್ಸಿದಿ ಎಂದು ಉತ್ತರ ಕೊಟ್ಟನು. ಅದಕ್ಕೆ ತಂದೆಯು, ಕಂದ, ನೀನು ಯಾವಾಗಲೂ ನನ್ನ ಸಂಗಡ ಇದ್ದಿ ಮತ್ತು ನನ್ನದೆಲ್ಲ ನಿನ್ನದೇ. ಅವನಿಗೆ ಎಷ್ಟರ ರೆವಲೇಷನ್ ಏನು, ಅಪ್ಪ ನಿನ್ನದೆಲ್ಲ ನನ್ನದೇ, ಕೊಡು ಅಂತ ಹೇಳಿದ, ತೆಗೆದುಕೊಂಡು ಹೋದ. ಫುಲ್ ಗ್ರೇಸ್. ಇವನು ಫುಲ್ ಲಾ. ಏನಪ್ಪ, ನಾನು ಅದು ಮಾಡಬೇಕು, ಇದು ಮಾಡಬೇಕು, ಅದು ಮಾಡಿದ್ರೆ ಅಪ್ಪ ಕೊಡ್ತಾನಂತ. ನಿಮಗೆ ರಕ್ಷಣೆ ಆದದ್ದು ನೀವು ಟೈತ್ ಕೊಟ್ಟದ್ದರಿಂದ ಅಲ್ಲ. ನಿಮಗೆ ರಕ್ಷಣೆ ಆದದ್ದು ನೀವು ರೆಗ್ಯುಲರ್ ಚರ್ಚಿಗೆ ಬಂದದರಿಂದ ಅಲ್ಲ. ನಿಮಗೆ ರಕ್ಷಣೆ ಆದದ್ದು ಬೆಳಿಗ್ಗೆ ಎದ್ದು ಬೈಬಲ್ ಓದಿದ್ದರಿಂದ ಅಲ್ಲ. ನಿಮಗೆ ರಕ್ಷಣೆ ಆದದ್ದು ಕ್ರೈಸ್ತ ಕುಟುಂಬದಲ್ಲಿ ಹುಟ್ಟಿದ್ದರಿಂದ ಅಲ್ಲ. ನಿಮಗೆ ರಕ್ಷಣೆ ಆದದ್ದು ಕೃಪೆಯಿಂದಲೇ, ನಂಬಿಕೆಯ ಮೂಲಕ ರಕ್ಷಣೆಯನ್ನು ಹೊಂದಿದ್ದೀರಿ. ಬಟ್ ದೇವರ ಕೃಪೆಯನ್ನು ಹೊಂದಿದ ಮೇಲೆ ನೀನು ಜೀವಿಸುವಂಥದ್ದು, ಯುವರ್ ಫಂಕ್ಷನ್ ಇನ್ ದ ಕಿಂಗ್ಡಮ್. ದೇವರಿಗೆ ನಿನ್ನದು ಏನು ಬೇಕಾಗಿಲ್ಲ, ಹಸಿವಿಲ್ಲ ದೇವರಿಗೆ, ದೇವರದೆಲ್ಲ ನಮ್ಮದೇ. ಬಟ್ ದೇವರು ನಮಗೆ ವಾಕ್ಯ ಕೊಟ್ಟಿದ್ದಾನೆ, ಹೌ ಟು ಫಂಕ್ಷನ್. ಇಲ್ಲ, ಈ ಮಗನಿಗೆ ಹೇಳ್ತಾ, ಮಗ ನನ್ನದೆಲ್ಲ ನಿನ್ನದೇ. ಬಟ್ ದೇವರು ನಮ್ಗೆ ಎಲ್ಲವನ್ನು ಕೊಡ್ತಾನೆ. ಬಟ್ ಏನು ಮಾಡ್ತಾ ಇದ್ದೀರಿ? ಕೇವಲ ನಿಮಗೋಸ್ಕರವೇ ಜೀವಿಸ್ತಾ ಇದ್ದೀರಿ, ಫಸ್ಟ್ ಮಗನ, ಸಣ್ಣ ಮಗನಾಗೆ, ಅಥವಾ ನೀವು ಪ್ರೀತಿಯಲ್ಲಿ ನಡೀತೀರಾ? ಕಳವು ಮಾಡುವವನು ಇನ್ನು ಮುಂದೆ ಕಳವು ಮಾಡದೆ ಕೈಯಲ್ಲಿ ಯಾವುದಾದ್ರೂ ಒಂದು ಒಳ್ಳೆಯ ಉದ್ಯೋಗ ಮಾಡಲಿ, ಕಷ್ಟದಲ್ಲಿದ್ದವರಿಗೆ ಅವನಿಗೆ ಕೊಡಲಿಕ್ಕೆ ಆಗ್ತದೆ. ಒಬ್ಬ ಕಷ್ಟದಲ್ಲಿದ್ದವನಿಗೆ ಒಂದು 100 ರೂಪಾಯಿ ಆದರೂ ಕೊಟ್ಟಿದ್ದೀರಾ? ನಿಮ್ಮ ಕೈಯಲ್ಲಿ ಯಾವಾಗಲೂ ಒಂದು ಸ್ವಲ್ಪ ಹಣ ಇರಲಿ ಕಿಸೆಯಲ್ಲಿ. ಯಾರಾದರೂ ಕಷ್ಟದಲ್ಲಿದ್ದರೆ ಜಸ್ಟ್ ಒಂದು ಹೆಲ್ಪ್ ಮಾಡಿ. ನಾನು ಹೇಳ್ತೇನೆ, ಯು ಆರ್ ಸೋವಿಂಗ್ ಎ ಸೀಡ್.
ಸೋವಿಂಗ್ ಎ ಸೀಡ್, ದಟ್ ಮೀನ್ಸ್ ಯು ಆರ್ ಲಿವಿಂಗ್ ಫಾರ್ ಗಾಡ್. ನಾನು ಹೇಳ್ತೇನೆ, ಆ ಪ್ರಿನ್ಸಿಪಲ್ ನಿಮ್ಮಲ್ಲಿ ಆಪರೇಟ್ ಆಗ್ತದೆ. ದ ಸ್ಪಿರಿಟ್ ಆಫ್ ಪಾವರ್ಟಿ ಅಂಡ್ ಸ್ಪಿರಿಟ್ ಆಫ್ ಸ್ಟಿಂಜಿ ಅದು ಓಡ್ತದೆ. ನಿಮ್ಮ ಜೀವಿತದಲ್ಲಿ ಮನೆ ಮಾಡಿರುವ, ಕಳ್ಳತನ ಮಾಡುತ್ತಿರುವ, ಕೊರತೆ ತಂದಿರುವ ಬಡತನ, ಕೊರತೆಯ ಆತ್ಮನಿಗೆ ನೀವು ಅಟ್ಯಾಕ್ ಮಾಡುತ್ತೀರಿ. ಎಷ್ಟು ಮಂದಿ ಅರ್ಥ ಆಗ್ತಾ ಇದೆ? ನಂಬಿಕೆ ಹೇಗೆ ಬರ್ತದೆ? ಕೆಲವರು ಹುಷಾರು ಮಾತ್ರ. ಕೆಲವರು ಫೈನಾನ್ಸ್ ಬಗ್ಗೆ ಬರುವಾಗ ಅವರಿಗೆ ಕೇಳಲಿಕ್ಕೆ ಬೇಡ, ಬೇಕಾದರೆ ಫೈನಾನ್ಸ್ಗೋಸ್ಕರ ಬೊಬ್ಬೆ ಹಾಕ್ತಾರೆ. ನಾನು ನಿಮಗೆ ಹೆಲ್ಪ್ ಮಾಡ್ತಾ ಇದ್ದೇನೆ, ನಾನು ಏನು ಜೀವಿಸ್ತೇನೆ ಅದನ್ನು ನಾನು ನಿಮಗೆ ಹೆಲ್ಪ್ ಮಾಡ್ತಾ ಇದ್ದೇನೆ. ಐ ವಿಲ್ ಹೆಲ್ಪ್ ಯು ಟು ಫಂಕ್ಷನ್. ನೀವು ಯಾರೂ ಕೂಡ ಕೊರತೆಯಲ್ಲಿರಬಾರದು. ನೀವು ಇಡೀ ದಿನ ನಿಮ್ಮ ಬಗ್ಗೆ ಆಲೋಚನೆ ಮಾಡಬಾರದು, ನೀವು ಇನ್ನೊಬ್ಬರ ಬಗ್ಗೆ ಆಲೋಚನೆ ಮಾಡಬೇಕು. ನೀವು ಅನೇಕ ಅನ್ರೀಚಿಗೆ ರೀಚ್ ಆಗಬೇಕು, ಅನೇಕ ಜನರಿಗೆ ನೀವು ತಲುಪಬೇಕು. ಅದಕ್ಕೋಸ್ಕರ ದೇವರು ನಿಮ್ಮನ್ನು ಆರಿಸಿದ್ದಾನೆ. ಇಡೀ ದಿನ ನಿಮ್ಮ ವಿಷಯದಲ್ಲಿ ಸೆಲ್ಫ್ ಪಿಟಿ ಥಿಂಕ್ ಮಾಡಲಿಕ್ಕೆ ದೇವರು ನಿಮ್ಮನ್ನು ಕರೆಯಲಿಲ್ಲ. ದೇವರು ನಿಮ್ಮನ್ನು ಕರೆದಿದ್ದಾನೆ ಸೊಲ್ಯೂಷನ್ ಮೇಕರ್ ಆಗಿ, ಪ್ರಾಬ್ಲಮ್ ಸಾಲ್ವ್ ಮಾಡಲಿಕ್ಕೆ, ಅನೇಕರಿಗೆ ರೀಚ್ ಆಗಲಿಕ್ಕೆ ದೇವರು ನಿಮ್ಮನ್ನು ಇಟ್ಟಿದ್ದಾನೆ. ಹಲೋ, ಒಂದು ವೇಳೆ ಅನೇಕರಿಗೆ ರೀಚ್ ಆಗುವಂಥ ತೀರ್ಮಾನ ನೀವು ಮಾಡದಿದ್ದರೆ ಇವತ್ತು ತೀರ್ಮಾನ ಮಾಡ್ರಿ. ಯೂಟ್ಯೂಬಲ್ಲಿ ಮೆಸೇಜ್ ಇರ್ತದೆ, ಪುನಃ ಕೇಳ್ರಿ, ಪುನಃ ಕೇಳ್ರಿ, ಗಮನವಿಟ್ಟು ಕೇಳ್ರಿ. ಬಂಗಡೆ ಕಾಯಿಸುವಾಗ ಕೇಳಬೇಡ್ರಿ, ರೈಟ್? ನಡುವಿನಲ್ಲಿ ಮಿಸ್ ಆಗ್ತದೆ. ಮೆಡಿಟೇಟ್ ಮಾಡಿ ಕೇಳ್ರಿ, ಟಂಗ್ಸಲ್ಲಿ ಮಾತಾಡುತ್ತಾ ಕೇಳ್ರಿ. ಅದು ನಿಮ್ಮ ಸ್ಪಿರಿಟ್ನ ಒಳಗೆ ಪ್ರವೇಶಿಸ್ತದೆ. ಕೇಳುವಾಗ ನಿಮ್ಮ ಒಳಗೆ ಆಕ್ಟ್ ಮಾಡಲಿಕ್ಕೆ ನಂಬಿಕೆ ಹುಟ್ಟುತ್ತದೆ. ಇಮ್ಮಿಡಿಯೇಟ್ಲಿ ಆಕ್ಟ್ ಮಾಡ್ರಿ. ಯಾವ ರಾಜ್ಯದಲ್ಲಿ ನೀವು ಹುಟ್ಟಿದಿರಿ ನೋಡ್ರಿ, ಆ ರಾಜ್ಯದಲ್ಲಿ ನೀವು ಕಾರ್ಯಪ್ರವೃತ್ತರಾಗುತ್ತೀರಿ. ಒಂದು ನಾನು ಪ್ರೀಚ್ ಮಾಡಿದೆ, ಧರ್ಮವು ಅಂದರೆ ಕೊಡುವಂಥದ್ದು ಮೃತ್ಯು ವಿಮೋಚಕ ಅಂತ. ಅಂದರೆ ಯಾವ ರಾಜ್ಯದಲ್ಲಿ ನೀವು ಹುಟ್ಟಿದಿರಿ ಆ ರಾಜ್ಯದಲ್ಲಿ ಫಂಕ್ಷನ್ ಆಗಿ ಅಂಧಕಾರದ ದೊರೆತನದ ಮೇಲೆ ನೀವು ಅಟ್ಯಾಕ್ ಮಾಡ್ತೀರಿ, ಪುಷ್ ಬ್ಯಾಕ್ ಮಾಡ್ತೀರಿ. ಅದನ್ನು ಒಂದಿನ ಬ್ರದರ್ ಅನಿಲ್ ಒಬ್ಬ ವಿಶ್ವಾಸಿ ಅಲ್ಲ, ಯಾರೇ ಆಗಲಿ, ಅವ್ರ ಮನುಷ್ಯರು. ಆಕ್ಸಿಡೆಂಟ್ ಆಗಿ ಆ ವ್ಯಕ್ತಿ, ರೈಟ್, ಆಕ್ಸಿಡೆಂಟ್ ಆಗಿ ಬೆಡ್ಡಲ್ಲಿದ್ದ. ಇವರೊಂದು ತೀರ್ಮಾನ ಮಾಡಿದರು, ಗಂಡ ಹೆಂಡತಿ ಏನು ತೀರ್ಮಾನ ಮಾಡಿದ್ರಂತೆ, ಆ ವ್ಯಕ್ತಿಗೆ ಏನಾದರೂ ನಾವು ಹೆಲ್ಪ್ ಮಾಡಬೇಕು. ಸಡನ್ಲಿ ಸಿಸ್ಟರ್ ಐಶ್ವರ್ಯ ಬಂದು ಸಡನ್ಲಿ ಒಂದಿನ ಮಧ್ಯಾಹ್ನ ಅಲ್ಲ, ಸಡನ್ಲಿ ಮಧ್ಯಾಹ್ನ ಹೇಳಿದರು, ನಾವು ತೀರ್ಮಾನ ಮಾಡಿದ್ದೀವಲ್ಲ, ನನಗೇನು ಪ್ರೇರೇಪಣೆ ಆಗ್ತದೆ, ನೀವು ಈಗಲೇ ಹೋಗಿ ಕೊಡಿ ಅಂತ. ಅದಕ್ಕೆ ಅನಿಲ್ ಬದರದು, ಎಂಥ ಅವಸರ, ಕೊಡುವ, ನಾಳೆ ನಡೆದು ಇದೇ ಅಲ್ಲ ದಿನ. ಇಲ್ಲ ಇಲ್ಲ, ನೀವು ಈಗಲೇ ಹೋಗಿ ಕೊಡಿ. ಅನಿಲ್ ಆಚೆ ನೋಡಿದೆಲ್ಲ ಒಟ್ಟು ಮಾಡಿದ, ಒಟ್ಟು ಮಾಡಿ ಹೋಗಿ ಕೊಡಲಿಕ್ಕೆ ಹೋದ. ಕೊಟ್ಟು ಹಿಂದೆ ಬರುವಾಗ ಸಿಸ್ಟರ್ ಐಶ್ವರ್ಯ ಕಿಚನಲ್ಲಿ ಕುಕ್ ಮಾಡ್ತಿದ್ದರು. ಕುಕ್ ಮಾಡುವಾಗ ಅಲ್ಲಿ ಮಗು ಕೂಡ ಇತ್ತು, ನಿರಾಲಿ. ಖಾಲಿ ಒಂದು 30 ಸೆಕೆಂಡಿಗೆ ಇವರು ಅದೇ ಮೂಮೆಂಟಿಗೆ ಈಚೆ ಬಂದರು ಕಿಚನ್ನಿಂದ. 30 ಸೆಕೆಂಡ್ ಈಚೆ ಬರುವಾಗ ಕುಕ್ಕರ್ ಬ್ಲಾಸ್ಟ್ ಆಯಿತು, ಎಲ್ಲ ಡಬ್ ಅಂತ ರಟ್ಟಿ. ಒಂದು ವೇಳೆ 30 ಸೆಕೆಂಡ್ ಮುಂಚೆ ಬ್ಲಾಸ್ಟ್ ಆಗಿದ್ದರೆ ಆ ಮಗುವಿಗೆ ಅಟ್ಯಾಕ್ ಆಗ್ತದೆ, ಈಕೆಗೆ ತಾಕ್ತದೆ, ಅಲ್ಲೇ ಇದ್ದಳು. ಇವರು ಕೊಟ್ಟು ಹಿಂದೆ ಬರುವಾಗ ಮೊನ್ನೆ ಪಾಸ್ಟ್ ಸಂಡೇ ಪ್ರೀಚ್ ಮಾಡಿದಲ್ಲ, ಧರ್ಮವು ಮೃತ್ಯು ವಿಮೋಚಕ. ಇವಳು ಹೇಳ್ತಾ ಇದ್ದಾಳೆ, ಧರ್ಮವು ಮೃತ್ಯು ವಿಮೋಚಕ. ಕೆಲವೊಮ್ಮೆ ಸಂಡೇ ಅಥವಾ ನೀವು ಮೆಸೇಜ್ ಕೇಳುವಾಗ ದೇವರಾತ್ಮನ ಪ್ರಾಪರ್ಟಿಕ್ ಆಗಿ ಮಾತಾಡುತ್ತಾನೆ, ಎಚ್ಚರಿಕೆಯಾಗಿ ಮಾತಾಡುತ್ತಾನೆ, ಕ್ವಿಕ್ ಆಗಿ ಸಮ್ಟೈಮ್ಸ್ ನಿಮ್ಗೆ ಇನ್ಸ್ಪೈರ್ ಆಗ್ತದೆ ಒಳಗಿಂದ, ಈಗಲೇ ಮಾಡಬೇಕಂತ. ಡೋಂಟ್ ಡಿಲೇ ಫಾರ್ ಯುವರ್ ಪ್ರೊಟೆಕ್ಷನ್. ಡೋಂಟ್ ಡಿಲೇ. ನಾಳೆ ಅಂತ ಕಾಯಬೇಡ, ಇವತ್ತು ಮಾಡುವಂಥದ್ದನ್ನು ಇವತ್ತು ಮಾಡ್ರಿ. ಯು ವಿಲ್ ಎಸ್ಕೇಪ್ ಫ್ರಮ್ ಕರಪ್ಷನ್.
ದಿಕ್ಕಿಲ್ಲದವರನ್ನು, ವಿಧವೆಯರನ್ನು ಪರಾಂಬರಿಸುವನು ಪ್ರಪಂಚದ ದೋಷದಿಂದ ತನ್ನನ್ನು ತಪ್ಪಿಸಿಕೊಳ್ತಾನಂತೆ. ವಿಲ್ ಪ್ರೊಟೆಕ್ಟ್ ಹಿಮ್ಸೆಲ್ಫ್. ದಿಕ್ಕಿಲ್ಲದವರನ್ನು ಗೇಲಿ ಮಾಡುವುದಲ್ಲ, ವಿಧವೆಯರದು ನುಂಗುವುದಲ್ಲ. ವಿಧವೆಯರಿಗೆ ಏನಾದರೂ ಹೆಲ್ಪ್ ಮಾಡ್ರಿ. ವಿಧವೆಯರ ಕಣ್ಣಲ್ಲಿ ನೀರು ಬರಲಿಕ್ಕೆ ಬಿಡಬೇಡ್ರಿ. ಯು ಆರ್ ಇನ್ ಟ್ರಬಲ್. ಹೆಲ್ಪ್ ದೆಮ್. ನಿಮ್ಮ ರಿಲೇಟಿವ್, ನಿಮ್ಮ ಮನೆಯಲ್ಲಿ ನಗುತ್ತಿಲ್ಲ ಯಾರು ವಿಧವೆಯರಿದ್ದಾರೆ, ಅವರನ್ನು ಒಂದು ವೇಳೆ ಆ ಮಕ್ಕಳಿಗೆ ತಂದೆ ಇಲ್ಲ ಅಥವಾ ತಾಯಿ ಇಲ್ಲ, ಕೇರ್ ದೆಮ್. ಯು ವಿಲ್ ಬಿ ಪ್ರೊಟೆಕ್ಟೆಡ್. ಬೈಬಲ್ ಹೇಳ್ತದೆ, ನನ್ನ ವಚನ ಅಲ್ಲ. ಎಲ್ಲಿ ಹೇಳ್ತದೆ? ಯಾಕೋಬನ ಪತ್ರಿಕೆ 1ನೇ ಅಧ್ಯಾಯ 27ನೇ ವಚನ. ಸಂಕಟದಲ್ಲಿ ಬಿದ್ದ ದಿಕ್ಕಿಲ್ಲದವರನ್ನು, ವಿಧವೆಯರನ್ನು ಪರಾಂಬರಿಸಿ ತನಗೆ ಪ್ರಪಂಚದ ದೋಷವು ಹತ್ತದಂತೆ ನೋಡಿಕೊಂಡಿರುವುದೇ ತಂದೆಯಾದ ದೇವರ ಸನ್ನಿಧಾನದಲ್ಲಿ ಶುದ್ಧವೂ ನಿರ್ಮಲವೂ ಆಗಿರುವ ಭಕ್ತಿ. Pure and undefiled religion before God and the Father is this: to visit orphans and widows in their trouble and to keep oneself unspotted from the world. ದೇವರ ವಾಕ್ಯ ನಮಗೆ ಇನ್ಸ್ಟ್ರಕ್ಷನ್ ಕೊಡುತ್ತದೆ. ದೇವರ ವಾಕ್ಯ ನಮಗೆ ಪ್ರೊಟೆಕ್ಟ್ ಮಾಡುತ್ತದೆ. ತಂದೆ, ನಾನು ಲೋಕದವನಲ್ಲದೆ ಇರುವ ಪ್ರಕಾರ ಇವರು ಕೂಡ ಲೋಕದವರಲ್ಲ, ಬಟ್ ಇವರಿಗೆ ನಿನ್ನ ವಾಕ್ಯವನ್ನು ಕೊಟ್ಟಿದ್ದೇನೆ, ವಾಕ್ಯವನ್ನು ಜೀವಿಸಿರಿ. ಏನು ದೇವರ ಇನ್ಸ್ಟ್ರಕ್ಷನ್ ಕೊಡಲಿಕ್ಕೆ ಹೇಳಿದ್ದಾನೆ? ನೀವು ಜೀವಿಸಿದಾಗ ಯು ಆರ್ ಫಂಕ್ಷನ್ ಇನ್ ದ ಕಿಂಗ್ಡಮ್. ಯಾವ ರಾಜ್ಯದಲ್ಲಿ ಹುಟ್ಟಿದ್ದೀರಿ ಆ ರಾಜ್ಯದಲ್ಲಿ ನೀವು ಫಂಕ್ಷನ್ ಆಗುತ್ತೀರಿ. ಅರ್ಥವಾದವರು ಜೋರಾಗಿ ಒಂದು ಚಪ್ಪಾಳೆ ತಟ್ಟಿ. ಹಲ್ಲೆಲೂಯಾ. ಫಾಸ್ಟಿಂಗ್ ಪ್ರೇಯರ್ ನಮ್ಮನ್ನು ಕ್ಲೀನ್ ಮಾಡ್ತದೆ. ಹಲ್ಲೆಲೂಯಾ. ದೇವರ ವಾಕ್ಯವೇ ನಮ್ಮನ್ನು ಕ್ಲೀನ್ ಮಾಡ್ತದೆ. ದೇವರ ವಾಕ್ಯವೇ ನಮ್ಮನ್ನು ಶುದ್ಧೀಕರಿಸ್ತದೆ. ಬಡವರಿಗೆ ಕೊಡುವವನು ಯೆಹೋವನಿಗೆ ಸಾಲ ಕೊಡ್ತಾನಂತೆ. ಬಡವರನ್ನು ದಿಕ್ಕಿಲ್ಲದವನು ನಿರ್ಣಯಿಸುವವನು ಯೆಹೋವನು ನಿರ್ಣಯಿಸ್ತಾನಂತೆ. ದೇವರಿಗೆ ಗೇಲಿ ಮಾಡ್ತಾನಂತೆ. ಅದನ್ನು ಯಾರೇ ಒಬ್ಬ ವ್ಯಕ್ತಿ ಕಷ್ಟದಲ್ಲಿದ್ದಾನೆ, ಬಡತನದಲ್ಲಿದ್ದಾನೆ, ಅವ್ರನ್ನು ಕರುಣಿಸಿರಿ. ದಿಸ್ ಆಪರ್ಚುನಿಟಿ. ಮತ್ತು ಯಾವಾಗಲೂ ಬಡವರಾಗಲಿಕ್ಕೆ ಟ್ರೈ ಮಾಡಬೇಡ್ರಿ. ರೈಟ್? ಯಾವಾಗಲೂ ಬಡವರಾಗಲಿಕ್ಕೆ ಬೈಬಲ್ ಮಾತು ಹೇಳ್ತದೆ. ಬಡವನಿಗೆ ಏನು ಮಾಡ್ತಾನಂತ ಓದಿ. ಎಲ್ಲಿದೆ? 19ನೇ ವಚನ. ರೈಟ್? 19ನೇ ಅಧ್ಯಾಯ ಓದಿ. 19:7. ಬಡವನನ್ನು ಬಂಧುಗಳೆಲ್ಲ ಹಾಗೆ ಮಾಡುವರು. ಹೌದು, ಮಿತ್ರರು ಅವನಿಗೆ ದೂರವಾಗುವರು. ಅವರ ಬರೀ ಮಾತುಗಳನ್ನು ನಮ್ಮಲ್ಲಿ ಹಿಂಬಾಲಿಸ್ತಾರೆ, ಏನು ಸಿಕ್ಕುವುದಿಲ್ಲ. ನೀವಲ್ಲ, ನಿಮಗೆ ವಾಕ್ಯ ಸಿಕ್ಕಿದೆ, ಅವರಿಗೆ ವಾಕ್ಯ ಸಿಕ್ಕಲಿಲ್ಲಲ್ಲ. ಅದಕ್ಕೋಸ್ಕರ ಅವರು ಹಾಗೆ ಮಾಡುತ್ತಾರೆ. ಬಟ್ ನೀವು ಇದರಲ್ಲಿ ಜಾಯಿನ್ ಆಗಬೇಡ್ರಿ. ಹಾಗೆ ಮಾಡೋದು ಅವರು, ನೀವಲ್ಲ. ಕಮನಡಿ, ನಾನಲ್ಲ. ಅದಕ್ಕೋಸ್ಕರ ಜಾಸ್ತಿ ಬಡವರಾಗಲಿಕ್ಕೆ ಟ್ರೈ ಮಾಡಬೇಡ್ರಿ. ರೈಟ್? ನಿಮ್ಮ ಹತ್ರ ಬಡತನದ ಬಟ್ಟೆ ಥಿಂಕಿಂಗ್ ಇದ್ದರೆ ನೀವು ಎಷ್ಟು ದುಡಿದರೂ ಅಭಿವೃದ್ಧಿ ಆಗುವುದಿಲ್ಲ. ಆ ಬಟ್ಟೆಯನ್ನು ತೆಗಿಬೇಕು, ಹೇಳಬೇಕು, ಕ್ರಿಸ್ತನಲ್ಲಿ ನಾನು ಅಭಿವೃದ್ಧಿ ಆಗಿದ್ದೇನೆ. ಐ ಆಮ್ ಬ್ಲೆಸ್ಡ್ ಪರ್ಸನ್. ರೈಟ್? ಡೋಂಟ್ ಟ್ರೈ ಟು ಬಿ ಪುವರ್. ಎರಡು ರೀತಿಯ ವ್ಯಕ್ತಿಗಳಿದ್ದಾರೆ ವಾಕ್ಯವನ್ನು ಕೇಳುವಾಗ. ಒಂದು ಯಾವಾಗಲೂ ವಾಕ್ಯವನ್ನು ಕೇಳುವಾಗ ನಾನು ಕೊಡಬೇಕು, ನಾನು ಹೆಲ್ಪ್ ಮಾಡಬೇಕು, ನಾನು ಬಿತ್ತಬೇಕು. ಇನ್ನೊಬ್ಬರು ವಾಕ್ಯ ಕೇಳ್ತಾರೆ, ಮಗಲು ಈತ್ಲ ವಾಕ್ಯ ಕೊರೊಂದಿಲ್ಲೇರಿ, ಕೇಳೊಂದಿಲ್ಲೇರಿ ಎಂಕದಾಲನ್ನು ಕೊರ್ಪೇರ ಮಗನು ಮಗನ ಕೆಬಿಕ್ ಬಬುಜ ವಾಕ್ಯ. ಹೇಗೆ? ಸೇಮ್ ವರ್ಡ್. ಒಬ್ಬ ಕೇಳಿ ವರ್ಡ್ ಆಕ್ಟ್ ಮಾಡಲಿಕ್ಕೆ ನೋಡ್ತಾನೆ, ಇನ್ನೊಬ್ಬ ಅದೇ ವಾಕ್ಯವನ್ನು ಕೇಳಿ ಅಂತನಿ ಬದಲಿಗೆ ನಾಟಿತ್ತ ವಾಕ್ಯ, ಗ್ಲಾನಿಗೆ ನಾಟಿತ್ತ, ಪ್ರಪಣ್ಣರಿಗೆ ನಾಟಿತ್ತ,
ಒಂಜಿ ಹೋಟೆಲ್ ಪೋಂಡು ಒಂಜಿ ಯಾನ್ ಕೊರ್ಪೆ ಅಂತ ಬಂದ್ಬಿಜೆ ಕೃಪಂಡೆ ಈತ್ ವಾಕ್ಯ ಕೇಳಿ ಬೇರೆ ಬೋದು ಕೊರಪಿನ ಬಗ್ಗೆ ನೀನು ಕೊಡು ಅಲ್ಲ, ಇನ್ನೊಬ್ಬರಿಗೆ ಯಾಕೆ ಎಕ್ಸ್ಪೆಕ್ಟೇಷನ್ ಮಾಡ್ತಿ? ಹೇಗೆ ವಾಕ್ಯ ಕೇಳ್ತೀರಿ? ಇಬ್ಬರು ಕಾಲೇಜಿಗೆ ಹೋಗ್ತಾರೆ, ಸೇಮ್ ಪ್ರೊಫೆಸರ್ ಸೇಮ್ ಲೆಕ್ಚರರ್ ಹತ್ರ ಸೇಮ್ ಸ್ಟಡಿ ಕೇಳ್ತಾರೆ, ಸೇಮ್. ಒಬ್ಬ ವಾಕ್ಯವನ್ನು ಕೇಳಿ ಆಲೋಚನೆ ಮಾಡ್ತಾನೆ, ನಾನೊಂದು ಒಳ್ಳೆ ಮಾಡಿ ಕಲಿತು ಒಂದು ದೊಡ್ಡ ಕಂಪನಿ ಹಾಕಬೇಕು, ಅನೇಕರಿಗೆ ಕೆಲಸ ಕೊಡಬೇಕು ಅಂತ. ಇನ್ನೊಬ್ಬನು ಅದೇ ವಾಕ್ಯ ಕೇಳ್ತಾನೆ, ನಾನೊಂದು ಒಳ್ಳೆ ಕಂಪನಿಯಲ್ಲಿ ಕೆಲಸಕ್ಕೆ ಸೇರ್ಬೇಕಂತ. ಅರ್ಥ ಆಗ್ತಾ ಇದೆಯಾ? ಒಬ್ಬನು ಸೇಮ್ ಪ್ರೊಫೆಸರ್ ಹತ್ರ ಕೇಳಿ ಕಂಪನಿ ಹಾಕಬೇಕಂತ ಅವನ ಥಿಂಕಿಂಗ್, ಇನ್ನೊಬ್ಬ ಒಳ್ಳೆ ಕಲಿತು ಆ ಕಂಪನಿಯಲ್ಲಿ ಕೆಲಸಕ್ಕೆ ಬಟ್ ನೀವು ಹೇಗೆ ತೆಗೆದುಕೊಳ್ತೀರಿ ವಾಕ್ಯವನ್ನು? ವಾಕ್ಯ ಒಳಗೆ ಬರುವಾಗ ಹೌ ಯು ರಿಸೀವ್, ಅರ್ಥ ಆದವರನ್ನು ಸ್ವಲ್ಪ ಚಪ್ಪಾಳೆ ತಟ್ಟೆ. ನಾನು ನಂಬ್ತೇನೆ ನೀವು ರೈಟಾಗಿ ವಾಕ್ಯವನ್ನು ತೆಗೆದುಕೊಳ್ತೇನೆ. ನಾನು ಹೇಳ್ತೇನೆ, ನಿಮ್ಮ ಕಂಡೀಷನ್ ಇದ್ದ ಹಾಗೆ ಇರುವುದಿಲ್ಲ. ನೀವು ಕರ್ತನಿಗೆ ಏನು ಮಾಡಿದ್ದೀರಿ, ಏನು ಸಮಯ ಕೊಟ್ಟಿದ್ದೀರಿ, ಏನು ಬಿತ್ತಿದ್ದೀರಿ, ಏನು ನಿಮ್ಮ ಟೈಮನ್ನು ಸ್ಯಾಕ್ರಿಫೈಸ್ ಮಾಡಿದ್ದೀರಿ, ದೇವರು ಎಲ್ಲವನ್ನು ಕೂಡಿಸಿ ಕೊಡ್ತಾನೆ. ನೀವು ದೇವ ಜನರಿಗೆ ಉಪಚಾರ ಮಾಡಿದ್ದೀರಿ, ಇನ್ನೂ ಮಾಡುತ್ತಲೇ ಇದ್ದೀರಿ, ಇದನ್ನು ಮರೆಯಲು ದೇವರು ಅನ್ಯಾಯಸ್ಥನಲ್ಲ. ಇದೇ ಬೈಬಲಲ್ಲಿ ಎಲ್ಲಿದೆ? 6ನೇ 10ನೇ ವಚನ ಓದಿ. ಹಿಬ್ರೂಸ್, ಇಬ್ರಿಯರಿಗೆ ಬರೆದ 6ನೇ 10ನೇ ವಚನ. ನೀವು ದೇವ ಜನರಿಗೆ ಉಪಚಾರ ಮಾಡಿದ್ದೀರಿ, ಇನ್ನು ಮಾಡುತ್ತಾ ಇದ್ದೀರಿ, ಮಾಡಿದ್ದೀರಿ ಅಲ್ಲ ಮಾಡುತ್ತಲೇ ಇದ್ದೀರಿ, ಮಾಡಿದ್ದೀರಿ, ಮಾಡುತ್ತಾ ಇದ್ದೀರಿ. ಈ ಕೆಲಸವನ್ನು, ಇದರಲ್ಲಿ ನೀವು ದೇವರ ನಾಮದ ವಿಷಯವಾಗಿ ತೋರಿದ ಪ್ರೀತಿಯನ್ನು ಆತನು ಮರೆಯುವುದಕ್ಕೆ ಅನ್ಯಾಯಸ್ಥನಲ್ಲ. ಮನುಷ್ಯರು ಮರೀಬಹುದು, ನಿಮ್ಮಿಂದ ಬೆನಿಫಿಟ್ ತೆಗೆದುಕೊಂಡವರು ಮರೀಬಹುದು, ನೀನೇ ಮರೀಬಹುದು, ದೇವರು ಮರೆಯುವುದಿಲ್ಲ. ಎಷ್ಟೋ ಬೀಜಗಳು ನೀವು ಬಿತ್ತಿದ್ದೀರಿ, ನೀವು ಮರೆತು ಹೋಗಿದ್ದೀರಿ, ರೈಟ್? ಕೆಲವರಿಗೆ ಅವರು ಬೀಜ ಬಿತ್ತಿದ್ದು ಮರೆತು ಹೋಗಿದೆ, ಅದರ ರಿಸಲ್ಟ್ ಕೂಡ ಅದರಿಂದ ಅಂತ ಗೊತ್ತೇ ಇಲ್ಲ. ಈ ಪ್ರಿನ್ಸಿಪಲ್ ಅನ್ನು ಕಂಟಿನ್ಯೂ ಆಗಿ ಜೀವಿಸಿರಿ. ಓಕೆ, ಇವತ್ತು ನಮ್ಮ 10 ಗಂಟೆವರೆಗೆ ಪ್ರಾರ್ಥನೆ ಇದೆ. ನಾನು 10 ಗಂಟೆವರೆಗೆ ಪ್ರೀಚ್ ಮಾಡೋದಿಲ್ಲ, ಪ್ರೀಚ್ ಮಾಡಲಿಕ್ಕೆ 6 ಗಂಟೆವರೆಗೆ ಮಾತಾಡ್ತೇನೆ ನಾನು. ಹಲ್ಲೆಲೂಯಾ. ಬಟ್ ಲೆಟ್ಸ್ ಪ್ರೇ. ನಾವು ಪ್ರಾರ್ಥನೆ ಮಾಡುವ, ನಾವೆಲ್ಲರೂ ದೇವರ ಸನ್ನಿಧಾನ ನಿಂತ್ಕೊಳ್ಳುವ. ಕಮಾನ್. ಥ್ಯಾಂಕ್ ಯು ಲೋ. ಎಲ್ಲಿ ಸಹ ಹೋಗಬೇಡಿ, ನಿಲ್ಲಿ. ಥ್ಯಾಂಕ್ ಯು ಲೋ. ಹಾ 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 ಲೇಲುಯಾ. ಹಾ 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 ಲೇಲುಯಾ. Come on, worship him. Lift up your hand. Hallelujah. Ha ha ha. Hallelujah. Ha ha ha. Hallelujah. Ha ha ha. Hallelujah. Ha
ರಾಜನು ಮೆಸ್ಸಿಯ, ಪರಿಶುದ್ಧ ಮಹೋನ್ನತ ದೇವ, ಪರಲೋಕವ ಬೆಳಗುವ ದೀಪ, ಪರಲೋಕ ಸೇನೆಯು ಹಾಡಿ ಸ್ತುತಿಸುವ ರಾಜ, ರಾಜನು ಮೆಸ್ಸಿಯ. ದೇವರ ಮಹಿಮೆ ಇಳಿದು ಬರ್ತಾ ಇದೆ, ಇಳಿದು ಬರ್ತಾ ಇದೆ. Glorify your name, O Lord. Magnify your name, O Lord. Glory, 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 Lord. ಕರ್ತನಾತ್ಮನು ಮ್ಯಾನಿಫೆಸ್ಟ್ ಆಗ್ತಾ ಇದ್ದಾನೆ. ಕರ್ತನಾತ್ಮನು ಪ್ರತಿಯೊಬ್ಬರನ್ನು ಟಚ್ ಮಾಡುತ್ತಾ ಇದ್ದಾನೆ. ನಿಮ್ಮ ಸ್ಟೋರಿ ಆತನು ಬದಲಾಯಿಸ್ತಾನೆ. ಯು ಗೋಯಿಂಗ್ ಟು ರೈಟ್ ಎ ನ್ಯೂ ಸ್ಟೋರಿ. ನಿಮ್ಮ ಓಲ್ಡ್ ಸ್ಟೋರಿ ಅದು ಕ್ಯಾನ್ಸಲ್ ಆಗುತ್ತದೆ. ಕರ್ತ ನಿಮ್ಮನ್ನು ಹೊಸ ಸ್ಟೋರಿ ಬರೆಯುತ್ತಾನೆ. ಮುಚ್ಚಲ್ಪಟ್ಟ ಬಾಗಿಲುಗಳು ತೆರೆಯಲ್ಪಡುತ್ತವೆ. ನಿಮ್ಮ ಫ್ಯೂಚರ್ನ ಡೋರ್ಗಳು ಯೇಸು ನಾಮದಲ್ಲಿ ತೆರೆಯಲ್ಪಡುತ್ತಾ ಇದೆ. ಈ ಹೊತ್ತಿನಲ್ಲಿ ನಾವು ಕಾಣಿಕೆಯನ್ನು ತೆಗೆದುಕೊಳ್ಳಲಿಕ್ಕಿದ್ದೇವೆ. Let us worship God with the offering. ಆತನು ಬಿತ್ತುವವನಿಗೆ ಬೀಜವನ್ನು, ಉಣ್ಣುವವನಿಗೆ ಆತನು ರೊಟ್ಟಿಯನ್ನು ಕೊಡುತ್ತಾನೆ. Why we give